ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತ ನಾಮದಲ್ಲೂ ವಂದನೆಗಳು ಸಲ್ಲಿಸುತ್ತಾ, ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಿಗೆ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡಕ್ಕೆ ದೇವ್ರು ಕೂಡ ನಮ್ಮ ಮಹಾಕೃಪೆಗೆ ದೇವರಿಗೆ ಕೃತಜ್ಞತ ಸ್ತೋತ್ರಗಳಾಗನ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ನಾವು ಅನೇಕ ದಿವಸಗಳಿಂದ ನಮ್ಮ ಸಹೋದರು ಬರೆದಂತ 5ನೇ ವಾಲ್ಯೂಮ್ನ ನಾವೇನ್ ಮಾಡ್ತಾ ಇದ್ರಿ ಓದ್ತಾ ಬರ್ತಾ ಇದ್ರಿ. ಚಾಪ್ಟರ್ ನಂಬರ್ 10, ದ ಸ್ಪಿರಿಟ್ ಆಫ್ ದ ಸೌಂಡ್ ಮೈಂಡ್, ಅದರ ಒಂದು ಏನ್ರಿ ಒಂದು ಬುದ್ಧಿ ಉಳ್ಳಂತ ಆತ್ಮ, ಅದರ ಒಂದು ತಿಳುವಳಿಕೆಯ ಆತ್ಮನ ದೇವ್ರು ನಮ್ಗೆ ದಯಪಾಲಿಸಿದ್ರೆ ಅದ್ರ ಬಗ್ಗೆ ನಾವು ಅನೇಕ ವಿಚಾರಗಳನ್ನ ನಾವೇನ್ ಮಾಡ್ತಾ ಇದ್ರಿ ಓದ್ತಾ ಇದ್ರೆ. ಅದನ್ನ ನಾವು ನೋಡ್ಬೇಕು, ಪೇಜ್ ನಂಬರ್ 257 ಇಂಗ್ಲೀಷಲ್ಲಿ, ಅಲ್ಲಿವರೆಗೂ ನಾವೇನ್ ಮಾಡಿದ್ರಿ ಓದಿದ್ರಿ. ಅದನ್ನ ನಾವೇನ್ ಮಾಡೋಣ, ಇವತ್ತು ಹಂಗೆ ನಾವು ಇಂಗ್ಲೀಷಲ್ಲಿ 257 ಹಂಗೆ ಕಂಟಿನ್ಯೂ ಮಾಡೋಣ. ಕನ್ನಡದಲ್ಲಿ ಕೂಡ ಇದೆ. ಸಣ್ಣ ಯಾರೆಲ್ಲ ವಾಲ್ಯೂಮ್ಗಳನ್ನ ತೆಗೆದು ಓದೋದಕ್ಕೆ ಇಂಟ್ರೆಸ್ಟ್ ಇದೆಯೋ ತಾವೇನು ಮಾಡೋದು, ತಮ್ಮ ಕೈಗಳನ್ನ ಎತ್ತಿದ್ರೆ ನೀವು ಅವಕಾಶಗಳು ಕೊಡೋಕ್ಕೆ ಏನಾಗ್ಬೋದು, ಅನುಕೂಲ ಆಗ್ಬೋದು. ಅದು ಮಾತ್ರ ಅಲ್ಲ, ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಾವು ಕಳೆಸತಿ ನೋಡ್ಬೇಕ್ರೆ ಬಹು ಮುಖ್ಯವಾಗಿರೋಂಥ ವಿಚಾರಗಳು ಏನು ಮಾಡಿದ್ರಿ ನಾವು ನೋಡಿದ್ರಿ. ಅವರ ಯಾವ ಥರ ದೇವರು ಒಂದು ಮಕ್ಕಳಲ್ಲಿ ಈ ಒಂದು ಒಂದು ತಿಳುವಳಿಕೆಯ ಆತ್ಮನ ದೇವರು ನಮ್ಗೆ ಏನು ಮಾಡ್ತಾರೆ ಕೊಟ್ಟಿದ್ದಾರೆ. ಇದನ್ನ ನಾವು ತೊಗೊಳಂಥ ನಿರ್ಧಾರಗಳು, ನಾವು ತೊಗೊಳಂಥ ಅನೇಕ ವಿಚಾರಗಳು ಯಾವ ಥರ ಇರ್ತಾರೆ ಅಂತ ನಾವೇನು ಮಾಡಿದ್ರಿ ನಾವು ನೋಡಿದ್ರೆ ಅಲ್ವರ. ಸೊ ಅದನ್ನು ನಾವು ಕಂಟಿನ್ಯೂ ಮಾಡೋಣ. ಕನ್ನಡದಲ್ಲಿ ಪೇಜ್ ನಂಬರ್ 159. ಸೊ ಯಾರೆಲ್ಲ ಸಹೋದರ ಸಹೋದರಿಗಳು ಓದೋಕ್ಕೆ ಇಂಟ್ರೆಸ್ಟ್ ಇದೆಯೋ ಕೈಗಳಿರ್ತಾರೆ, ಅವಕಾಶ ಕೊಡೋಕ್ಕೆ ಅನುಕೂಲ ಆಗ್ಬೋದು. ಥ್ಯಾಂಕ್ ಯು. ಈ ಲೋಕದ ಆಟದ ಸಾಮಾನುಗಳಿಂದ, ಒಣಜಂಬ ಮತ್ತು ಆಕಾಂಕ್ಷೆಗಳಿಂದ ತಮ್ಮ ಗುರಿಯು ಮೇಲೋಕದವುಗಳ ಕಡೆಗೆ ಎತ್ತಲ್ಪಟ್ಟ ಈ ಲೋಕದ ಪುರುಷರು ಮತ್ತು ಸ್ತ್ರೀಯರಿಗೆ ಖಂಡಿತವಾಗಿಯೂ ಪ್ರಸ್ತುತ ಜೀವಿತದ ಎಲ್ಲಾ ಸಂಗತಿಗಳ ಬಗ್ಗೆ ದೃಢವಾದ ನಿರ್ಣಯಗಳನ್ನು ಕೈಗೊಳ್ಳುವ ಅವಕಾಶಗಳು ಇರುತ್ತವೆ. ಯಾಕೆಂದರೆ ಅವರು ಅವುಗಳ ಮೇಲೆ ತುಲನಾತ್ಮಕವಾಗಿ ಆಸಕ್ತಿ ಇಲ್ಲದ ದೃಷ್ಟಿಕೋನದಲ್ಲಿ ನೋಡುತ್ತಾರೆ. ಅವರು ಈ ಲೋಕದಲ್ಲಿರುತ್ತಾರೆ ಮತ್ತು ಅದರಲ್ಲಿ ಜೀವಿಸುವ ಕೃಪೆ ಹೊಂದಿರುತ್ತಾರೆ, ಮತ್ತು ಈ ಉದ್ದೇಶಕ್ಕೆ ಎಲ್ಲ ಜನರ ದೃಷ್ಟಿಗೆ ಯೋಗ್ಯವಾದುದು, ಉಚಿತವಾದುದು, ಪ್ರಾಮಾಣಿಕವಾದುದು ಆದ ಸಂಗತಿಗಳು ಅವರಿಗೆ ಒದಗಿ ಬರುತ್ತವೆ. ಆದರೆ ಈ ಲೋಕದ ಸಂಗತಿಗಳ ಬಗ್ಗೆ ಗುರಿ ಇಲ್ಲದ ಆಕಾಂಕ್ಷೆಗಳಿಂದ ಬಿಡುಗಡೆ ಹೊಂದಿದ್ದು, ಆತನು ಅದಕ್ಕೆ ಅನುಪಾತವಾಗಿ ದ್ರವ್ಯಾಶೆ, ಲೋಭ, ಒಣಜಂಬ ಮುಂತಾದವುಗಳ ಒತ್ತಡದಿಂದಲೂ ಬಿಡುಗಡೆ ಹೊಂದಿಕೊಳ್ಳುತ್ತಾನೆ ಮತ್ತು ಉತ್ತಮವಾಗಿ ಆಲೋಚಿಸಲು, ನ್ಯಾಯವಾಗಿ ಕಾರ್ಯ ಸಾಧಿಸಲು ಶಕ್ತನಾಗುತ್ತಾನೆ ಮತ್ತು ಎಲ್ಲರೆಡೆ ಕರುಣೆ ಮತ್ತು ಅನುಕಂಪಗಳನ್ನು ಬೀರುವವನಾಗುತ್ತಾನೆ. ಸ್ವಸ್ಥ ಮನಸ್ಸಿನ ಈ ಆತ್ಮನು ಅಥವಾ ಅನುಭವಿ ಕ್ರೈಸ್ತನ ಉತ್ತಮ ನಿರ್ಣಯಗಳು ಆತನ ಈ ಲೋಕದ ಮಾಂಸ ಶರೀರದ ಮನಸ್ಸಿನ ದುರಸ್ತಿ ಎಂದೆನಿಸಿಕೊಳ್ಳುವುದಿಲ್ಲ, ಆದರೆ ಅದು ಮೇಲಿನಿಂದ ದೇವರ ಉನ್ನತ ಹಾಗೂ ಅಮೂಲ್ಯವಾದ ವಾಗ್ದಾನಗಳ ಮೂಲಕ ಆತನಲ್ಲಿ ಹುಟ್ಟು ಬಂದ ನೂತನ ಮನಸ್ಸು ಅಥವಾ ಪ್ರವೃತ್ತಿಯಾಗಿದೆ. ನೀವು ಲೋಕದಲ್ಲಿ ದುರಾಶೆಯಿಂದುಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ. 2 ಪೇತ್ರ 1:4. ಆತನು ತನ್ನ ನೂತನ ಆತ್ಮ ಅಥವಾ ಸ್ವಸ್ಥ ಮನಸ್ಸಿನ ಪ್ರವೃತ್ತಿಯ ಕಾರಣ ಕರ್ತನ ಪವಿತ್ರಾತ್ಮನಿಂದ ಸಹಾಯ ಹೊಂದಿದ್ದಾನೆ ಮತ್ತು ಆತನ ಮನಸ್ಸು ಆತನು ಪಡಕೊಳ್ಳುವ ಹಾಗೂ ತುಂಬಲ್ಪಡುವ ಪವಿತ್ರಾತ್ಮನ ಅನುಪಾತಕ್ಕನುಸಾರವಾಗಿ ದೃಢವಾಗಿರುವುದು. ಇದು ಕರ್ತನ ಮೇಲಿನ ಆತನ ಪ್ರೀತಿಯ ಅನುಪಾತಕ್ಕೆ ತಕ್ಕಂತೆ ರಭಸದಿಂದಲೂ ಅಥವಾ ನಿಧಾನಗತಿಯಿಂದಲೂ ಇರುತ್ತದೆ ಮತ್ತು ಆತನ ನೈತಿಕತೆಯು ಉತ್ಸುಕವಾಗಿ ಇಲ್ಲವೇ ಉದಾಸೀನವಾಗಿ ಇರುತ್ತದೆ. ಥ್ಯಾಂಕ್ ಯು. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ನೋಡ್ಬೇಕ್ರೆ, ಯಾರೋ ಒಬ್ಬ ನೂತನ ಸೃಷ್ಟಿ ಏನ್ರಿ, ಅವರು ಯಾರು ದೇವತೆ ಒಡಂಬಡಿಕೆ ಮಾಡ್ಕೊಂಡಿರ್ತಾರೋ, ಸಿನ್ಸಿಯರ್ ಆಗಿ ದೇವ್ರಿಗೆ ಸಂಪೂರ್ಣವಾಗಿ ಒಪ್ಪಿಸ್ಕೊಂಡಿರ್ತಾರೋ, ಅವರ ಜಡ್ಜ್ಮೆಂಟ್ಸ್ ಹೇಗಪ್ಪ ಇರ್ತದೆ ಅಂತಂದ್ರೆ, ಈ ಲೋಕಕ್ಕೆ ಸಂಬಂಧವಾಗಿರೋಂಥ ಒಂದು ಆಸೆ ಆಕಾಂಕ್ಷೆಗಳ ಮೇಲೆ ತನ್ನ ಮನಸ್ಸು ಏನಾಗಿಲ್ಲ, ತುಂಬಾ ಸ್ಥಿರವಾಗಿ ಏನಾಗಿಲ್ಲ ಇರೋದಿಲ್ಲ ಅಲ್ವರ. ಅದಕ್ಕೂ ಬದಲಾಗಿ ಅಲ್ವರ ಅವ್ರದ್ದು ಒಂದು ಭೂಲೋಕದಲ್ಲಿರೋಂಥ ಎಲ್ಲಾ ವಿಚಾರಗಳು ದೇವ್ರು ಖಂಡಿತವಾಗಿ ಏನ್ ಮಾಡ್ತಾರೆ, ಅದನ್ನ ಕರೆಕ್ಟಾಗಿ ನಡೆಸ್ತಾರೆ. ಅವ್ರಿಗೆ ದೇವ್ರು ಏನ್ ಮಾಡ್ತಾರೆ, ಎಲ್ಲವನ್ನು ನೋಡ್ಕೊತಾರೆ ಅಂದ್ಬಿಟ್ಟು ಮನ್ಸಿರೋದ್ರಿಂದ ಇದಕ್ಕಿಂತ ಉನ್ನತವಾಗಿರೋಂಥ ಒಂದು ಶ್ರೇಷ್ಠವಂತ ಅವಕಾಶನ ಅವ್ರೇನ್ ಮಾಡ್ತಾರೆ, ಅದು ಯಾವಾಗ ಮನಸ್ಸು ಇಟ್ಕೊಂಡಿರ್ತಾರೆ. ಯಾಕಂದ್ರೆ ಈ ಭೂಲೋಕದಲ್ಲಿರೋದು ಎಲ್ಲವೂ ಏನಂತ ನೋಡ್ತಾರೆ, ಎಲ್ಲ ತಾತ್ಕಾಲಿಕವಾದದ್ದು ಅಲ್ವರ. ಇವತ್ತಿರ್ತಾರೆ, ನಾಳೆ ಏನಾಗಿರಲ್ಲ ಇರಲ್ಲ. ಇವತ್ತು ಚೆನ್ನಾಗಿರ್ತೀರಿ, ನಾಳೆ ಏನಾಗಲ್ಲ, ಈ ಸಿಚುವೇಶನ್ ಕಂಪ್ಲೀಟ್ ಆಗಿ ಚೇಂಜ್ ಆಗ್ಬೋದು ಅಲ್ವರ. ಇವತ್ತು ಲೋಕ ನೋಡ್ಬೇಕಾದ್ರೆ ಏನಂತೆ, ಒಂದು
ತಿಂಗಳು ಮುಂಚೆ ಇದ್ದಂಥ ಒಂದು ಸನ್ನಿವೇಶ ಇವತ್ತೇನಾಗಿಲ್ಲ, ಇಲ್ಲ ನಿನ್ನೆ ಇರೋಂಥ ಸನ್ನಿವೇಶ ಇವತ್ತೇನಾಗಿಲ್ಲ, ಇವತ್ತಿಲ್ಲ. ಅದರ ನಾಳೆ ಇನ್ನೂ ಭಯಂಕರವಾಗಿ ಕೆಟ್ಟದ್ದೇನಾಗ್ಬೋದು, ಇನ್ನೂ ವಿಪತ್ತುಗಳು ಬರ್ಬೋದು. ಅಂದ ದೇವ್ರ ಮಕ್ಳುಗಳಿಗೆ ಅವರ ದೃಷ್ಟಿಕೋನ ಎಲ್ಲಪ್ಪ ಅಂದ್ರೆ ಈ ಲೋಕದಲ್ಲಿರೋಂಥ ಒಂದು ಆಸೆ ಆಕಾಂಕ್ಷೆ, ಒಂದು ಪ್ರೈಡು, ಅದರ ಲೋಕದಲ್ಲಿ ದುಡ್ಡು ಮೇಲೆ ಆಸೆ ಪಡೋದು, ದುಡ್ಡನ್ನು ಸಂಪಾದನೆ ಮಾಡೋಕ್ಕೋ, ಐಶ್ವರ್ಯವಂತರಾಗಿರ್ಬೇಕು, ಶ್ರೀಮಂತರಾಗಿರ್ಬೇಕು, ಹೆಮ್ಮೆ ಉಳ್ಳವರಾಗಿರ್ಬೇಕು, ಎಲ್ಲರನ್ನು ಗೌರವಿಸ್ಬೇಕು ಅಂದ್ಬಿಟ್ಟು ಈ ಮೈಂಡ್ ಅವರಲ್ಲಿ ಏನಾಗಿರಲ್ಲ, ಇರಲ್ಲ. ಯಾಕಂದ್ರೆ ಅವ್ರ ಮೈಂಡ್ ಏನಪ್ಪ ಆಗಿರ್ತದೆ ಅಂದ್ರೆ ಏನ್ರಿ, ಒಂದು ಕಾನ್ಸಿಕ್ರೇಟೆಡ್ ಆಗಿರೋದ್ರಿಂದ ಅವ್ರ ಗುರಿ ಯಾವಾಗೂ ಕಿರೀಟದ ಮೇಲೆ ಏನಾಗಿರ್ತಾರೆ, ಇರ್ತದೆ. ಹೆಂಗಾರ ಮಾಡಿ ಜಯಮಾಲಂಗ್ ಗೆಲ್ಬೇಕು. ಇವೆಲ್ಲ ಲೋಕದಂತ ಎಲ್ಲ ವಿಪತ್ತು, ಕಷ್ಟ, ಸಂಕಟ, ಶೋಧನೆ, ಎಲ್ಲ ಒಂದು ಬೇನೆಗಳಿಂದ ಬರುವಂತ ಎಲ್ಲ ಒಂದು ಇದನ್ನ ನಾವು ಜಯಿಸಿ ಕ್ರಿಸ್ತನ ಸಿಂಹಾಸನ ನಿಂತ್ಕೊಬೇಕು ಅಂತ ಏನಾಗಿರ್ತಾರೆ, ಆ ಒಂದು ಮೈಂಡ್ ಇರ್ತದೆ ಅಲ್ಲರ. ಸಣ್ಣ ಈ ತರ ಒಂದು ಆ ಒಂದು ಮನ್ಸು ದೇವರು ನೂತನ ಸೃಷ್ಟಿಗೆ ಏನ್ ಮಾಡಿದ್ದಾರೆ, ಅಲ್ಲಿ ಅಲ್ಲಿ ಕೊಟ್ಟಿರ್ತಾರಿಂದ ಅವ್ರ ಜಡ್ಜ್ಮೆಂಟ್ಸ್ ಹೆಂಗಿರ್ತಾರೆ ಅಂತಂದ್ರೆ ಲೋಕದವ್ರಕ್ಕಿಂತ ಎಷ್ಟೋ ಸೂಪರ್ ಆಗಿ, ಎಷ್ಟೋ ವಿಭಿನ್ನವಾಗಿ ಇರ್ತಾರೆ. ಯಾಕಪ್ಪ ಅಂತಂದ್ರೆ ಇದು ಯಾವ್ದ್ರಿಂದ ಗೈಡ್ ಆಗಿಲ್ಪಟ್ಟಿದೆ, ಈ ಜಡ್ಜ್ಮೆಂಟ್ಸ್ ತಗೊಂಡ ನಿರ್ಧಾರಗಳು ಯಾವ ಗೈಡೆನ್ಸ್ ಆಗಿದೆ ಅಂತಂದ್ರೆ ದೇವ್ರು ಮಾಡಿರೋಂಥ ಉತ್ಕೃಷ್ಟ ಅಂತ ಒಂದು ವಾಗ್ದಾನಗಳು. ಅದರ ದೇವ್ರು ಮಾಡಿರೋಂಥ ಅನೇಕ ಒಂದು ಏನ್ರಿ ಬೈಬಲ್ನ ಪ್ರಾಮಿಸಸ್ಗಳು, ಯಾರು ಕೈ ಬಿಟ್ರು ನಾನು ಕೈ ಬಿಡೋದಿಲ್ಲ, ಎಲ್ಲವೂ ಏನ್ ಮಾಡ್ತದೆ, ಯಾರೇ ನಿಮ್ಗೆ ಕೆಟ್ಟದ್ದು ಬಯಸಿದ್ರು ಕೆಟ್ಟದ್ದು ಮಾಡೋದು ಸರಿ, ಅದು ನಿಮಗೇನಾಗ್ತದೆ, ಒಳ್ಳೇದಿಗೆ ಅದು ಫಲಿಸ್ತದೆ. ದೇವರ ಮಕ್ಳಿಗೆ ವಿರುದ್ಧವಾಗಿ ಮಾಡುವಂಥ ಯಾವುದೇ ಆಯುಧ ಕೂಡ ಏನಾಗಲ್ಲ, ಫಲಿಸಲ್ಲ ಅಂತಂದ್ಬಿಟ್ಟು ಇವು ಅನೇಕ ವಾಕ್ಯಗಳು ನಮ್ಗೆ ಇರ್ಬೇಕಾದ್ರೆ ಲೋಕದಲ್ಲಿ ಏನೇ ತೊಂದರೆಗಳು ಬರೋದು ಸರಿ, ನಮ್ಮ ಮೈಂಡ್ ಹೆಂಗಿರ್ತಾರೆ, ಒಂದು ಸ್ಥಿರವಾಗಿರ್ತಾರೆ. ಅದರ ಪವಿತ್ರಾತ್ಮನ ಏನಾಗಿರ್ತೀವಿ ನಾವು, ಭರಿತವರಾಗಿರ್ತೀರಿ ಅಂದ ನಮ್ಮಲ್ಲಿ ಆ ಲೋಕದಲ್ಲಿ ಬರುವಂತ ಒಂದು ಕಳವಳ, ಆ ಗಾಬರಿ, ಆ ಒಂದು ಭಯ ನಮ್ಮಲ್ಲಿ ಏನಾಗಲ್ಲ, ಬರಲ್ಲ. ಅದ್ರ ಬದಲಾಗೆ ಎಲ್ಲೋ ಒಂದ್ ಕಡೆ ಇವೆಲ್ಲ ಇದ್ರೂ ಸರಿ ಒಂದು ಸಮಾಧಾನ ಇದೆ, ಒಂದು ಶಾಂತಿ ಇದೆ ಅಂತ ಅಂದ್ಬಿಟ್ಟು ದೇವ್ರು ಏನ್ ಮಾಡ್ತಾರೆ, ಒಂದು ಮನಸ್ಸಲ್ಲಿ ಒಂದು ನಮ್ಗೆ ಸಹಾಯ ಮಾಡ್ತಾರೆ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ನಮಗೆ ಈ ಒಂದು ಸನ್ನಿವೇಶಗಳಲ್ಲಿ ವಾಕ್ಯಗಳಲ್ಲಿ ತುಂಬಾ ಮಾತುಗಳು ಏನ್ ಮಾಡ್ತಾರೆ ನಮ್ಗೆ ಹೇಳ್ತಾರೆ ಅಲ್ವರ. ಎಲ್ಲಪ್ಪ ಅಂತಂದ್ರೆ ಕೆಲವೊಂದು ವಾಕ್ಯಗಳನ್ನ ಓದೋಣ. ಆ ಕೀರ್ತನೆಯಲ್ಲಿ ಕೀರ್ತನೆಯಲ್ಲಿ 46ನೇ ಅಧ್ಯಾಯ 1, 2 ಮತ್ತೆ 3 ಓದ್ರಿ. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಆದುದರಿಂದ ಭೂಮಿಯು ಮಾರ್ಪಟ್ಟರೂ, ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರೂ ನಮಗೇನು ಭಯವಿಲ್ಲ. ನೋಡ್ರ ಸಮುದ್ರ ಅಂದ್ರೆ ಏನ್ರಿ, ಭೂಮಿಯು ಮಾರ್ಪಟ್ಟರು, ಬೆಟ್ಟಗಳು ಸಮುದ್ರ ಮುಳುಗೋದ್ರು ನಮ್ಗೇನಿಲ್ಲ, ನಮಗೇನು ಭಯವಿಲ್ಲ. ಆಮೇಲೆ ಸಮುದ್ರವು ಘೋಷಿಸುತ್ತಾ ನೊರೆಯನ್ನು ಕಾರಿದರೇನು, ಅದರ ಅಲ್ಲಕಲ್ಲೋಲಗಳಿಂದ ಪರ್ವತಗಳು ಚಲಿಸಿದರೇನು. ಒಂದು ನದಿಯದೆ ಅದರ ಕಾಲುವೆಗಳು ಪರಾತ್ಪರನ ಪರಿಶುದ್ಧ ನಿವಾಸ ಸ್ಥಾನವಾಗಿರುವ ದೇವನಗರವನ್ನು ಸಂತೋಷಪಡಿಸುತ್ತವೆ. ನೋಡ್ರ ಏನ್ರಿ, ಎಲ್ಲಾ ತೊಂದರೆಗಳು, ವಿಪತ್ತುಗಳು ಅಲ್ವರ, ಭೂಮಿ ಅಲ್ಲೋಲಕಲ್ಲವಾದ ಭೂಮಿ ಏನ್ರಿ, ಸಮಾಜ ಅವರ ಇಡೀ ಸಮಾಜನ ದೇವರು ಶೇಕ್ ಮಾಡಿ ಇವಾಗಿರೋಂಥ ಸಿಚುವೇಶನ್ಸ್ ಎಲ್ಲ ಚೇಂಜ್ ಮಾಡ್ಬಿಟ್ರೆ ಏನಪ್ಪಾ ಅಲ್ವರ. ಆಮೇಲೆ ಏನ್ ಹೇಳ್ತಾರೆ ಏನ್ರಿ, ಬೆಟ್ಟಗಳು ಸಮುದ್ರ ಬೆಟ್ಟಗಳಂದ್ರೆ ರಾಜ್ಯಗಳು, ಗುಡ್ಡ ಬೆಟ್ಟಗಳು ಅಂತಂದ್ರೆ ಸಣ್ಣ ಪುಟ್ಟ ರಾಜ್ಯಗಳು, ದೊಡ್ಡ ದೊಡ್ಡ ರಾಜ್ಯಗಳು, ಇವೆಲ್ಲ ಸಮುದ್ರ ಮುಳುಗೋದೇನ್ರಿ, ಜನ ಸಮೂಹದಲ್ಲಿ ಜನಗಳ ನಡುವೆನೇ ಏನಾಗ್ತಾರೆ ಇವತ್ತೆಲ್ಲ ಕಂಪ್ಲೀಟ್ ಆಗಿ ಡಿಸಾಲ್ವ್ ಆಗೋದು ನೋಡ್ತೀವಿ. ಅದರ ನೋಡಿ, ಇನ್ನ ಅತಿ ಶೀಘ್ರದಲ್ಲಿ ನಾವು ನೋಡ್ಬೋದು, ಅಮೆರಿಕ ತುಂಬಾ ಕುಣಿದಾಡ್ತಾ ಇದೆಯಲ್ಲ, ಅಮೆರಿಕ ಮುಳುಗೋತದೆ, ಇರಾನು ಮುಳುಗೋಯ್ತದೆ. ಈ ತರ ದೊಡ್ಡ ದೊಡ್ಡ ರಾಜ್ಯಗಳು ಎಲ್ಲ ಏನಾಗ್ತದೆ, ಸಮುದ್ರ ಮುಳುಗೋದು ನಾವು ಕಣ್ಮುಂದೆ ನೋಡ್ತಾ ಇದ್ರಿ. ಇವೆಲ್ಲ ನೋಡಿದ್ರು ಸರಿ, ನಾವು ಏನಪ್ಪಾ ಅಂದ್ರೆ ನಮಗೆ ಒಂದು ನದಿ ಉಂಟು. ಏನಪ್ಪ ಅದು, ಅದೇ ಜೀವಕರವಾದಂತ ವಾಕ್ಯಗಳು. ಆ ಸತ್ಯ ನಮಗಿರೋದ್ರಿಂದ ನಮ್ಮ ಮೈಂಡ್ ಏನಾಗಲ್ವಂತೆ, ದೇವ್ರ ಮಕ್ಳ ಮೈಂಡ್ ಡಿಸ್ಟರ್ಬ್. ಇದು ಸ್ಪಿರಿಟ್ ಆಫ್ ಸೌಂಡ್ ಮೈಂಡ್. ಇದೇ ಸಿಚುವೇಶನ್ಸ್ ಲೋಕಲ್ ಹೆಂಗಾಡ್ತಾರೆ ಅಲ್ವರ. ಸುಮ್ಮನೆ ಯಾವ್ದೋ ಒಂದು ನ್ಯೂಸ್ ಬಂದ್ಬಿಡ್ತು, ಪೆಟ್ರೋಲ್ ಡೀಸೆಲ್ ಏನಾಗ್ಬಿಡ್ತು, ಇದು ತುಂಬಾ ತೊಂದರೆಗಳಾಗ್ಬಿಡ್ತು, ಸಿಗ್ತಾ ಇಲ್ಲ ಅಂತ ಅವೆಲ್ಲ ಪೆಟ್ರೋಲ್ ಬಂಕ್ ನುಗ್ಬಿಟ್ರು. ಏನೋ ಫುಲ್ ಟ್ಯಾಂಕ್ ನೋಡ್ರೆ ಜೀವನ ಪೂರ್ತಿ ಇರಕ್ಕಿರದ. ಅದರ ಯಾವತ್ತೋ ದಿನ ಏನಾಗಬೇಕಾ, ಖಾಲಿ ಆಗ್ಬೇಕಲ್ಲ, ಅದು ತೌಕ ಟೆನ್ಷನ್ನು ಅಲ್ಲ, ಗಲಾಟೆ ಜಗಳ, ಗ್ಯಾಸ್ ಸಿಲಿಂಡರ್ ಇಲ್ಲ ಅಂತ ಬಿಟ್ಟೇನ್ರಿ, ಅದಕ್ಕೊಂದು ಹೋರಾಟ. ಅದರ ಏನ್ರಿ, ನಿಧಾನ ಇವತ್ತಿಲ್ಲ ಅಂದ್ರೆ ಏನಾಗ್ತದೆ, ಎಲ್ಲ ಒಂದ್ ಕಡೆ ಸಿಗ್ತದೆ. ಆದ್ರೂ ಕೂಡ ನೋಡ್ಬೇಕ್ರಿ ಏನ್ರಿ, ಇದರಲ್ಲಿ ಒಂದು ಕುತೂಹಲ. ಅದರ ನೋಡಿ, ಒಂದು ಚಿಕ್ಕ ಸಿಚುವೇಶನ್ ಲೋಕದಲ್ಲಿ ಎಷ್ಟೋ ಒಂದು ಗಲಿಬಿಲಿ ತರ್ತಾ ಇದೆ ಅಲ್ವರ. ಅದಕ್ಕೆ ನಾವು ಏನ್ರಿ, ನಮ್ಗೆ ಒಂದು ಏನಿದಂತೆ, ನದಿ ಉಂಟು, ಸಂತೋಷ ತರಂಥದ್ದು ಸುದ್ದಿ. ಅದರ ಏನ್ ಸುದ್ದಿ, ಇದೆಲ್ಲ ಆಗಿದ್ಮೇಲೆ ಅತಿ ಶೀಘ್ರದಲ್ಲಿ ದೇವರಾಜ್ಯ ಏನಾಗ್ತಾರೆ, ಭೂಲೋಕದಲ್ಲಿ ಸ್ಥಾಪನೆ ಆಗ್ತದೆ ಅಲ್ವರ. ಏನ್ರಿ, ಇದೆಲ್ಲ ಆಗೋದು ಒಳ್ಳೇದಕ್ಕೆ. ಯಾಕಂದ್ರೆ ಇದಾದ್ಮೇಲೆ ನೆಕ್ಸ್ಟ್ ಆಗ್ತಾರೆ ಸಮಾಧಾನದ ರಾಜ್ಯ ಭೂಲೋಕದಲ್ಲಿ ಬಂದ್ರೆ
ಏನ್ರಿ ಅಷ್ಟೊಂದು ಸಂತೋಷ ತರಂಥದ್ದು. ಅದಕ್ಕೆ ಇನ್ನೊಂದು ವಾಕ್ಯ ಓದೋಣ. ಪ್ರಕಟಣೆ 15ನೇ ಅಧ್ಯಾಯ 1 ಮತ್ತೆ 2. ಪರಲೋಕದಲ್ಲಿ ಆಶ್ಚರ್ಯಕರವಾದ ಮತ್ತೊಂದು ಮಹಾಲಕ್ಷಣವು ನನಗೆ ಕಾಣಿಸಿತು. ನೋಡ್ರ, 7 ಇಲ್ಲಿ ಮಂದಿ ಹೇಳ್ತಾರೆ, ಒಂದ್ ನಿಮಿಷ ಇರ್ತಾರೆ, ನಿಧಾನ ನೋಡ್ಕೊಳೋಣ. ಪರಲೋಕದಲ್ಲಿ ಮಹಾಲಕ್ಷಣ ಒಂದು ಕಾಣಿಸಿತು. ಪರಲೋಕ ಅಂತಾರೆ ಆಕಾಶದಲ್ಲಿ ಅಂತ ಹೇಳ್ತಾರೆ ಅಲ್ವರ. ಸೊ ಇಲ್ಲಿ ಕನ್ನಡದ ಪರಲೋಕ ಅಂತ ಕೊಟ್ಟಿದೆ ಅಲ್ವರ. ಸೊ ಅಲ್ಲಿ ಪರಲೋಕ ಅಂದ್ರೆ ಆ ದೇವ್ರ ಇರಂತ ಸ್ಥಾನ ಅಲ್ಲ ರೀ. ಅದ್ರ ಆಕಾಶ ಅಂತ ಬರುತ್ತೆ. ಆಕಾಶ ಅಂತ ಅಂದ್ರೆ ವಾಯುಮಂಡಲದಲ್ಲಿ ಸೇತನ ಅಧಿಕಾರ ನಡೆಸೋದು ಗೊತ್ತಾ, ಆ ಸ್ಥಳದಲ್ಲಿ ಅದರ ಆತ್ಮಿಕ ಒಂದು ಆಕಾಶದಲ್ಲಿ ಅಲ್ಲಿ ಒಂದು ಲಕ್ಷಣ ಏನಂದ್ರೆ ಮಹಾಲಕ್ಷಣ ಕಾಣಿಸ್ತಂತೆ. ಏನ್ ನೋಡಿದ್ರು? 7 ದೂತರು. 7 ಮಂದಿ ದೇವದೂತರ ಕೈಯಲ್ಲಿ ಹ್ಮ್. 7 ಉಪದ್ರವಗಳಿದ್ದವು. ಇವು ಕಡೆ ಉಪದ್ರವಗಳು. ಇವುಗಳಲ್ಲಿ ದೇವರ ರೌದ್ರವು ಮುಗಿದಿರುವುದು. ನೋಡ್ರ, ಅವ್ರ ಕೈಲಿ ಏನಪ್ಪ ಇತ್ತು ಅಂದ್ರೆ 7 ಮಂದಿ ದೂತರ ಕೈಲಿ 7 ಉಪದ್ರವಗಳು ಅಂತ. ಇದು ಕೊನೆಯ ಉಪದ್ರವ ಅಂತೆ. ಇದ್ರಲ್ಲಿ ದೇವರ ಕೋಪ ಇಲ್ಲ ಏನಾಯ್ತಂತೆ, ತೀರಿತ್ತು ಅಂತ. ಅಂದ್ರೆ ನಾವು ಇವತ್ತು ಇರೋದು ಈ ಸ್ಟೇಜ್ ಅಲ್ಲಿ. ದೇವರು ತನ್ನ ಉಪದ್ರವ ಭಯಂಕರವಾಗಿರಂತ ಕೋಪನ ಏನ್ರಿ ಜಗತ್ತ ಮೇಲೆ ಏನ್ ಮಾಡ್ತಾರೆ ಇವತ್ತು ಸುರಿಸ್ತಾ ಇದಾರೆ. ಇದು ಕೊನೆ ಅಂದ್ರೆ ಇದ್ರ ಮೇಲೆ ಇನ್ನೇನು ಬರಲ್ಲ. ಅಂದ್ರೆ ಗ್ರೇಟ್ ಟೈಮ್ ಆಫ್ ಟ್ರಬಲ್. ನಾವೇನಂತ ಗ್ರೇಟ್ ಟೈಮ್ ಆಫ್ ಟ್ರಬಲ್ ಅಂತ ನೋಡ್ತಿರೋ, ವಿ ಆಲ್ರೆಡಿ ಇನ್ ದ ಟ್ರಬಲ್. ಆದ್ರೆ ಟ್ರಬಲ್ ಏನಾಗ್ತದೆ, ದಿನ 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 ಏನಾಗ್ತದೆ, ಪೀಕಿಗೆ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ ಅದಕ್ಕೆ ನೋಡ್ಬೇಕಾರೆ ಏನ್ ಹೇಳ್ತಾರೆ ಏನ್ರಿ, ಇದ್ರಲ್ಲಿ ದೇವರ ರೌದ್ರವು ನಂತರ ಪೂರ್ತಿಯಾಗಿದೆ. ಆಮೇಲೆ ನೆಕ್ಸ್ಟ್ 2ನೇ ವಾಕ್ಯ. ಬೆಂಕಿ ಬೆರೆತ ಗಾಜಿನ ಸಮುದ್ರವು ಎಂಬಂತೆ ಏನೋ ಒಂದು ನನಗೆ ಕಾಣಿಸಿತು. ನೋಡಿ, ಏನೋ ಒಂದು ಕಾಣಿಸ್ತಂತೆ. ಏನಪ್ಪಾ ಅದು ಅಂತಂದ್ರೆ ಏನ್ರಿ, ಬೆಂಕಿ ಬೆರೆತ ಗಾಜಿನ ಸಮುದ್ರ ಅಂತ ಹೇಳ್ತಾರೆ. ಅದೇನ್ರಿ, ಸಮುದ್ರ ಬೆಂಕಿ ಜೊತೆ ಏನಾಗ್ಬಿಟ್ಟಿದೆ, ಮಿಕ್ಸ್ ಆಗ್ಬಿಟ್ಟಿದೆ. ಅದು ಹೆಂಗಿದೆ ಅಂತಂದ್ರೆ ಗಾಜಿನ ತರ ಇದೆ ಅಂತ ಹೇಳ್ತಾರೆ. ಸಮುದ್ರ ಏನೋ ಬೈಬಲ್ ಅಲ್ಲಿ ಅಲ್ಲೋಲ ಕಲ್ಲೋಲವಾದಂತ ದುಷ್ಟ ಜನಗಳು, ಏಷಯ 57:20. ಬೆಂಕಿ ಅಂದ್ರೆ ಏನು, ನಾವ್ ಯಾವಾಗ ಏನ್ ಹೇಳ್ತೀರಿ, ಕಷ್ಟ ಸಂಕಟ ಶೋಧನೆ, ತೊಂದರೆ ವಿಪತ್ತು, ಇದಕ್ಕೆ ಏನ್ ಮಾಡೋದು ಬೈಬಲ್ ಅಲ್ಲಿ ಹೇಳೋದು. ಅದಕ್ಕೆ ನಿಮ್ಮ ಏನ್ರಿ ವಿಶ್ವಾಸವು ಏನ್ರಿ ಹೆಂಗಿದೆ ಅಂತೆ, ಬೆಂಕಿಯ ಪುಟ್ಟಕ್ಕೆ ಹಾಕ್ತಾರೆ ಅಂತ ಬೈಬಲ್ ಹೇಳ್ತಾರಲ್ಲ. ಸೊ ಅಂದ್ರೆ ಬೆಂಕಿ ಅಂತಾನೆ ಶೋಧನೆಗಳು. ಬೆಂಕಿ ಬೆರೆದಂತ ಸಮುದ್ರ, ಗಾಜಿನ ಸಮುದ್ರ ಏನ್ರಿ, ಲೋಕ ಜನಗಳು ಇವತ್ತೆಲ್ಲಾ ರೋಷದಿಂದ ಆವೇಶದಿಂದ ಕಂಪ್ಲೀಟ್ ಆಗಿ ಏನಾಗ್ಬಿಟ್ರ ಅಲ್ಲಿ ತುಂಬಿಕೊಂಡ್ಬಿಟ್ಟಾರ ನೋಡಿರ್ತೀರಿ. ಕೋಪದಿಂದ, ಫ್ರಸ್ಟ್ರೇಟೆಡ್ ಮಾಸ್ ಆಫ್ ಪೀಪಲ್. ಎಲ್ಲಾರ್ಗು ಏನ್ರಿ ಆಗ್ಬಿಟ್ಟಿದೆ, ಎಲ್ಲಾರ್ಗು ಒಂಥರ ಸಾಕಾಗ್ಬಿಡೈತೆ. ಒಂದು ಜ್ವಾಲಾಮುಖಿ ತರ. ಜ್ವಾಲಾಮುಖಿ ನಾವು ಅದನ್ನ ಕಿಟ್ಕೊಂಡೆ ಹೆಂಗಿರ್ತದೆ, ಒಂದಲ್ಲ ಒಂದಿನ ಆಗ್ತಾರೆ, ಎತ್ತು ಹೊಡಿತಾರೆ ನೋಡಿರ್ತೀನಿ. ಎಲ್ಲಾ ಕಡೆ ಏನ್ ಮಾಡ್ತಾರೆ, ತನ್ನ ಒಂದು ಜ್ವಾಲೆ ಕೇರ್ತಾರಲ್ಲ, ಆ ತರ ಜನ ಇವತ್ತು ಕಾಯ್ಕೋತಾರ ನೋಡಿರ್ತೀರಿ. ಆಮೇಲೆ ನೋಡಿ, ಇದು ಹೆಂಗಿದೆ ಅಂತಂದ್ರೆ ಮುಂದಕ್ಕೆ ಹೋದ್ರೆ ಒಂದು ಗಾಜಿನ ತರ ಇದೆ. ಏನಿದು ಗಾಜು? ಗಾಜ್ ಅಂದ್ರೆ ಒಂದು ಕನ್ನಡಿ ಅಥವಾ ಟ್ರಾನ್ಸ್ಪರೆಂಟ್ ಗ್ಲಾಸ್. ಗ್ಲಾಸ್ ಏನು, ಗ್ಲಾಸ್ ಬೆನಿಫಿಟ್ ಏನಪ್ಪಾ ಅಂದ್ರೆ, ಗ್ಲಾಸ್ ಮೇಲೆ ನಿಂತ್ಕೊಟ್ರೆ ಕೆಳಗಡೆ ಇರೋದೆಲ್ಲ ಸ್ಪಷ್ಟವಾಗಿ ಕಾಣಿಸ್ತದೆ ಅಲ್ವರಾ. ಇದು ಗ್ಲಾಸ್. ಸರಿ, ಇವಾಗ ಮುಂದಕ್ಕೆ ಹೋದಿ, ನೆಕ್ಸ್ಟ್ ಏನಾಗ್ತಾನೆ ಅಂತ ನೋಡಿ ಆಮೇಲೆ. ಆಗ ಮೃಗದ ವಿಗ್ರಹಕ್ಕೆ ನಮಸ್ಕರಿಸದೆಯೋ, ಅದರ ಹೆಸರಿನ ಅಂಕೆಯನ್ನು ಮುದ್ರೆ ಹಾಕಿಸಿಕೊಳ್ಳದೆಯೋ ಅದರ ಮೇಲೆ ಜಯ ಹೊಂದಿದವರು ದೇವರ ಸೇವಾರ್ಥವಾದ ವೀಣೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಗಾಜಿನ ಸಮುದ್ರದ ಬಳಿಯಲ್ಲಿ ನಿಂತು ದೇವರ ದಾಸನಾದ ಮೋಶೆಯ ಹಾಡನ್ನು, ಯಜ್ಞದ ಕುರಿಯದಾತನ ಹಾಡನ್ನು ಹಾಡುತ್ತಾ, ದೇವರಾದ ಕರ್ತನೆ, ಸರ್ವಶಕ್ತನೆ, ನಿನ್ನ ಕೃತ್ಯಗಳು ಮಹತ್ತಾದವುಗಳು, ಆಶ್ಚರ್ಯಕರವಾದವುಗಳು ಆಗಿವೆ. ಇಲ್ಲಿ ಏನ್ ನೋಡ್ತೀವಿ ಅಂದ್ರೆ, ಒಂದು ಗ್ರೂಪ್ ಆಫ್ ಪೀಪಲ್ ಇದಾರಂತಪ್ಪ. ಇಡೀ ಜನಸಮೂಹ ಏನ್ರಿ ಒಂದು ಅಗ್ನಿಯಿಂದ ಏನ್ರಿ ಬೆಂಕಿನ ಭರಿತವಾಗಿರೋ ತರ ಇದ್ರೆ, ದೇವ್ರ ಮಕ್ಳು ಮಾತ್ರ ಹೆಂಗವ್ರೆ ಅಂತಂದ್ರೆ ಗಾಜಿನ ಸಮುದ್ರದ ಮೇಲೆ ನಿಂತ್ಕೊಂಡು ಏನ್ರಿ ದೇವರ ವೀಣೆಗಳನ್ನ ಬಾರಿಸ್ತಾ, ಮೋಸೆ ಹಾಡನ್ನು, ಯಜ್ಞದ ಕುರಿಯದ ಹಾಡನ್ನು ಹಾಡಿ ಏನ್ರಿ ದೇವ್ರನ್ನ ಏನ್ ಮಾಡ್ತಾರಂತಲ್ಲಿ ಕೊಂಡಾಡ್ತಾವ್ರಂತೆ. ಇದೇನಪ್ಪ ಇದು? ಅಂದ್ರೆ ಇವತ್ತಿರೋ ಸಿಚುವೇಶನ್ ರೀ, ಲೋಕದಲ್ಲಿರೋಂಥ ಎಲ್ಲಾ ಜನಗಳು ಟೆನ್ಷನ್ ಇಂದ, ಗಲಿಬಿಲಿಯಿಂದ ಏನ್ರಿ ತುಂಬಾ ಗಾಬರಿಯಿಂದ ಇರ್ಬೇಕಾದ್ರೆ
ದೇವ್ರ ಮಕ್ಳು ಹೆಂಗವ್ರಪ್ಪ ಅಂತಂದ್ರೆ ದೇವ್ರ ಮಕ್ಳು ತುಂಬಾ ಸಮಾಧಾನವಾಗಿದ್ದಾರೆ, ಶಾಂತಿಯಾಗಿದ್ದಾರೆ. ಅವರು ದೃಷ್ಟಿಯಲ್ಲಿ ಈ ಅಲ್ಲೋಲ್ಲ ಕಲ್ಲೋಲವರಂತ ಸಮುದ್ರ, ಬೆಂಕಿನ ಬರಿತವಂತ ಸಮುದ್ರ, ಇದು ಆ ತರ ಕಾಣಿಸ್ತಾ ಇಲ್ಲ. ಅವ್ರಿಗೆ ಹೆಂಗಿದೆ, ಗಾಜಿನ ತರ ಇದೆ, ಕ್ರಿಸ್ಟಲ್ ಕ್ಲಿಯರ್ ರೀ. ಯಾಕಂದ್ರೆ ಈ ಗಾಜಿನ ಆ ಕಡೆ ನೋಡಿದ್ರೆ ಏನಿದೆ ಅಂತ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಈ ಅಲ್ಲೋಲ ಕೊಲವಂತ ಸನ್ನಿವೇಶಗಳ ಆ ಕಡೆಗೆ ಏನಿದೆ, ದೇವ್ರ ರಾಜ್ಯ ಇದೆ. ದೇವ್ರು ತನ್ನ ಒಂದು ಏನ್ರಿ ಕಣ್ಣಿಗೆ ಕಾಣುವಂತ ರಾಜ್ಯವನ್ನು ಭೂಲೋಕದಲ್ಲಿ ಅತಿ ಶೀಘ್ರದಲ್ಲೇ ಮಾಡ್ತಾರೆ, ಸ್ಥಾಪನೆ ಮಾಡ್ತಾರೆ. ಇಡೀ ಲೋಕ ಜನಗಳಿಗೆ ಏನಂತಾರೆ, ಆಶೀರ್ವಾದ ತರ್ತಾರೆ. ಸತ್ತವ್ರು ಎಲ್ಲರಿಗೂ ನೋಡ್ತಾನೆ ಬರ್ತಾರೆ, ಎಲ್ಲರಿಗೂ ಆಶೀರ್ವಾದ ಬರ್ತಾರೆ. ಎಲ್ಲ ನಿಶ್ಚಿಂತೆಯಿಂದ ಸಂತೋಷವಾಗಿರ್ಬೋದು. ಅದರ ಇವತ್ತು ಮನುಷ್ಯನ್ಗೆ ಏನಕ್ಕೆ ಕಾಯಿಲೆ ಬರೋದು ಅದರ ಎಲ್ಲ ಶುಗರು, ಡಯಾಬಿಟೀಸ್ ಅಂತೆ, ಆಮೇಲೆ ಕಣ್ಣು ಮಂದ ಆಗೋದು, ಕಿಡ್ನಿ ಫೇಲ್ಯೂರ್ ಆಗೋದು, ಹಾರ್ಟ್ ಅಟ್ಯಾಕ್ ಬರೋದು, ಎಲ್ಲಾ ತರ ಕಾಯಿಲೆಗಳು ಬರ್ತದೆ. ಏನಕ್ಕೆ ಅಂದ್ರೆ ಏನ್ರಿ, ಫಸ್ಟ್ ಟೆನ್ಷನ್ ತಗೊಂಬಿಡಿ. ಟೆನ್ಷನ್ ಬರ್ತದಲ್ಲಪ್ಪ, ಲೋಕ ಸನ್ನಿವೇಶಗಳಾಗಿದೆ ಅಂತಂದ್ರೆ ದೇವ್ರ ರಾಜ್ಯದಲ್ಲಿ ದೇವ್ರ ಇದೆ ಸೊಲ್ಯೂಷನ್ ರೀ. ಕಾಯಿಲೆ ಬರ್ಬಾರ್ದಾ, ಫಸ್ಟ್ ಮನ್ಸಿಗೆ ಸಮಾಧಾನ ಕೊಟ್ರಪ್ಪ, ನೆಮ್ಮದಿ. ಅದನ್ನ ದೇವ್ರೇನ್ ಮಾಡ್ತಾರೆ, ರಾಜ್ಯದಲ್ಲಿ ನೆಮ್ಮದಿ ಕೊಡ್ತಾರೆ. ಅಲ್ಲರ ಮನುಷ್ಯ ಎಷ್ಟೊಂದು ಕಷ್ಟಪಟ್ಟು ಓಡಾಡೋದೇ ಏನಕ್ಕೆ ಅಂದ್ರೆ ಹೊಟ್ಟೆ ಪಾಟ್ರಿ. ಎಲ್ಲಾರಿಗೂ ಬೇಕಾದಂತ ಇತ್ತು ಅಂತಂದ್ರೆ ತಡ ಬುಡ ಅಂತ ಓಡಿ 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 ಅಯ್ಯೋ ಅಂತ ತವಕ ಪಡ್ತಾನ ಮನುಷ್ಯ ಅಂದ್ರೆ ಇಲ್ಲ ರೀ. ಅದರ ಸಮಾಧಾನದಿಂದ ಇರ್ತಾನೆ. ಇದನ್ನ ದೇವರು ತನ್ನ ರಾಜ್ಯದಲ್ಲಿ ಏನ್ ಮಾಡ್ತಾರೆ, ಕೊಡ್ತಾರೆ. ಅದರ ಯೋಚನೆ ಮಾಡ್ರಿ. ಜಸ್ಟ್ ಒಂದು ವಿಡಿಯೋ ನೋಡ್ತಾ ಇದ್ದೆ, ಬೇಕಾದ್ರೆ ಲಿಂಕ್ ನಿಮ್ಗೆ ಕಳಿಸ್ತೀನಿ, ನೋಡಿದ್ದೆ, ಸೂಪರ್ ಆಗಿದೆ. ಅಮೆರಿಕ ಅವರು ನಿನ್ನೆ ಒಂದು 2 days ಮುಂಚೆ ಏನ್ ಮಾಡೋರೆ, ಇರಾನ್ ಮೇಲೆ ಕೆಲವೊಂದು ಅಟ್ಯಾಕ್ ಮಾಡೋರೆ. ಒಂದು ಮಿಸೈಲ್ ಎಷ್ಟಪ್ಪ ಅಂದ್ರೆ $1.2 million ಅಂತೆ. ಅದು $1.2 million ಅಂದ್ರೆ ನಾವು ಲೆಕ್ಕ ಹಾಕ್ಬೇಕು. ಮಿಲಿಯನ್ ಅಂದ್ರೆ ಎಷ್ಟು ಏನ್ರಿ, 10 ಲಕ್ಷ, 12 ಏನ್ರಿ, 1.2 million ಅಂದ್ರೆ ನಿಯರ್ಲಿ ಅರೌಂಡ್ 12 to 13 lakhs ಇರ್ಬೇಕೇನೋ. ಅಂದ್ರೆ ಏನೋ ಅಮೆರಿಕನ್ ಕರೆನ್ಸಿಲಿ. ಇದು ನಮ್ಮ ಇಂಡಿಯಾಲಿ 100ರಷ್ಟು ಜಾಸ್ತಿ ಹಾಕೊಟ್ಟಿರ್ತೀರಿ. ಅಂದ್ರೆ ಒಂದು ಮಿಸೈಲ್ ಬಂದ್ಬಿಟ್ಟು ಹೆಚ್ಚು ಕಮ್ಮಿ 1 ರಿಂದ 1.5 ಕೋಟಿ 2 ಕೋಟಿ ರೀ. ಆ ತರ ಏನ್ರಿ, ಎಷ್ಟೋ ಸಾವಿರಾರುಗಳು ಏನ್ ಮಾಡ್ಬಿಟ್ಟಾರಂತೆ, ಒಂದು ಕ್ಷಣದಲ್ಲಿ ಏನ್ ಮಾಡೋರೆ, ಹೊಡೆದಾರಂತೆ. ಎಲ್ಲರ ಏನ್ರಿ ನೋಡ್ತಾ ಇದ್ದ ಲಿಸ್ಟು ಹೇಳ್ತಾನೆ, ಪಾಪ 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 ಎಷ್ಟು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಜನಗಳದು ವೇಸ್ಟ್ ಮಾಡ್ತಾ ಇರೋದು. ಇದನ್ನೆಲ್ಲ ಕ್ರಿಸ್ತನ್ ರಾಜ್ಯದಲ್ಲಿ ಏನಕ್ಕೆ ಹಾಕ್ತಾರೆ ಅಂದ್ರ, ಎಲ್ಲ ವ್ಯವಸಾಯಕ್ಕೆ ಹಾಕ್ತಾರೆ, ಜನಗಳಿಗೆ ಒಳ್ಳೆತಕ್ಕೆ ಹಾಕ್ತಾರೆ. ಅವಾಗ ಜನಗಳ ಕಿತ್ತಾಡ್ತಾರ. ಯೋಚನೆ ಮಾಡ್ರಿ, ಎಲ್ಲರಿಗೂ ಅವ್ರು ಬೇಕಾಗಿರೋದೆಲ್ಲ ಸಿಕ್ಕಿದ್ರೆ ಅವ್ರ ಯಾಕಪ್ಪ ಜಗಳ ಮಾಡಕ್ ಹೋಗ್ತಾರೆ. ಬೇಕಾಗಿರೋ ಮನೆ ಇತ್ತು ಅಂದ್ರೆ ಅವನ್ಯಾಕೆ ಅಕ್ಕಪಕ್ಕದ ಜಗಳ ಆಡಕ್ ಹೋಗ್ತಾನೆ. ಬೇಕಾದಂತ ವಸತಿ ಇತ್ತು ಅಂದ್ರೆ ಅವನ್ಯಾಕೆ ಬೇರೆ ಆಸೆ ಪಡ್ತಾನೆ. ಇದನ್ನ ಕರ್ತನ ರಾಜ್ಯದಲ್ಲಿ ಏನ್ ಮಾಡ್ತಾವ್ರು, ಸ್ಥಾಪನೆ ಮಾಡಕ್ ಹೋಗ್ತಾರೆ. ಅದಕ್ಕೆ ಇದು ದೇವ್ರ ಮಕ್ಕಳು ಈ ಗಾಜಿನ ಈ ಕಡೆ ನೋಡ್ತಾ ಇರ್ಬೇಕಾ, ಅವ್ರ ಮೈಂಡ್ ಹೆಂಗಿದೆ ಅಂತೆ, ಇಟ್ ಈಸ್ ಇನ್ ಪರ್ಫೆಕ್ಟ್ ಪೀಸ್. ಹೆಂಗೆ ಯೇಸು ಕ್ರಿಸ್ತು ಪಿಲಾತ್ ಹತ್ರ ನಿಂತ್ಕೊಂಡು ಮಾತಾಡ್ಬೇಕಾರೆ ಏನ್ರಿ, ಟೆನ್ಷನ್ ಆಗಿಲ್ಲ, ಗಾಬರಿ ಆಗಿಲ್ಲ, ಗಡಗಡ ಅಂತ ನಡಗಿಲ್ಲ. ಯಾಕೆ, ಇಟ್ ವಾಸ್ ವೆರಿ ಕ್ಲಿಯರ್. ಏನಪ್ಪ, ನಾನು ಈ ಟೆಸ್ಟಲ್ಲಿ ಹೋದ್ರೇನೆ ನೆಕ್ಸ್ಟ್ ಏನಾಗೋದು, ನನ್ನ ಪ್ರಾಣನ ಶಿಲ್ಮನ ಅರ್ಪಿಸೋದಕ್ಕೆ ಸಾಧ್ಯ ಅಂದ್ಬಿಟ್ಟು. ಅಲ್ಲರ ಬೇರೆ ಯಾರೋ ಇದ್ದಿದ್ರೆ ಗವರ್ನರ್ಸ್ಗಳ ಮುಂದೆ, ಅಫಿಷಿಯಲ್ಸ್ ಮುಂದೆ ಏನಾಗಿರೋ ನಡಿಗೆ ಎಲ್ಲ ಗಾಬರಿ ಮಾಡ್ಕೊಂಡು ಟೆನ್ಷನ್ ಆಗ್ಬಿಟ್ಟಿರೋನ. ಇವೇನ್ ಮಾಡ್ತಾರೆ, ಸಮಾಧಾನವಾಗಿ ಕ್ಲಿಯರ್ ಆಗಿ ಏನ್ ಮಾತಾಡ್ಬೇಕೋ ಅದನ್ನ ಕ್ಲಿಯರ್ ಆಗಿ ಏನ್ ಮಾಡ್ತಾರೆ, ಅವ್ರು ಮಾತಾಡ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಅದರ ಇದೇ ರೀತಿ ದೇವ್ರ ಮಕ್ಕಳಿಗೆ ದೇವ್ರ ಏನಪ್ಪ ಕೊಟ್ಟವ್ರು ಅಂದರೆ ದ ಸ್ಪಿರಿಟ್ ಆಫ್ ಸೌಂಡ್ ಮೈಂಡ್ ಬೇಸ್ಡ್ ಆನ್ ದ ಪ್ರೆಷಸ್ ಪ್ರಾಮಿಸಸ್. ವಾಕ್ಯಗಳ ಒಂದು ಆಧಾರ ಮೇಲಿರೋದ್ರಿಂದ ದೇವ್ರ ಮಕ್ಕಳು ಏನಾಗಲ್ಲ, ಚಂಚಲವಾಗಿ ಇರಲ್ಲ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ನವಿತಾ ಸಿಸ್ಟರ್ ಓದ್ಬೋದಾ? ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ಆತನ ಇರುವಿಕೆಯ ಅಥವಾ ಅಸ್ತಿತ್ವದ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ಮತ್ತಾಯ 16ನೇ ಅಧ್ಯಾಯ 26ನೇ ವಚನ ಎಂಬುದಾಗಿ ಕರ್ತನು ವಿಚಾರಿಸುತ್ತಾನೆ. ದೃಢ ಮನಸ್ಸಿನ ವ್ಯಕ್ತಿಯು ಆತನು ಹೊಂದಿರುವ ಆತನ ಅಸ್ತಿತ್ವದ ಅಮೂಲ್ಯ ಸಂಗತಿಗಳನ್ನು ಯಾವುದಕ್ಕಾದರೂ ಸಂಪತ್ತು, ಕೀರ್ತಿ ಮತ್ತು ಅಧಿಕಾರಕ್ಕಾಗಿ ವಿನಿಮಯ ಮಾಡಿಕೊಳ್ಳಲಾರನು. ಯಾರಾದರೂ ಸ್ವಸ್ಥ ಮನಸ್ಸಿನ ಆತ್ಮನನ್ನು ಹೊಂದಿಕೊಳ್ಳುವ ಅನುಪಾತಕ್ಕೆ ತಕ್ಕಂತೆ ಇದು ಅವರ ಅಂದಾಜಾಗಿದೆ. ಇದಕ್ಕೆ ವ್ಯತಿರಿಕ್ತವಾಗಿ ಲೋಕವು ವಿರುದ್ಧವಾದವುಗಳನ್ನು ಮಾಡಿ ಆ ಮೂಲಕ ತನ್ನಲ್ಲಿ ಮಾನಸಿಕ ದೃಢತೆ ಇಲ್ಲದಿರುವಿಕೆಯನ್ನು ರುಜುವಾತುಪಡಿಸುತ್ತಿರುವುದನ್ನು ನಾವು ನೋಡುತ್ತಿದ್ದೇವೆ. ಲೋಕದ ಅತಿ ಬುದ್ಧಿವಂತರು ಎಂದು ಹೇಳಿಕೊಳ್ಳುವವರು ತೃಪ್ತಿ ಕೊಡದ ಸಂಪತ್ತನ್ನು ಕೂಡಿಸಿಕೊಳ್ಳಲು ಶ್ರಮಿಸುತ್ತಿದ್ದಾರೆ. ಮಾನ ಮರ್ಯಾದೆ ಹೊಂದಿಕೊಳ್ಳಲು, ಸಾಮಾಜಿಕ ಸ್ಥಾನಮಾನಕ್ಕಾಗಿ, ಉಚ್ಚ ಪದವಿಗಾಗಿ, ವ್ಯರ್ಥವಾದ ವೈಭವಗಳಿಗಾಗಿ, ಪಾಪಮಯ ವೈಭೋಗಗಳಿಗಾಗಿ ಕಚ್ಚಾಡುತ್ತಿದ್ದಾರೆ. ಭವಿಷ್ಯ ಜೀವನ ಇಲ್ಲದಿರುವಲ್ಲಿಯೂ ದೃಢಮನಸ್ಸಿನ ಆತ್ಮ ಇರುವವರೆಲ್ಲರೂ
ಅಂತಹ ಕ್ರಮಗಳು ಅವಿವೇಕತನದ್ದು ಎಂದು ಕಂಡುಕೊಳ್ಳುತ್ತಾರೆ. ಹೆಚ್ಚಾದವರು ತಮ್ಮ ಪ್ರಸ್ತುತ ಜೀವಿತದಲ್ಲಿ ಸಂತೋಷ ಪಡೆದುಕೊಳ್ಳಲು ಸಿದ್ಧವಾಗಿರುವುದರಲ್ಲಿ ಕಳೆಯುತ್ತಾರೆ. ನಂತರದಲ್ಲಿ ಮರಣಶಯ್ಯೆಯಲ್ಲಿ ಮಲಗುವಾಗ ತಾವು ಬಯಸಿದ್ದು ತಮಗೆ ದೊರೆಯಲಿಲ್ಲವೆಂದು ಗ್ರಹಿಸಿಕೊಳ್ಳುತ್ತಾರೆ. ಅವರು ಬಿಟ್ಟು ಹೋಗುವ ಕೀರ್ತಿ ಅಥವಾ ಸಂಪತ್ತಾಗಲಿ ಆ ಕೂಡಲೇ ಚದರಿ ಹೋಗುತ್ತದೆ, ಮತ್ತು ಅದು ಚದರಿ ಹೋಗದಿದ್ದರೆ ಅವರ ಅವಿವೇಕತನದ, ಲೋಭದ ಮತ್ತು ಮನಸ್ಸಿನ ಸ್ವಸ್ಥತೆ ಇಲ್ಲದಿರುವಿಕೆಯ ಸ್ಮಾರಕವಾಗಿ ಉಳಿದು ಹೋಗುತ್ತದೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ನೋಡ್ರ ಏನ್ ಸೂಪರ್ ಆಗಿ ಹೇಳ್ತಾರೆ ಪಾಯಿಂಟು. ಯೇಸು ಹೇಳ್ತಾರಲ್ಲ, ಒಬ್ಬ ಮನುಷ್ಯ ಏನ್ರಿ ಲೋಕವನ್ನೆಲ್ಲ ಸಂಪಾದಿಸ್ಕೊಂಡು ತನ್ನ ಆತ್ಮವನ್ನು ಕಳ್ಕೊಂಡ್ರೆ, ತನ್ನ ಪ್ರಾಣವನ್ನು ಕಳ್ಕೊಂಡ್ರೆ ಏನೋ ಅವನಿಗೆ ಪ್ರಯೋಜನ ಅಂದ್ಬಿಟ್ಟು ಅಲ್ರ. ಅದು ಹೇಳ್ತಾರೆ ಏನ್ರಿ, ಲೋಕ ಇವತ್ತು ಎಲ್ಲಪ್ಪ ಬಿದ್ದಿದೆ ಅಂತಂದ್ರೆ ಏನ್ರಿ, ಲೋಕದಲ್ಲಿ ಸ್ಥಾನ ಮಾನ ಘನತೆ ಗೌರವ ಇದನ್ನೇ ಸಂಪಾದನೆ ಮಾಡಕ್ಕೆ ಏನೋ ತುಂಬ್ಕೊಂಡ್ಬಿಟ್ಟಿದಾರ್ರಿ ಅಲ್ವರ. ಅವ್ರಿಗೆ ಬೇರೆ ಮೈಂಡ್ ಏನಿಲ್ಲ, ಅವ್ರಿಗೆ ಇಲ್ಲ ಬೇರೆದೇನೂ ಗೊತ್ತಿಲ್ಲ. ಅವ್ರಿಗಿರೋದೇ ಏನಂತಾರೆ, ಲೋಕದಲ್ಲಿ ಹೆಂಗಿರ್ಬೇಕು, ಎಲ್ಲರ ಮುಂದೆ ಒಂದು ಗತ್ತಿನ ಏನಬೇಕು, ಬಾಳ್ಬೇಕು. ಅದಕ್ಕಾಗಿ ಅದನ್ನ ಅಚೀವ್ ಮಾಡೋದಕ್ಕೆ ಏನೆಲ್ಲ ಮಾಡೋಕ್ಕಾಗ್ತದೋ ಅದನ್ನೇ ಮಾಡ್ತಾರೆ ಮನುಷ್ಯರು ಇವತ್ತು ಟ್ರೈ ಮಾಡ್ತವ್ರೆ ಅಲ್ವರ. ಅದು ನೋಡ್ಬೇಕ್ರೆ ಸೋಷಿಯಲ್ ಸ್ಟ್ಯಾಂಡಿಂಗ್ ಅದರ ಇದರಿಂದ ಏನಪ್ಪ ಲಾಭ ಅಂತಂತಂದ್ರೆ ಏನ್ರಿ, ಇದು ಒಂದು ಅನ್ವೈಸ್ ಕೋರ್ಸ್ ಅಂತ ಹೇಳ್ತಾರೆ ಅದರ. ಏನ್ರಿ, ಸೆಲ್ಫಿಶ್ನೆಸ್ ಇಂದ ತುಂಬಿರೋಂಥ ಒಂದು ಲೋಕದ ಒಂದು ಭಾವನೆಗಳಿದು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅದರ. ನಾವು ಬೈಬಲಲ್ಲಿ ಯೇಸು ಕ್ರಿಸ್ತ ಆಕ್ಚುಲಿ ಮಾತು ಹೇಳ್ತಾರೆ ಗೊತ್ತಾ, ಒಬ್ಬ ಮನುಷ್ಯ ಲೋಕವನ್ನ ಸಂಪಾದನೆ ಮಾಡಿ ನನ್ನ ಆತ್ಮವನ್ನು ಕಳ್ಕೊಂಡ್ರೆ ಏನಪ್ಪ ನಷ್ಟ ಅಂತ ಹೇಳ್ಬೇಕಾದ್ರೆ ಕ್ರೈಸ್ಟ್ ಹೇಳೋದು ಯಾರ ಬಗ್ಗೆ ಅಂತಂದ್ರೆ, ಇದನ್ನ ಬಂದ್ಬಿಟ್ಟು ಏನ್ರಿ ಅಲೆಕ್ಸಾಂಡರ್ ಗ್ರೇಟ್ ಬಗ್ಗೆ ಏನ್ ಮಾಡ್ತಾರೆ ಹೇಳ್ತಾರೆ. ಅಲೆಕ್ಸಾಂಡರ್ ಗ್ರೇಟ್ ನಮ್ಗೆಲ್ಲ ಚೆನ್ನಾಗಿ ಗೊತ್ತಿರಂಗೆ ಅಟ್ ದ ಏಜ್ ಆಫ್ ಏನ್ರಿ 22 ಈ ವಾಸ್ ವರ್ಲ್ಡ್ ಕಾನ್ಕರರ್. ಇಡೀ ಬ್ರಹ್ಮಾಂಡಕ್ಕೆ ಅವನೇನಾಗಿದ್ದ, ಚಕ್ರಾಧಿಪತಿ ರೀ ಅದರ. ಅದಕ್ಕೆ ಅವ್ನು 22 ವಯಸ್ಸಲ್ಲಿ ಕಾನ್ಕರ್ ಮಾಡ್ಕೊಂಬಿಟ್ಟಾನೆ. 16 ಇಯರ್ಸ್ ಅಲ್ಲಿ ಅವ್ನು ಬಿಗಿನ್ ಮಾಡ್ತಾನ್ರಿ ಅದರ. ಇಡೀ ವರ್ಲ್ಡ್ ಏನ್ ಮಾಡ್ತಾನೆ, ಎಂಗೇಜ್ ಅಲ್ಲಿ ಫುಲ್ ಸೂಪರ್ ಫಾಸ್ಟ್ ಆಗಿ ವರ್ಲ್ಡ್ ನ ಕಾನ್ಕರ್ ಮಾಡ್ಕೊಂಡ್ಬಿಡ್ತಾನೆ. 32 ಇಯರ್ಸ್ಗೆ ಸತ್ತ ಹೋಗ್ಬಿಡ್ತಾನೆ ಅವ್ನಿಗೆ ಅಲ್ಲರ. ಸೊ ಅವ್ನಿಗೆ ಏನ್ ಕಾಯಿಲೆ ಇತ್ತು ಅದಕ್ಕೆ ಟ್ರೀಟ್ಮೆಂಟ್ ಕೊಡೋಕೆ ಯಾರ ಕೈಲಿ ಆಗ್ಲೇ ಇಲ್ಲ ರೀ, ಯಾವ ಡಾಕ್ಟರ್ ಕೈಲಿ ಆಗ್ಲಿಲ್ಲ ಅದರ. ಪೆಡ್ಡಪ್ ಆಗ್ಬಿಡ್ತಾನೆ ಅವನು. ಏನಪ್ಪ, ನಾನು ಇಡೀ ಬ್ರಹ್ಮಾಂಡಕ್ಕೆ ಚಕ್ರಾಧಿಪತಿ, ಎಲ್ಲ ರಾಜ್ಯದಲ್ಲಿ ಎಲ್ಲ ನನ್ನ ಹತ್ರನೇ ಇದ್ದಾರೆ, ಎಲ್ಲ ಔಷಧಿ ಮೆಡಿಸಿನ್ಸು ಎಲ್ಲ ವೈದ್ಯರೆಲ್ಲ ಇದ್ದಾರೆ, ಆದ್ರೂ ಏನ್ ಮಾಡೋಕ್ಕಾಗಿಲ್ಲ, ನನ್ನ ಕಾಯಿಲೆನ ವಾಸಿ ಮಾಡೋಕ್ಕಾಗಿಲ್ಲ ಅಲ್ರ. 32 ವರ್ಷಕ್ಕೆ ಒಬ್ಬ ಮನುಷ್ಯ ಸತ್ತೋಗ್ತಾನೆ. ಎಷ್ಟು ಫ್ರಸ್ಟ್ರೇಟ್ ಆಗಿರ್ಬೇಕು, ಎಷ್ಟು ಬೇಜಾರಾಗಿರ್ಬೇಕು. ಹಂಗೇನು ಅನ್ಸ್ಬಿಡ್ತದೆ ಕೊನೆಗೆ, ಅಯ್ಯೋ ನಾ ಇಷ್ಟೆಲ್ಲ ಸಂಪಾದನೆ ಮಾಡಿದ್ ವೇಸ್ಟ್ ಅಲ್ಲಪ್ಪ, ವೇಸ್ಟ್. ಏನು ಮಾಡಿ ಏನು ಸಾತ್ಕೊಂಡೆ, ನನ್ನನ್ನು ನಾನೇ ಏನು ಮಾಡ್ಕೊಳಕ್ಕಾಗಿಲ್ಲ, ಕಾಪಾಡೋಕ್ಕಾಗಿಲ್ಲ, ನನ್ನ ಲೈಫನ್ನು ನಾನು ಎಂಜಾಯ್ ಮಾಡೋಕ್ಕಾಗಿಲ್ಲ, ಸಂತೋಷ ಪಡೋಕ್ಕಾಗಿಲ್ಲ. ಬರೀ ಯುದ್ಧ 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 ಜಗಳ ಗಲಾಟೆ ಅಂತಬಿಟ್ಟು ಹೊಟ್ಟೆ ಕಿಚ್ಚಂಬಿಟ್ಟೆ ಇದೇ ಸಂಪಾದನೆ ಮಾಡ್ಬಿಟ್ಟಲ್ಲ, ನನ್ನ ಮನ್ಸಿಗೆ ಸಮಾಧಾನನೇ ಸಿಕ್ಕಿಲ್ಲ ಅಂತಬಿಟ್ಟು ಕೊನೆಗೆ ಏನು ಮಾಡ್ತಾನೆ, ನಾನು ಏನು ಹೇಳ್ತಾನೆ, ನಾನು ಸತ್ತ ಮೇಲೆ ದಯವಿಟ್ಟು ನನ್ನ ಸಮಾಧಿಯಿಂದ 2 ಕೈನ ಆಚೆ ಕಡೆ, ಐ ಮೀನ್ ಕಾಫಿನ್, ಸಮಾಧಿ ಕ್ಷಮಿಸ್ಬಿಡಿ, ಕಾಫಿನ್ ಅದರ ಕಾಫಿನ್ ಬಾಕ್ಸ್ ಇಂದ ನನ್ನ ಕೈಗಳನ್ನೇ ಮಾಡಿ ಹೊರಡೆ 2 ಬಿಟ್ಬಿಡಿ ಅಂತ ಹೇಳ್ತಾರೆ ಅದರ. ಬಿಟ್ಬಿಟ್ಟು ನೀವು ಊರೆಲ್ಲ ಮೆರವಣಿಗೆ ಮಾಡಿ ಅಂತ ಹೇಳ್ತಾರೆ. ಆ ಥರ ಮಾಡ್ತಾರೆ ಆಕ್ಚುಲಿ ಅಲ್ವರ. ನೀವು ಅದೆಲ್ಲ ಅಲೆಕ್ಸಾಂಡರ್ ಗ್ರೇಟ್ ಬಗ್ಗೆ ಇದ್ರೆ ಯೂಟ್ಯೂಬ್ ಅಲ್ಲಿ ನೋಡಿರ್ತೀನಿ ಅದರ. ಅಲೆಕ್ಸಾಂಡರ್ ಗ್ರೇಟ್ ಈ ತರ ಏನ್ ಮಾಡ್ತಾನೆ, ಸಾಯ್ತಾನೆ ಅದರ. ವೇಸ್ಟ್ನೆಸ್ ಆಫ್ ಹಿಸ್ ಲೈಫ್. ಸೋಲಮನ್ ಏನ್ ಹೇಳ್ತಾನೆ, ಎಲ್ಲ ಎಂಜಾಯ್ ಮಾಡಿದ್ಮೇಲೆ ಎಲ್ಲವೂ ವ್ಯರ್ಥವೇ ವ್ಯರ್ಥ ಅದರ. ಇದು ನಮಗೆ ದೇವ್ರ ಮಕ್ಳಿಗೆ ಏನ್ ಕೊಟ್ಟಾರ ದೇವ್ರು, ಬೈಬಲ್ ಮುಖಾಂತರ ಸೂಪರ್ ಸೋಲಮನ್ ಎಕ್ಸಾಂಪಲ್ ಕೊಟ್ಟಾರ ನೋಡಿ ಅದರ. ಸೋಲಮನ್ ಎಲ್ಲ ಮಾಡ್ಕೊಂಡ, ಒಳ್ಳೆ ತಂದೆ ಒಳ್ಳೆ ತಾಯಿ ರೀ ಅದರ. ಅವ್ರ ಅಮ್ಮ ಏನ್ ಸ್ಟ್ರಿಕ್ಟ್ ಆಗಿ ಬೆಳೆಸ್ತಾರೆ, ನನ್ನ ಮಗ ಇಲ್ಲಿ ಪೋಲಿ ಎದ್ದಾಗ್ಬಿಡ್ತಾನೋ ಹಾಳಾಗ್ಬಿಡ್ತಾನೋ ಅಂತ ಅಂದ್ಬಿಟ್ಟು ಅವ್ರ ಅಮ್ಮ ಗಂಭೀರವಾಗಿ ಏನ್ ಮಾಡ್ತಾರೆ, ಬೆಳೆಸ್ತಾರೆ ಅಲ್ವರ, ಭಯ ಭಕ್ತಿಯಾಗೆ. ಅವ್ರ ಅಪ್ಪನ ಜೊತೆಗೆ ಇದೇನ್ ಮಾಡ್ತಾನೆ, ಆ ಅಪ್ಪನ ಆಲಯದಲ್ಲೇ ಅಪ್ಪನ ಜೊತೆಗೆ ಏನ್ ಮಾಡೋಕೆ ಎಲ್ಲ ವಾಕ್ಯದಲ್ಲಿ ಬೆಳಿಬೇಕು ಅಂತ ಬೆಳೆಸ್ತಾರೆ ಅದರ. ಅಷ್ಟೆಲ್ಲ ಏನ್ರಿ ಬೆಳೆಸಿದ್ರು, ದೇವ್ರನ್ನ ಆಯ್ಕೊಂಬೇಕಾದ್ರೆ ಏನ್ ಮಾಡ್ತಾರೆ, ಹಂಗೆ ಕೇಳ್ತಾರೆ, ಜ್ಞಾನ ಬುದ್ಧಿ ತಿಳುವಳಿಕೆ ಕೇಳ್ತಾನೆ ಅಷ್ಟೇ ಹೊರತು ಐಶ್ವರ್ಯ ಎಲ್ಲ ಕೇಳಕ್ ಹೋಗಲ್ಲ ರೀ ಅದರ. ಅದರಿಂದ ದೇವ್ರ ಸಂತೋಷ ಪಟ್ಟು ಮಿಕ್ಕಿದೆಲ್ಲ ಕೊಟ್ಬಿಡ್ತಾರೆ ಅವನ್ಗೆ. ಅದರಿಂದ ಏನ್ ಮಾಡ್ತಾನೆ, ದಾರಿ ತಪ್ಪೋಗ್ಬಿಡ್ತಾನೆ, ಎಲ್ಲವನ್ನೂ ಸಂಪಾದನೆ ಮಾಡ್ತಾನ್ರಿ ಅದರ. ಏನ್ರಿ, ಜಗತ್ತಲ್ಲಿ ಅಂತ ಮೂಲೆ ಮೂಲೆಯಿಂದ ರಾಜ್ಯಗಳೆಲ್ಲ ಬಂದು ಅವನ ಜ್ಞಾನ, ಅವನ ಬುದ್ಧಿ ತಿಳುವಳಿಕೆ, ಅವನ ವೈಭವ ನೋಡೇನ್ ಮಾಡ್ತಾರೆ, ಎಲ್ಲ ಸಾಕ್ಬಿಡ್ತಾರೆ. ಯೋಚನೆ ಮಾಡಿರ್ತೀನಿ ಅಲ್ರ. ಇವಾಗ ಹೆಂಗೆ ಮುಸ್ಲಿಮ್ಸ್ ಈ ಕಾಲದಲ್ಲಿ ಮೆಕ್ಕ ಮದೀನಾಗ ಒಂದ್ಸತಿ ಹೋಗ್ಲೇಬೇಕು ಅಂತ ಹೇಳ್ತಾರಲ್ಲ, ಆ ತರ ಏನ್ರಿ ಆ ಕಾಲದಲ್ಲಿ ಹೆಂಗಿತ್ತು, ಇಸ್ರೇಲ್ಗೆ ಸೊಲೊಮನ್ ನೋಡಕ್ ಅಟ್ಲೀಸ್ಟ್ ಒಂದ್ಸತಿ ಏನ್ ಮಾಡಕ್ ನಾನು ಹೋಗ್ಬೇಕು ಅಂತ ಇತ್ತರಿ ಅಲ್ರ. ಆದ್ರೆ ಕೊನೆಗೆ ಏನಾದ, ದೇವ್ರ ಲೆಕ್ಕಕ್ಕೆ ಬರ್ಲೇ ಇಲ್ಲ ರೀ. ಅವ್ನು ಗೊತ್ತಾಗ್ಬಿಡ್ತು ನಾನು ದೇವ್ರ ಲೆಕ್ಕದಲ್ಲಿ ಏನಾಗಿಲ್ಲ, ಬರ್ಲಿಲ್ಲ, ವೇಸ್ಟ್ ಅಂದ್ಬಿಟ್ಟು 1000 years ಎದ್ ಬರ್ತಾನೆ. ಸಾಮಾನ್ಯ ಮನುಷ್ಯ ತರ ಎದ್ ಬರ್ತಾನೆ. ಯೋಚನೆ ಮಾಡಿ, ಅವು ಇನ್ಸಲ್ಟ್ ಇಟ್ ವಿಲ್ ಬಿ. ಎಷ್ಟು ಬೇಜಾರಾಗ್ಬಿಡ್ತಾನೆ ಅವ್ನಿಗೆ ಅಲ್ವರ. ದಾವಿದನ್ ಮಗ, ಅವ್ರ ಅಪ್ಪ ಕೂತಿರ್ತಾರೆ ಪಿತೃ ತರ, ದಾವಿದನ್ ತರ, ದಾವಿದನಾಗಿ ಎಲ್ಲಿ ಕೂತಿದ್ರೆ, ಇಸ್ರೇಲ್ ರಾಜ್ಯ ತರ ಇರ್ತಾರ್ರಿ. ಅವ್ರ ಮಗ ಸೊಲೊಮನ್ ಹೆಂಗೆದ್ ಬರ್ತಾನೆ, ಸಾಮಾನ್ಯ ಮನುಷ್ಯನ್ ತರ. ಹೆಂಗಿರ್ಬೇಕು ಅವ್ನಿಗೆ ಯೋಚನೆ ಮಾಡಿದ್ದೀನಿ ಅಲ್ವರ, ಎಷ್ಟು ಕಷ್ಟವಾಗಿರ್ತಾರೆ. ಇದೆಲ್ಲ ದೇವ್ರ ಮಕ್ಳಿಗೆ ಏನ್ ಮಾಡೋರು ದೇವ್ರಲ್ಲಿ, ಇದು ಬೈಬಲ್ ಅಲ್ಲಿ ಕೊಟ್ಟವ್ರೆ. ದಿಸ್ ಇಸ್ ಏನಂತೆ,
ಮೆಂಟಲ್ ಅನ್ಸೌಂಡ್ನೆಸ್ ಅಂತ ಹೇಳ್ತಾರೆ. ಏನ್ ಮೆಂಟಲ್ ಅನ್ಸೌಂಡ್ನೆಸ್ ಅಂದ್ರೆ ಇಷ್ಟೆಲ್ಲ ತೌಕಾಪಟ್ಟು ಇಷ್ಟೆಲ್ಲ ಸಂಪಾದನೆ ಮಾಡಿ ಏನಪ್ಪ ಸಾತ್ಕಂಡೆ, ಏನಪ್ಪ ಪ್ರಯೋಜನ ಆಯ್ತು ನಿನ್ಗೆ ಅಂತಂದ್ರೆ ಏನು ಇಲ್ಲ. ಸ್ವಲ್ಪ ತಾತ್ಕಾಲಿಕವಾಗಿ ಏನ್ರಿ ಲೋಕದಲ್ಲಿ ಪಾಪದಲ್ಲಿ ಬಿದ್ದು ಏನ್ ಮಾಡಿರೋದು, ಎಂಜಾಯ್ ಮಾಡಿರೋದು. ಹೆಂಗಿದೆ ಒಂದು ಸ್ವಿಮ್ಮಿಂಗ್ ಪೂಲ್ ಬಿದ್ದು ಎಂಜಾಯ್ ಮಾಡೋದಂಗೆ ಅದರ. ಅವ್ರು ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ಬೇಕು 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 ಸ್ವಿಮ್ ಮಾಡ್ಬೇಕು ಅಂತ ಆಸೆ ಇರ್ತಾರೆ. ಒಂದ್ಸರಿ ಸ್ವಿಮ್ಮಿಂಗ್ ಪೂಲ್ ಬಿದ್ಮೇಲೆ ಎಷ್ಟು ಅವರ್ ಸ್ವಿಮ್ ಮಾಡ್ತೀರಾ? 1-2 ಅವರ್ 3 ಅವರ್ 4 ಅವರ್ ಅದಾದ್ಮೇಲೆ ಆಟೋಮೆಟಿಕ್ ನಾವೇನ್ ಮಾಡ್ತೀರಿ, ಎದ್ದು ಓಡಾಡ್ಬಿಡ್ತೀರಿ. ಅಲ್ಲ ಇಳಕ್ಕಾಗಲ್ಲ. ಆ ರೀತಿ ಈ ಪಾಪದ ಲೋಕ, ಈ ಲೋಕದಲ್ಲಿರೋಂಥ ಎಲ್ಲ ಎಂಜಾಯ್ಮೆಂಟ್ಸ್ ಹೆಂಗಿದೆ ಅಂದ್ರೆ ದಿಸ್ ಇಸ್ ಟೆಂಪ್ರರಿ. ಅದರ ಇದನ್ನ ಕಂಟ್ರೋಲ್ ಮಾಡಿ ಜಯಿಸದೆ ಯಾರಪ್ಪ ಅಂದ್ರೆ ನೂತನ ಸೃಷ್ಟಿ. ನಾನು ಯಾವ ತರ ಜಯ ಹೊಂದಿ ತಂದೆಯ ಸಿಂಹಾಸನ ಕೂತಿದ್ದೀನೋ ಹಾಗೇ ಜಯ ಹೊಂದನ್ಗೆ ಏನ್ ಮಾಡ್ತೀನಿ, ತಂದೆಯ ಸಿಂಹಾಸನ ಕೂತ್ಕೊಳಕ್ಕೆ ಏನ್ ಮಾಡ್ತೀನಿ, ಅವಕಾಶ ಕೊಡ್ತೀನಿ ಅಂದ್ಬಿಟ್ಟು. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಳೇ ಈ ನೂತನ ಸೃಷ್ಟಿಗೆ ಏನಂತ ಅನ್ಸ್ತದೆ ಅಂದ್ರೆ ಎಲ್ಲಾ ಈ ಮೈಂಡಲ್ಲಿ ಹೆಂಗ್ ಕ್ಲಿಯರ್ ಆಗಿರುತ್ತೆ ಅಂದ್ರೆ ಈ ಲೋಕದಲ್ಲಿರೋಂಥ ಐಶ್ವರ್ಯ, ಈ ಲೋಕದಲ್ಲಿರೋಂಥ ಆಸೆ ಇವೆಲ್ಲ ಏನ್ರಿ, ಇವೆಲ್ಲ ತಾತ್ಕಾಲಿಕ, ಇವೆಲ್ಲ ನಮ್ದು ಅಲ್ಲ. ಇದನ್ನೆಲ್ಲ ದೇವ್ರಿಗಾಗಿ ಏನ್ ಮಾಡ್ಬೇಕು ನಾವು, ಯೂಸ್ ಮಾಡೋಂತ ಇರ್ಬೇಕು. ಈ ಸ್ಪಿರಿಟ್ ಆಫ್ ಸೌಂಡ್ ಮೈಂಡ್ ಏನಾಗಿರ್ಬೇಕು, ಇರ್ಬೇಕು. ಅದಲ್ಲ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್. ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಆ ಲಕ್ಷ್ಮೀ ಸಿಸ್ಟರ್, ದಿವ್ಯಾ ಅಷ್ಟು ಓದ್ತೀರಾ? ಓದಿ. ಈ ಲೋಕದ ಜೀವನವು ವಿವೇಚನೆಯಿಲ್ಲದ ಗುರಿಯಿಂದ ಆಕಾಂಕ್ಷೆಗಳಿಂದ ಬರಿದಾಗಿದ್ದು, ಅಪೊಸ್ತಲನು ಹೇಳುವಂತೆ ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ಫಲವಿಲ್ಲದ ನಡವಳಿಕೆ. 1 ಪೇತ್ರ 1ನೇ ಅಧ್ಯಾಯ 18ನೇ ವಚನ ಕಂಡುಬರುತ್ತದೆ. ಅಯೋಗ್ಯವಾದ ವಸ್ತುಗಳಿಗಾಗಿ ಶ್ರಮಿಸುವುದು ವಂಶ ಪಾರಂಪರ್ಯವಾದದ್ದು. ಜನರು ಸಂಗತಿಗಳನ್ನು ವಿವೇಚಿಸುವುದಿಲ್ಲ, ಆದರೆ ತಮ್ಮ ತಂದೆ ತಾಯಿಗಳು ತೋಡಿದ ಜಾಡಿನಲ್ಲೇ ಸಾಗಲು ಬಯಸುತ್ತಾರೆ. ಆದರೆ ನಾವು ಕ್ರಿಸ್ತನ ಅಮೂಲ್ಯ ರಕ್ತದ ಮೂಲಕ ಬಿಡುಗಡೆ ಹೊಂದಿರುವ ಕಾರಣ ನಮ್ಮ ಕ್ರಮಗತಿಯನ್ನು ಬದಲಾಯಿಸಿಕೊಳ್ಳಲು ಕಲಿತಿದ್ದೇವೆ ಎಂಬುದಾಗಿ ಅಪೊಸ್ತಲನು ಹೇಳುತ್ತಾನೆ. ನಾವು ಕೃಪಾವಾಕ್ಯದ ಮೂಲಕ ಈ ಲೋಕದ ಕ್ರಮವು ವ್ಯರ್ಥವಾದುದು ಮತ್ತು ಎಲ್ಲರೂ ನೀತಿ ಭ್ರಷ್ಟತೆಯ ಕಾರಣ, ಅವರಲ್ಲಿ ಪತನದ ಕಾರಣ ದೃಢವಾದ ಮನಸ್ಸು ಇಲ್ಲದಿರುವಿಕೆಯಿಂದ ಈ ವ್ಯರ್ಥವಾದ ಕ್ರಮವನ್ನು ಅನುಸರಿಸುತ್ತಿದ್ದಾರೆ ಎಂದು ಕಂಡುಹಿಡಿದಿದ್ದೇವೆ. ಮತ್ತು ಶ್ರೇಷ್ಠವಾದ ಕ್ರಯದ ಬಗ್ಗೆ ಕಲಿತುಕೊಂಡವರಾಗಿ ನಾವು ಸಂತೋಷದಿಂದ ನಮ್ಮನ್ನು ವಿಮೋಚಿಸಿದ ಆತನಿಗೆ ಪ್ರತಿಷ್ಠೆಪಡಿಸಿಕೊಂಡವರಾಗಿ ಆತನ ಆತ್ಮನನ್ನು, ಅಂದರೆ ಸ್ವಸ್ಥ ಮನಸ್ಸಿನ ಆತ್ಮನನ್ನು ಪಡೆದುಕೊಳ್ಳುತ್ತೇವೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸ್ಟಾರ್. ಯಾರಾದ್ರೂ 1 ಪೇತ್ರ 1ನೇ ಅಧ್ಯಾಯ 18ನೇ ವಾಕ್ಯ ಓದ್ಬೋದಾ? 1 ಪೀಟರ್ 1:18. ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರದ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲವೇ. ನೋಡ್ರ, ಬಲ್ಲಿರಲ್ಲವೇ. ನೂತನ ಸೃಷ್ಟಿಗೆ ಈ ಪಾಯಿಂಟ್ ಕ್ಲಿಯರ್ ಆಗಿ ಗೊತ್ತಿದೆ. ಏನಪ್ಪಾ ಅದು ಅಂದ್ರೆ ನಮ್ಮನ್ನ ದೇವ್ರು ಕಾಪಾಡಿರೋದು ಯಾವ್ದ್ರಿಂದ? ಬೆಳ್ಳಿ ಬಂಗಾರ ಅಲ್ಲ. ಆತನು ಪಿತೃಗಳು ಹಾಕೊಟ್ರಲ್ಲ ಫೌಂಡೇಶನ್, ಹೆರಿಡಿಟಿಯಾಗಿ ಬಂದಿದೆಯಲ್ಲ ಅದರ ಅವ್ರು ನೋಡ್ಸಂತ ಮಾರ್ಗದಿಂದ ಅಲ್ಲ ಅಂತನ್ಬಿಟ್ಟು ಏನಾಗಿದೆ ಗೊತ್ತಿದೆ. ಏನದು? ತಂದೆ ತಾಯಿಗಳಿಂದ ಬಂದಿರೋದು, ಪಿತೃಗಳಿಂದ ಬಂದಿರೋಂಥದ್ದು ಅಂದರೆ ಏನ್ರಿ? ಇದು ಎಲ್ಲಾರು ಬ್ಲಡ್ ಅಲ್ಲಿ ಏನಾಗ್ಬಿಟ್ಟಿದೆ ಐತೆ. ಏನಪ್ಪಾ ಅಂದ್ರೆ ಏನ್ರಿ, ತಂದೆ ತಾಯಿ ನೋಡ್ಸಂತ ಮಾರ್ಗದಲ್ಲಿ ಏನ್ ಮಾಡ್ಬೇಕು, ನಡಿಬೇಕು ಅಷ್ಟೇ ಅಲ್ಲರ. ಅಪ್ಪ ಗಾರೆ ಕೆಲಸ ಮಾಡ್ತಿದ್ರೆ ಮಗ ಏನ್ ಮಾಡ್ಬೇಕು, ಅವನು ಗಾರೆ ಕೆಲಸ ಮಾಡ್ಬೇಕು ಅಲ್ಲರ. ಅಪ್ಪ ಇಂಜಿನಿಯರ್ ಆದ್ರೆ ಮಗ ಏನಾಗಬೇಕು, ಇಂಜಿನಿಯರ್ ಆಗಬೇಕು. ಅಪ್ಪ ಡಾಕ್ಟರ್ ಆದ್ರೆ ಮಗ ಏನಾಗಬೇಕು, ಡಾಕ್ಟರ್ ಆಗ್ಬೇಕು ಅದರ. ಸೇಮ್ ಇದೇನಾಗ್ಬಿಟ್ಟಿದೆ, ಇದು ಬ್ಲಡ್ ಅಲ್ಲಿ ಉಂಬಿಟ್ಟಿದೆ. ಯಾಕೆಂತಂದ್ರೆ ಇದು ನ್ಯಾಚುರಲ್ ಆಗಿ ಬರೋಂಥದ್ದು ಅದರ. ಅದೇ ರೀತಿ ಲೋಕದಲ್ಲಿ ಎಲ್ಲಾರು ಏನ್ರಿ ಏನಕ್ಕೆ ತವಕ ಪಡ್ತಾವ್ರ ಅಂತಂದ್ರೆ ಈ ಲೋಕದಲ್ಲಿರೋಂಥ ತಾತ್ಕಾಲಿಕ ವಿಷಯಗಳಿಗೆ ತುಂಬಾ ತವಕ ಪಟ್ಟಿ ಅದರಲ್ಲೇ ಏನ್ ಮಾಡ್ತಾವ್ರೆ ಅಂತಾರೆ. ಆದ್ರೆ ದೇವ್ರ ಮಕ್ಳಿಗೆ ಏನಾಗಿಲ್ಲ, ಆ ಮೈಂಡು ಇರೋದಿಲ್ಲ. ಯಾಕೆ ಇರೋದಿಲ್ಲ ಅಂತಂದ್ರೆ ನಮ್ಮನ್ನ ವಿಮೋಚಿಸಿರೋದು, ನಮ್ಮನ್ನ ಕ್ರಯಕ್ಕೆ ಕೊಂಡ್ಕೊಂಡಿರೋದು ಯಾರಪ್ಪ ಅಂದ್ರೆ ಯೇಸು ಕ್ರಿಸ್ತನ ರಕ್ತ. ಆದ್ರ ಆ ರಕ್ತವನ್ನು ಸಾಮಾನ್ಯವಾಗಿ ನಾವ್ ಏನ್ ಮಾಡ್ಬಿಡ್ದು, ಎಣಿಸ್ಬಾರ್ದಪ್ಪ ಅಂತಂದ್ಬಿಟ್ಟು ನೂತನ ಸೃಷ್ಟಿಗೇನಿದೆ ಅದು ಆ ಮನಸ್ಸಾಕ್ಷಿ ಏನಾಗಿದೆ ಇದೆ. ನಾವು ಒಂದು ಭಾನುವಾರ ಕೇಳ್ದಲ್ಲ, ಜಾನ್ಬ ತೊಗೊಂಡ್ರಲ್ಲ ಸಬ್ಜೆಕ್ಟು, ಕರ್ತನ ಒಂದು ರಕ್ತವನ್ನು ಸಾಮಾನ್ಯವಾಗಿ ಎಣಿಸೋದ ಅರ್ಥ ಏನು? ದೇವರ ವಾಕ್ಯಗಳನ್ನ ಸಾಮಾನ್ಯವಾಗಿ ಏನ್ ಮಾಡೋದು,
ಮತ್ತೆ ಕೇರ್ಲೆಸ್ ಆಗಿ ಏನು ಮಾಡೋದು ಹೆಣ್ಸ್ ಅಂತ ಅಲ್ವರ, ಅಯ್ಯೋ ಪರಲ್ಲ ಬಿಡು ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆ ಆಯ್ತು ಅಂದ್ಬಿಟ್ಟು ಅಲ್ವರ. ಬೈಬಲಲ್ಲಿ ಸುಳ್ಳು ಹೇಳ್ಬೇಡ ಅಂತ ಹೇಳ್ತಾರೆ, ಸುಳ್ಳು ಆಡಬೇಡಿರಿ, ನಿಮ್ಮ ಮಾತು ಹೌದು ಹೌದು, ಇಲ್ಲ ಇಲ್ಲ, ನೇರವಾಗಿರ್ಲಿ ಅಂತ ಹೇಳ್ಬೇಕಾರೆ ಇದು ಏನಾಗ್ತಾರೆ ಅಂತಂದ್ರೆ ಆ, ಯಾರಲ್ಲಿ ವಾಕ್ಯ ದುಡುವಾಗಿಲ್ವೋ ಪರವಾಗಿಲ್ಲ ಬಿಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ, ಸುಳ್ಳು ಆಡ್ಬಿಡೋದು, ಸಣ್ಣ ಪುಟ್ಟ ಸುಳ್ಳು ಆಡ್ಬಿಡೋದು, ಸಣ್ಣ ಪುಟ್ಟ ಸುಳ್ಳು ಹೋಗಿ ಹೋಗಿ ಏನಾಗ್ತದೆ ತಂಗೆ ನೆಕ್ಸ್ಟ್ ದೊಡ್ಡ ವಿಚಾರಗಳೆಲ್ಲ ಏನಾಗ್ತಾರೆ ಹೋಗ್ಬಿಡ್ತಾರೆ. ಅದರ ₹1 ಕೆದ್ದದಕ್ಕೆ ಯಾವತ್ತು ಭಯ ಬರಲ್ವೋ, ನೆಕ್ಸ್ಟ್ ನಾಳೆ ₹100 ಕೆದಿಬೇಕಾದ್ರೆ ಕೂಡ ಏನಾಗಲ್ಲ, ಭಯ ಬರಲ್ಲ. ಅದೇನಾಗ್ಬಿಡ್ತಾರೆ, ಇನ್ನೂ ಒಂದು ಧೈರ್ಯ ಬಂದ್ಬಿಡ್ತಾರೆ. ನೆಕ್ಸ್ಟ್ ಹೋಗ್ತಾ ಹೋಗ್ತಾ ದೊಡ್ಡ ದೊಡ್ಡ ವಿಚಾರಗಳು ಏನ್ ಮಾಡ್ತೀವಿ ನಾವು ಕಳ್ತನ ಮಾಡೋಕ್ಕೆ ಶುರು ಮಾಡ್ತೀವಿ. ಸೇಮ್ ಇದೇ ತರ ರೀ ನೂತನ ಸೃಷ್ಟಿಯಲ್ಲೂ ಕೂಡ ಒಂದೊಂದು ವಿಚಾರಗಳನ್ನ ದೇವ್ರ ಹೃದಯಕ್ಕೆ ತಪ್ಪು ಮಾಡ್ತಾ ಇರ್ಬೇಕಾದ್ರೆ ನಮ್ಗೆ ಏನಾಗ್ತದೆ ಅಂದ್ರೆ, ನಮಗೇನೋ ಆಗದೆ ಇರ್ಬೇಕಾದ್ರೆ ದೇವ್ರು ಏನು ಮಾಡಲ್ಲ. ದೇವ್ರು ಏನ್ ಮಾಡ್ತಾರೆ, ಫೈನಲ್ ಎಕ್ಸಾಮ್ ಅಲ್ಲೇ ಮಾರ್ಕ್ಸ್ ಕಾರ್ಡ್ ಕೊಡೋದು. ಸೆಂಟ್ರಲ್ ಎಲ್ಲ ಏನೂ ಮಾಡಲ್ಲ ರೀ ದೇವರು, ಎಲ್ಲ ಬಿಟ್ಬಿಡ್ತಾರೆ, ಧಾರಾಳವಾಗಿ ಬಿಟ್ಬಿಡ್ತಾರೆ, ಏನ್ ಬೇಕಾದ್ರೆ ಮಾಡ್ಕೊಂತ. ಅದನ್ನ ಅರ್ಥ ಮಾಡ್ಕೊಟ್ರೆ ಇಸ್ರೇಲ್ ಜಂಗ್ಲಿಗೆ ಸ್ಪಾಟ್ ಅಲ್ಲಿ ಜಜ್ಮೆಂಟ್ ಅದರ, ಅಲ್ಲೇ ದಂಡಂ ಅಲ್ಲೇ ದಶಗುಣಂ. ಅದರ ನಮ್ಗೆಲ್ಲ ಹಂಗಲ್ಲ ರೀ. ನಮ್ಗೇನಂತಂದ್ರೆ ಏನ್ ಬೇಕಾದ್ರೆ ಮಾಡಿ, ದೇವ್ರು ತುಂಬಾ ದೀರ್ಘ ಶಾಂತಿ ನಮ್ಮ ವಿಚಾರದಲ್ಲಿ ತಾಳ್ಮೆಯಿಂದ ಇರ್ತಾರೆ. ಲಾಸ್ಟ್ ಅಲ್ಲಿ ಹೆಂಗ್ ಗೊತ್ತಾ ಮಾಡ್ತಾರೆ, ಕಿರೀಟ ಎತ್ಬಿಡ್ತಾರೆ ನೋಡಿರ್ತೀರಿ ಅಲ್ವರ. ಅದಕ್ಕೆ ಏನ್ರಿ, ದೇವ್ರ ಮಕ್ಕಳು ಈ ವಿಚಾರದಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಅದರ ಲೌಕಿಕ ವಿಚಾರದಲ್ಲಿ ನಮ್ಮ ಮನಸ್ಸು ಏನಾಗಿರ್ಬಾರ್ದು, ಇರಬಾರ್ದು. ಕ್ರಿಸ್ತನ ಒಂದು ಬಲಿಗೆ ಬೆಲೆ ಕೊಡೋಂಥವ್ರಾಗಿರ್ಬೇಕ್ರಿ. ಅದರ ಅವ್ರ ವಾಕ್ಯದಲ್ಲಿ ನಡಿತೀನಿ ಅಂತ ಹೇಳಿದ್ಮೇಲೆ ನಡೆದಕ್ಕೆ ಏನ್ ಮಾಡ್ಬೇಕು, ನಾವು ಪ್ರಯತ್ನ ಮಾಡ್ಬೇಕು. ನಡಕ್ಕಾಗಿಲ್ವಾ, ಅದಕ್ಕೆ ಏನ್ ಬೇಕೋ ದೇವತ್ತು ಸಹಾಯ ಕೇಳಿದ್ರೆ ದೇವರು ನಮ್ಮನ್ನ ಖಂಡಿತವಾಗಿ ಯಾವತ್ತೇನ್ ಮಾಡಲ್ಲ, ಯಾವತ್ತ ಕೈ ಬಿಡಲ್ಲ, ನಮ್ಗೆ ಸಹಾಯ ಮಾಡೇ ಮಾಡ್ತಾರೆ. ಕ್ರಿಸ್ತನ್ ಹೇಳ್ತಾರಲ್ಲ, ಯಾವ ತಂದೆ ತಾನೇ ಮಕ್ಕಳು ತಮ್ಮ ಹತ್ರ ಬಂದ್ಬಿಟ್ಟು ಏನ್ರಿ ಅಪ್ಪ ಹೊಟ್ಟೆ ಇಸ್ತಾ ಇದೆ ಅಂತ ಬಿಟ್ಟು ಕೇಳ್ದವಾಗ ಯಾವ ತಾನೇ ಕಲ್ ಕೊಡ್ತಾರೆ, ಅದರ ಯಾವ ತಂದೆ ತಾನೇ ಏನ್ರಿ ಸರ್ಪನ್ ಕೊಡ್ತಾರೆ ಅಂತ ಯೇಸು ಕ್ರಿಸ್ತ ಹೇಳ್ತಾರಲ್ಲ. ಪವಿತ್ರಾತ್ಮ ಕೇಳಿದ್ರೆ ದೇವರು ಕೊಡ್ದೇ ಇರ್ತಾರ. ನಾವು ಪವಿತ್ರಾತ್ಮನ ಏನ್ರಿ ಪರಿಶುದ್ಧವಾಗಿ ಬಾಳದಿಕ್ಕೆ ಮನಸ್ಸು ಬೇಕು. ದೇವ್ರೆ ನನಗೆ ಸಹಾಯ ಮಾಡೋ ದೇವ್ರೆ, ಕೃಪೆ ಕೊಡೋ ದೇವ್ರೆ ಅಂತಾರೆ. ದೇವ್ರು ಕೊಡದಿರ ಇದ್ಬಿಡ್ತಾರ. ಆದ್ರೆ ದೇವ್ರು ಖಂಡಿತವಾಗಿ ಏನ್ ಮಾಡ್ತಾರೆ, ದೇವ್ರು ಕೊಟ್ಟೆ ಕೊಡ್ತಾರೆ. ಅದರ ಈ ಮೈಂಡ್ ನಮ್ಗೇನಾಗಿರ್ಬೇಕು ಇರ್ಬೇಕು. ದಿಸ್ ಈಸ್ ದ ಸ್ಪಿರಿಟ್ ಆಫ್ ಸೌಂಡ್ ಮೈಂಡ್ ಅಂತಂತಾರೆ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಲಕ್ಷ್ಮೀ ಸ್ಟಾರ್ ಪ್ರಸನ್ನ ಬದರ್ ಓದ್ತೀರಾ? ಓದ್ತೀನಿ. ಓಕೆ. ಪ್ರಸ್ತುತ ಜೀವಿತವನ್ನು ಪವಿತ್ರ ವಾಕ್ಯಗಳಲ್ಲಿ ಪ್ರಸ್ತುತಿ ನಾನು ಹೇಳ್ತೀನಿ ಬ್ರೋ. ಹಾ. ಪ್ರಸ್ತುತ ಜೀವಿತವನ್ನು ಪವಿತ್ರ ವಾಕ್ಯಗಳಲ್ಲಿ ಪ್ರಸ್ತುತಿಪಡಿಸಿರುವ ಪವಿತ್ರಾತ್ಮನ ದೃಷ್ಟಿಕೋನದಿಂದ ವೀಕ್ಷಿಸುವಾಗ ಆ ಬಹುಮಾನವನ್ನು ನೋಡುವ ಮತ್ತು ಕರೆಯನ್ನು ಕೇಳಿಸಿಕೊಳ್ಳುವ ಎಲ್ಲರಿಗೂ ಇದೊಂದು ವಿದ್ಯಾಭ್ಯಾಸದ ಕಾಲ, ಭವಿಷ್ಯತ್ ಜೀವಿತಕ್ಕಾಗಿ ಮಾಡುವ ಸಿದ್ಧತೆ ಎಂದು ತೋರಿಬರುತ್ತದೆ. ಆದಾಗ್ಯೂ ಯಾರ ಕಣ್ಣುಗಳು ತೆರೆಯಲ್ಪಟ್ಟಿವೆಯೋ ಮತ್ತು ಯಾರ ಒಳಕಣ್ಣುಗಳಿಂದ ನೋಡಬಲ್ಲರೋ ಅವರುಗಳು ಮಾತ್ರವೇ ಬಹಳ ಮಂದಿಯ ಕ್ರಮವು ಎಷ್ಟು ಅವಿವೇಕತೆಯಿಂದ ಕೂಡಿದೆ ಎಂಬುದನ್ನು ಅರಿತುಕೊಳ್ಳುತ್ತಾರೆ. ಮತ್ತು ಅಂಥವರು ಇದುವರೆಗೆ ತಮ್ಮ ಸ್ವಂತ ಸ್ವಾರ್ಥಮಯ ಒಲವುಗಳನ್ನು ನಿಗ್ರಹಿಸಿಕೊಳ್ಳದೆ ತಮ್ಮ ಪತನ ಸ್ವಭಾವದಲ್ಲಿದ್ದ ಶ್ರೀಮಂತವಾದ ಮತ್ತು ಹೆಚ್ಚು ಸತ್ಯವಾದ ಸಂಗತಿಗಳನ್ನು ಪುನಃ ಬೆಳೆಸಿಕೊಳ್ಳುವಲ್ಲಿ ಅವುಗಳಿಂದ ಅನೇಕ ಸಂದರ್ಭಗಳಲ್ಲಿ ತಮ್ಮ ಗುಣಲಕ್ಷಣಗಳನ್ನು ಕೆಡಿಸಿಕೊಂಡವರಾಗಿ ತಾವು ಹುಟ್ಟಿದ್ದಕ್ಕಿಂತ ಬಲಹೀನವಾದ ಗುಣಲಕ್ಷಣಗಳೊಂದಿಗೆ ಈ ಲೋಕವನ್ನು ಮರಣದಲ್ಲಿ ಬಿಡುವವರಾಗಿದ್ದಾರೆ. ಇದು ಹಲವೊಮ್ಮೆ ಬಲಹೀನತೆಯ ಪರಬಾರೆಯ ಪೂರ್ವಾರ್ಜಿತ ಆಸ್ತಿಯಾಗಿ ಕಂಡುಬಂದು ಅವರ ಸಂತಾನದವರ ಮೇಲೂ ಬರಬಹುದಾಗಿದೆ. ಥ್ಯಾಂಕ್ ಯು ಬ್ರದರ್. ನೋಡ್ರಿ ಏನ್ ಸೂಪರ್ ಪಾಯಿಂಟ್ ಅಂದ್ರೆ, ಇವಾಗ ನಮ್ಗೆಲ್ಲ ದೇವರೆಲ್ಲ ಏನಂತ ಅನುಭವಗಳು ಕೊಡ್ತಾರೋ, ಏನಕ್ಕೆ ಕೊಡ್ತಾರ ಅಂದ್ರೆ ದಿಸ್ ಇಸ್ ಸ್ಕೂಲಿಂಗ್ ಅಂತ ಹೇಳ್ತಾರೆ. ಏನೋ ಶಾಲೆಗೆ ಹೋಗ್ಬಿಟ್ಟು ನಾವೆಲ್ಲ ವಿದ್ಯಾಭ್ಯಾಸ ಕಲಿತೀರಿ ಗೊತ್ತಾ, ABCD ಆಲ್ಜಿಬ್ರಾ ಎಕ್ಸೆಟ್ರಾ ಸೋ ಅಂತೆಲ್ಲ ಕಲಿತೀರಿ. ಅದರ ಏನಕ್ಕೆ ಕಲಿತೀರಿ ಅಂದ್ರೆ ಫ್ಯೂಚರಲ್ಲಿ ನಾವು ಏನು ಒಂದು ಟ್ರ್ಯಾಕ್ ಚೂಸ್ ಮಾಡ್ತಿರೋ, ಏನು ಒಂದು ನಮ್ಮ ಹುದ್ದೆ ಏನು ಚೂಸ್ ಮಾಡ್ತಿರೋ ಅದಕ್ಕೇನ್ರಿ ಇವಾಗ ಅದೇ ಪ್ರಿಪರೇಷನ್ಸ್ ಎಲ್ಲ ನಡೀತದೆ, ಸ್ಕೂಲಲ್ಲಿ ನಡೀತಾರೆ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಸ್ಕೂಲಲ್ಲಿ ಸೈನ್ಸಲ್ಲಿ ಏನು ಮಾಡ್ತಾರೆ, ಮಕ್ಳುಗಳಿಗೆ ಕಿಡ್ನಿ ಬಗ್ಗೆ ಹೇಳ್ಕೊಡ್ತಾರೆ, ಮಕ್ಳಿಗೆ ಬ್ರೈನ್ ಬಗ್ಗೆ ಹೇಳ್ಕೊಡ್ತಾರೆ, ಮಕ್ಳಿಗೆ ಹಾರ್ಟ್ ಬಗ್ಗೆ ಹೇಳ್ಕೊಡ್ತಾರೆ. ಏನ್ ಬೇಕು ನಾವು ಅನ್ಸ್ಬೋದು, ಅಯ್ಯೋ ನಾನು ಇವಾಗ ಅಕೌಂಟ್ಸ್ ಮಾಡ್ತಾ ಇದ್ದೀನಿ, ಅಯ್ಯೋ ನಮ್ಮ ಸ್ಕೂಲಲ್ಲಿ ನಮ್ಮ ಟೀಚರ್ ಏನು ಮಾಡಿದ್ರು, ಬುದ್ಧಿ ಇಲ್ದಿರ ಹಾರ್ಟ್ ಬಗ್ಗೆ ಹೇಳ್ಕೊಟ್ರಪ್ಪ, ನಂಗೆ ವೇಸ್ಟು ಅಂತ. ಅಫ್ಕೋರ್ಸ್ ನಿಮಗೆ ವೇಸ್ಟ್,
ಆದ್ರೆ ನಿಮ್ಮ ಸ್ಕೂಲಲ್ಲಿ ನಿಮ್ಮ ಜೊತೆಗೆ ಒಬ್ಬ ಓದಿ ಅವ್ನು ಡಾಕ್ಟರ್ ಆಗಿರೋನು ಅವನ್ಗೆ ಹೆಂಗ ಅನ್ಸೋದು? ಅಯ್ಯೋ, ನಮ್ಮ ಸ್ಕೂಲಲ್ಲಿ ನಮ್ಮ ಟೀಚರ್ ಏನ್ ಮಾಡಿದ್ರು, ಕಿಡ್ನಿ ಬಗ್ಗೆನೇ ಹೇಳ್ಕೊಟ್ರು, ಹಾರ್ಟ್ ಬಗ್ಗೆ ಹೇಳ್ಕೊಟ್ರು, ಬ್ರೈನ್ ಬಗ್ಗೆ ಹೇಳ್ಕೊಟ್ರು, ನಂಗೆ ಎಷ್ಟು ಅನುಕೂಲ ಆಯ್ತು ಗೊತ್ತಾ, ಅದರಿಂದ ಏನಾಯ್ತು ನೀವು ಕಲಿಯೋದಕ್ಕೆ ತುಂಬಾ ಈಸಿ ಆಯ್ತು ಅಂತ ಹೇಳೋದಕ್ಕೆ ಹೆಂಗಿದೆ? ಅದೇ ತರ ಈಚ್ ಅಂಡ್ ಎವ್ರಿ ಟಾಪಿಕ್, ಈಚ್ ಅಂಡ್ ಎವ್ರಿ ಸಬ್ಜೆಕ್ಟ್ ಹ್ಯಾಸ್ ಇಟ್ಸ್ ಓನ್ ಲೆಸನ್ ಇನ್ ಇಟ್. ಒಂದೊಂದು ಅದೇ ತರ ಅನುಭವದಲ್ಲಿ ದೇವ್ರ ಮಕ್ಳಿಗೆ ಏನೆಲ್ಲ ಕಳ್ಸ್ಕೊಡ್ತಾರೋ ಇದೆಲ್ಲ ಇದೆ ಒಂದು ಪಾಠ ನಮಗಿದೆ. ಈ ಪಾಠ ತಗೊಂಡು ಏನ್ ಮಾಡ್ಬೇಕು ಅಂದ್ರೆ ನಮ್ಮ ಗುಣನ ನಾವು ಕಟ್ಟಬೇಕು ಅಥವಾ ಹೊಡಿಬೇಕ್ರಿ. ಎಡೆ ಏನ್ರಿ ನಾವೇನ್ ವಾಕ್ಯನ್ ಕೇಳ್ತೀರೋ ಅದ್ರಲ್ಲಿ ಏನಾಗ್ತಾರೆ, 2 ಚೇಂಜಸ್ ಆಗ್ತಾರೆ. ಒಂದು, ಐದರ್ ನನ್ನ ಕ್ಯಾರೆಕ್ಟರ್ನ ಏನ್ ಮಾಡ್ತಾ ಇದೀನಿ, ಡೆವಲಪ್ಮೆಂಟ್ ಮಾಡ್ಕೊಂತ ಇದ್ದೀನಿ. ಅದರ ನಿಜವಾಗ್ಲೂ ಮನಸ್ಸಾಕ್ಷಿ ಇದ್ರೆ ವಾಕ್ಯ ನನ್ನ ಒಳಗೆ ಹೋಗಿ ನನಗೆ ಚುಸ್ತಾ ಇದ್ರೆ ನನ್ನಲ್ಲಾಗ ಬದಲಾವಣಿಕೆ ಏನಂತಂದ್ರೆ, ಅಯ್ಯೋ ದೇವ್ರೆ ನಾನೇನ್ ಮಾಡ್ಬೇಕು, ನನ್ನ ಬದಲಾವಣಿಕೆ ಮಾಡ್ಕೊಬೇಕು ದೇವ್ರೆ ಅಂತ ಏನ್ ಮಾಡ್ತೀನಿ, ನಾನು ಬದಲಾವಣಿಕೆ ಮಾಡ್ಕೊಂತೀನಿ. ಹೆಂಗೆ? ಕೀರ್ತನೆ 51 ನೋಡಿರ್ತೀನಿ, ದಾವೀದ್ ಹೇಳ್ತಾನೆ ನೋಡಿರ್ತೀನಿ. ಕೀರ್ತನೆ 51 3, 51:3. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ಏನರ್ಥ ಅದು? ನಾನು ತಪ್ಪು ಮಾಡ್ಬಿಡ್ತಾನ್ರಿ, ತಪ್ಪು ಮಾಡಿದ್ ಯಾವಾಗೂ ಇನ್ ಮುಂದೆ ಇದೆ. ಏನರ್ಥ? ಗಿಲ್ಟಿ ಕಾನ್ಶಿಯನ್ಸ್. ಯಾಕೆ? ಇದಿರೋದು ಒಳ್ಳೇದು, ಇದು ನಮ್ಗಿರ್ಬೇಕ್ರಿ. ನಮ್ಮಲ್ಲಿ ಇದ್ರೆ ಏನಾಗ್ತದೆ ಅಂದ್ರೆ ನಾವೇನೋ ಮಿಸ್ಟೇಕ್ಸ್ ಮಾಡ್ದ ಅವಾಗ ನಮ್ಗೆ ಅವಾಗ ಏನಾಗ್ತಿರ್ತಾರೆ, ಅಯ್ಯೋ ಇದು ಮನ್ಸು ಚುಸ್ತಾನೆ ಇರ್ತದೆ. ಕೆಲವು ಜನಕ್ಕೆ ಇದು ಫೀಲೇ ಆಗಲ್ಲ. ದಟ್ ಇಸ್ ವೆರಿ ಗ್ರೇಟ್ ಡೇಂಜರ್ ಅಲ್ವರ. ಅದಕ್ಕೆ ಇದು ಇರೋದು ಏನಪ್ಪ ಅಂದ್ರೆ ಅಡ್ವಾಂಟೇಜು ಅಂದ್ರೆ ನಾನು ಯಾವ ಸ್ಥಿತಿಗತಿಯಲ್ಲಿ ಇದ್ದೀನಿ, ಯಾವ ತಪ್ಪು ಮಾಡಿದ್ದೀನಿ ನಮ್ಗೆ ಏನಾಗ್ತದೆ ಗೊತ್ತಾಗ್ತದೆ. ಅವಾಗ ಏನಾಗ್ತದೆ, ಏನಕ್ಕೆ ದಾವೀದ್ ಇಷ್ಟೊಂದು ಹರ್ಟ್ ಆಯ್ತು ಅಂದ್ರೆ ಅವನ್ ದೇವ್ರ ವಾಕ್ಯಕ್ಕೆ ಅಷ್ಟು ಮುಖ್ಯತ್ವ ಕೊಟ್ಟಿದ್ದ. ಅದರ ಅವ್ನು ಎಷ್ಟು ಜಾಗದಲ್ಲಿ ಹೇಳ್ತಾನೆ, ಕೀರ್ತನೆ ಎಲ್ಲ ಓದ್ಕೊಂಡ್ಬಂದ್ರೆ ಅಂತೀನಿ, ಅಧಿಕವಾಗಿ ಅವ್ನು ಕೇಳೋದೇನು ಗೊತ್ತಾ, ದೇವರೇ ನಿನ್ನ ನಿಬಂಧನೆಗಳನ್ನ ಕೈಕೊಳಕ್ಕೆ ನನ್ಗೆ ಏನ್ ಮಾಡೋ, ಸಹಾಯ ಮಾಡೋ. ನಿನಗೆ ಮಹಿಮೆ ತರೀತಿಲಿ ಬಾಡತ್ ನಂಗೆ ಮಾಡೋ, ಕೃಪೆ ನೀಡು. ನಿನ್ನ ದಯೆ, ನಿನ್ನ ಆಶೀರ್ವಾದಗಳು, ನೀನ್ ನೋಡ್ಸಿದ ಕನಿಕರದ ಬಗ್ಗೆ ಏನ್ ಮಾಡ್ತಾನೆ ದೇವರು ತುಂಬಾ ಅಪ್ರಿಷಿಯೇಟ್ ಮಾಡ್ತಾನೆ ಅವನು. ಯಾಕೆ ಅಂದ್ರೆ ದಾವೀದ್ ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ಲೈಫಲ್ಲಿ. ಅಂದ್ರೆ ಅವ್ನು ಎಷ್ಟು ಮಿಸ್ಟೇಕ್ಸ್ ಮಾಡೋದು ದೇವ್ರು ಅವ್ನು ಕನಿಕರ ನೋಡಿಸ್ತಾ ಅವಾಗ ಹೆಂಗೆ ಅನಿಸ್ತು, ಓಹೋ ಇಷ್ಟೆಲ್ಲ ಮಾಡೋ ಕೂಡ ದೇವ್ರು ನಂಗೆ ಸಹಾಯ ಮಾಡ್ತಾವ್ರೆ ಅಂತಂದ್ರೆ ನಾನು ಏನಾಗಬೇಕಿನ್ನ ಹೆಚ್ಚಿನಾಗೆ ದೇವ್ರ ಹಾಕಕ್ಕೆ ವಿಧೇಯರಾಗಬೇಕು ಅಂತ. ಇದೇ ತರ ನಮ್ಮಲ್ಲಿ ಏನಾಗಬೇಕು, ಆಗ್ಬೇಕ್ರಿ. ಅದರ ನಾವೆಲ್ಲ ಏನಕ್ಕೆ ಇಷ್ಟೊಂದು ಸ್ಟಡೀಸ್ ಮಾಡೋದು ಎವ್ರಿ ಡೇ? ಏನಂದ್ರೆ ನೋಡ್ರಿ, ನಮ್ಮಲ್ಲಿ ಒಂದು ಮಿಸ್ಟೇಕ್ಸ್ ಇರ್ತಾರೆ ನೋಡಿರ್ತೀನಿ, ಅವಾಗ ನಮ್ಗೆ ಗೊತ್ತಾದ ವಾಕ್ಯ ಮುಖಾಂತರ ಗೊತ್ತಾದ ನನಗೆ ಏನಾಗ್ತದೆ, ನನಗೆ ತಿದ್ಕೋಬೇಕು ಅಂತ ಅನ್ಸ್ಬೇಕ್ರಿ. ತಿದ್ಕೊಂಡಾಗ ಏನಾಗ್ತಾರೆ ಅಂದ್ರೆ ನಾನು ಕೆಟ್ಟದನ್ನ ಬಿಡ್ತಾ ಇದ್ದೀನಿ, ಒಳ್ಳೇದನ್ನ ಬೆಳೆಸ್ಕೊಂತ ಇದ್ದೀನಿ. ಕೆಟ್ಟದನ್ನ ಬಿಡ್ತಾ ಇದ್ದೀನಿ, ಒಳ್ಳೇದು ಬೆಳೆಸ್ಕೊಂತ, ಕೆಟ್ಟ ಬೆಳೆಸ್ಕೊಂತಾನೇ ಇದ್ದೀನಿ. ಇದು ಮಾಡ್ದಿರ ಹಂಗೆ ಇದ್ಬಿಟ್ರೆ ಏನಾಗ್ತದೆ, ಒಳ್ಳೇದಂತೂ ಬೆಳೆಸ್ಕೊಂತ ಇಲ್ಲ, ದ್ವೇಷ ಹಗೆತನದಿಂದ ಕೆಟ್ಟದ್ದು ಏನ್ ಮಾಡ್ತಾ ಇದ್ದೀನಿ, ಹಂಗೆ ರಿಟೈನ್ ಮಾಡ್ತಾ ಇದ್ದೀನಿ. ಅವಾಗ ಏನಾಗ್ತದೆ, ಕೆಟ್ಟದ್ದು ಇನ್ನೂ ದೃಢವಾಗಿ ನಮ್ಮಲ್ಲಿ ಉಳಿತದೆ. ಇದರಿಂದ ಏನ್ ಬೆನಿಫಿಟ್ ಅಥವಾ ಏನ್ ಲಾಸ್ ಅಂತಂದ್ರೆ ಬೇರೆ ಯಾರಿಗೂ ಲಾಸ್ ಇಲ್ಲ, ನಮಗೆ ಲಾಸ್. ಹೆಂಗೆ ಅಂದ್ರೆ ನಾವು ಕ್ರಿಸ್ತನ ಮೆಚುರಿಟಿ, ಕ್ರಿಸ್ತನ ಸ್ವಾರೂಪ್ಯ ಮುಟ್ಟಿಲ್ಲ ಅಂತಂದ್ರೆ ಕಿರೀಟ ನಮಗೆ ಸಿಕ್ಕಲ್ಲ, ಹೋಯ್ತು ಕಿರೀಟ. ಅದರ ಸೊ ಲಾಸ್ ಯಾರಿಗೆ? ಲಾಸ್ ಯಾರಿಗೂ ಇಲ್ಲ. ಲಾಸ್ ಯಾರಿಗಪ್ಪ ಅಂದ್ರೆ ನಮ್ಗೇನೆ ಲಾಸ್. ಇದೇ ತರ ಕ್ಯಾರೆಕ್ಟರ್ ಬೆಳೆಸ್ಕೊಂಡು ಸೂಪರಾಗೆ ಅಲ್ಲರ ಯಾರು ಏನೇ ಮಾಡಿದ್ರು ಸರಿ, ನಮ್ಮಲ್ಲಿ ನಾವು ಪರ್ಫೆಕ್ಷನ್ ಬಂದು ಕ್ರಿಸ್ತನ ಸ್ವರೂಪ ಬೆಳೆಸ್ಕೊಂಡ್ರೆ ಯಾರಿಗ ಆಶೀರ್ವಾದ, ಯಾರಿಗೂ ಒಳ್ಳೇದು, ನಮಗೇನೆ ಒಳ್ಳೇದು, ನಮ್ಗೇನೆ ಆಶೀರ್ವಾದ ಬರ್ತೋ. ಇದರಿಂದ ಬೇರೆ ಯಾರಿಗೂ ಏನಾಗಲ್ಲ, ನಷ್ಟನೂ ಆಗಲ್ಲ, ಲಾಭನೂ ಆಗಲ್ಲ. ಇಲ್ಲಿ ಹೇಳೋಂಥದ್ದು ಈ ವಾಲ್ಯೂಮ್ನಲ್ಲಿ ಈ ಒಂದು ಪ್ಯಾರಾಗ್ರಾಫ್ ಹೇಳೋದು, ಈ ಪಾಯಿಂಟ್ ದೇವ್ರ ಮಕ್ಳಿಗೆ ಮೈಂಡಲ್ಲಿ ಇರಬೇಕು ಅಂತ ಹೇಳ್ತಾರೆ. ಲೋಕಕ್ಕೆ ವಿಚಾರಕ್ಕೆ ಬಂದ್ರೆ ಲೋಕಕ್ಕೂ ಕೂಡ ಇದೆ ರೀ. ಕ್ರಿಸ್ತನ್ ರಾಜ್ಯದಲ್ಲಿ ಎಲ್ಲಾರು ಎದ್ದು ಬರ್ಬೇಕಾರೆ ಅವ್ರೊಂದು ಕ್ಯಾರೆಕ್ಟರ್ ಏನ್ ಮಾಡ್ತಾರೆ ಅಲ್ಲಿ ವ್ಯಕ್ತಪಡಿಸ್ತಾರೆ. ಎಕ್ಸಾಂಪಲ್ ಅಲ್ವರ, ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಇವಾಗ ಕ್ರಿಸ್ತನ್ ರಾಜ್ಯದಲ್ಲಿ ಯಾರೋ ಒಬ್ಬ ದುಷ್ಟ ವ್ಯಕ್ತಿ ಎದ್ದು ಬಂದ್ರೆ ಅವನೇನ್ ಗುಣ ವ್ಯಕ್ತಪಡಿಸ್ತಾನೆ, ದುಷ್ಟತನದೇ ಕ್ಯಾರೆಕ್ಟರ್ ವ್ಯಕ್ತಪಡಿಸ್ತಾನೆ. ಯಾಕೆ? ನಾನು ದುಷ್ಟತನದ ಬೆಳ್ಬಿಟ್ಟಾನೆ, ಕೆಟ್ಟದೆಲ್ಲ ಬೆಳೆಸ್ಕೊಂಡು ಕೆಟ್ಟದೆಲ್ಲ ಊರ್ಬಿಟ್ಟಿದ್ದ ಕೆಟ್ಟದ್ದೇ ಎದ್ದು ಬರ್ತಾನೆ. ದೇವರಾಜ್ಯದಲ್ಲಿ ಎದ್ದು ಬಂದ್ರೆ ಅವನೇನ್ ಮಾಡ್ಬೇಕು ಅಂದ್ರೆ ಅವನು 2 ಕೆಲಸ ಮಾಡಬೇಕು. ಏನು 2 ಕೆಲಸ ದೇವರಾಜ್ಯದಲ್ಲಿ ಅಂದ್ರೆ 1000 years ಎಂಡಲ್ಲಿ ದೇವ್ರು ಇಟ್ಟಿರೋ ಟಾರ್ಗೆಟ್ ಏನಪ್ಪಾ ಅಂತಂದ್ರೆ, ನೋಡಪ್ಪ ಪ್ರತಿಯೊಬ್ಬ ಮನುಷ್ಯನು ಕ್ರಿಸ್ತನ್ ತರ ಆಗ್ಬೇಕು.
ಪ್ರತಿಯೊಬ್ಬ ಮನುಷ್ಯನು ಎರಡನೇ ಆದಾಮನ್ ಥರ ಆಗ್ಬೇಕು, ಪ್ರತಿಯೊಬ್ಬ ಮನುಷ್ಯನು ಮೊದಲನೇ ಆದಾಮನ್ ಥರ ಆಗ್ಬೇಕಪ್ಪ ಅಂತ ದೇವ್ರ ಕಂಡೀಷನ್ ಇಟ್ಬಿಡ್ತಾರೆ. ಹಂಗಾರೆ ಏನೋ ಪುನರ್ತನಾಗಿ ಬರೋಂಥ ಪ್ರತಿಯೊಬ್ಬ ಮನುಷ್ಯನು, ನಿಮ್ಮ ಮನೆ ಅಕ್ಕಪಕ್ಕ, ಎದುರುಗಡೆ ಮೇಲೆ ಕೆಳಗಡೆ, ನೀವು ಆಫೀಸಲ್ಲಿ ಕೆಲಸ ಮಾಡೋಂಥ ರೋಡಲ್ಲಿ ಹೋಗೋಂಥ ಪ್ರತಿಯೊಬ್ಬ ಮನುಷ್ಯನು ನೋಡಿದ್ರೆ ಗೊತ್ತಾ, ಎಲ್ಲಾರ್ಗೂ ದೇವ್ರು ಇಟ್ಟಿರೋದು ದೇವರಾಜ್ಯದಲ್ಲಿ ಟಾರ್ಗೆಟ್ ಕ್ರೈಸ್ಟ್ ಥರ ಇರಪ್ಪ. ಅದರ ಇವಾಗ ನಮ್ಮ ಕ್ರೈಸ್ಟ್ ಅಂತ ಹೇಳ್ತಾರೆ, ನಿಮ್ಗೆಲ್ಲ ಒಂಥರ ಆಗ್ಬಿಡ್ತಾರೆ, ಏನು ಅವ್ರಲ್ಲ ಕ್ರೈಸ್ಟ್ ಥರ ಆತ, ಬಿಡಿ ಸರಿ ತೆಗ್ಬಿಡೋಣ, ಆದಾಮನ್ ಥರ ಇರಪ್ಪ ಅಂತ ಹೇಳ್ತಾರೆ. ಯಾವ ಆದಾಮನು? ಮೊದಲನೇ ಆದಾಮನು, ಎರಡನೇ ಆದಾಮ, ಎರಡೂ ಸೇಮೆ, ಏನು ವ್ಯತ್ಯಾಸ ಇಲ್ಲ. ಎರಡನೇ ಆದಾಮ್ ಥರ ಇರ್ರಿ, ಮೊದಲನೇ ಆದಾಮ್ ಥರ ಇರ್ರಿ ಆದಾಮನ್ ಥರ ಇರಬೇಕು. ಭೂಲೋಕದ ಬದುಕಬೇಕಂದ ಈಡೇನ್ ತೋಟದ ಕಂಡೀಷನ್ ಮಾಡ್ಕೊಡ್ತೀನಿ, ಈಡೇನ್ ತೋಟದ ಒಳಗಡೆ ಇರ್ಬೇಕಾ, ಆದಾಮನ್ ಥರ ಇರಪ್ಪ ಅಂತ ಹೇಳ್ತಾರೆ. ಇವಾಗ ಅವನೇನ್ ಮಾಡ್ಬೇಕು ಏನ್ರಿ, ಅವನು ಒಳ್ಳೆ ವ್ಯಕ್ತಿಯಾಗಿ ಇವಾಗ ಬದುಕಿದ್ರೆ ಸತ್ತಿ ತಿರ್ಗಾ ಪುನರುತ್ಥಾನ ಬರ್ಬೇಕಾದ್ರೆ ಅವನಿಗೆ ತುಂಬಾ ಅನುಕೂಲ ಆಗ್ಬಿಡ್ತಾರೆ. ಯಾಕೆ? ಅಲ್ಲಿ ಕೆಟ್ಟದ್ನ ಬಿಡಕ್ಕೆ ತುಂಬಾ ಕಮ್ಮಿ ಇದೆ, ಒಳ್ಳೇದನ್ನ ಬೆಳೆಸ್ಕೊಳಕ್ಕೆ ತುಂಬಾ ಸುಲಭ. ಅದರಿಂದ ದೇವರಾಜ್ಯದಲ್ಲಿ ಅಂಥವ್ರು ಜಲ್ದಿ ಮೆಚುರಿಟಿಗೆ ಮುಟ್ತಾರೆ. ಇನ್ನು ಕೆಲವು ಜನ ಬರ್ತಾರೆ ಖರಾಬು, ಅದರ ಏನ್ರಿ ಭಯಂಕರ ಮೋಸವಾಗಿರೋ ಜನಗಳು, ಅವರು ಎದ್ ಬಂದ್ರೆ ಅವ್ರಿಗೂ ಸೇಮ್ ಪ್ರೊಸೆಸ್. ನೋಡಪ್ಪ ನಿನ್ ಟಾರ್ಗೆಟ್ ಏನಪ್ಪ, ನೋಡಪ್ಪ ನೋಡು ಆದಾಮ್ ಅಂತ ರಜಾ ಅಂದ್ಬಿಡ್ತಾರೆ. ಇವ್ನು ಏನ್ ಮಾಡ್ಬೇಕು ಇವಾಗ? ಆಗ್ತದಾ? ಆಗಲ್ಲ. ತನ್ನಲ್ಲಿ ಎಷ್ಟೋ ಕೆಟ್ಟದೈತಿ, ಇಷ್ಟಿಟ್ಕೊಂಡು ಗೋಣ್ಚಿಲ್ತಾರೆ ಕೆಟ್ಟದ್ದು. ಇದನ್ನೆಲ್ಲ ಫಸ್ಟ್ ಏನ್ ಮಾಡ್ಬೇಕು? ಬಿಟ್ಟು ಬರಬೇಕು. ಈಸಿನಾ? ಬಿಟ್ಟು ಬರೋಕ್ಕೆ ತುಂಬಾ ಕಷ್ಟ. ನೆಕ್ಸ್ಟ್ ಬಿಟ್ಟು ಬಂದ್ಮೇಲೆ ಏನ್ ಮಾಡ್ಬೇಕು? ನೆಕ್ಸ್ಟು ಇಲ್ಲಿಗೆ ಆಗ್ಬಿಡ್ತಾರೆ ಅಂದ್ರೆ ದೇವ್ರ ಇಲ್ಲಲ್ಲಪ್ಪ, ಇನ್ನ ನೀನ್ ಡೆವಲಪ್ ಮಾಡ್ಬೇಕು. ನೀನ್ ಕೆಟ್ಟದ್ ಬಿಟ್ಟಿದ್ಯಾ, ನೆಕ್ಸ್ಟ್ ಏನ್ ಮಾಡ್ಬೇಕು? ಡೆವಲಪ್ಮೆಂಟು ತೋರಿಸ್ಬೇಕು. ಏನ್ ಡೆವಲಪ್ಮೆಂಟು? ನಿನ್ನಲ್ಲಿ ಆದಾಮಂತರ, ಎರಡನೇ ಆದಾಮಂತರ, ಮೊದಲನೇ ಆದಾಮಂತರ, ಕ್ರಿಸ್ತನ್ ತರ ನೋಡ್ಸಪ್ಪ ಅಂತ ಹೇಳ್ತಾರೆ. ಇವಾಗ ಅದನ್ನ ಬೆಳೆಸ್ಕೊಬೇಕಂದ್ರೆ ಈಜಿನಾ? ಇಲ್ಲ. ಇವಾಗ ನಾವ್ ಎಷ್ಟೋ ಜನ ಸತ್ಯ ಹೇಳ್ಕೊಡ್ತೀರಿ ಗೊತ್ತಾ? ನೋಡಿ ಎಲ್ಲ ಎಷ್ಟು ಬ್ಯಾಚಲ್ಲಿ ಎಷ್ಟು ಜನ ಸತ್ಯ ಕೇಳಿದ್ರು, ಎಲ್ಲ ಬತ್ತೀನಿ ಅಂದ್ಬಿಟ್ಟು ಎಲ್ಲ ಕೈ ಕೊಟ್ರು. ಸರಿ, ಸಂತೋಷ, ನಮ್ಗೇನು ಬೇಜಾರಿಲ್ಲ. ನೀವು ನಮ್ಗೇನು ಕೈ ಕೊಟ್ಟಿಲ್ಲ, ದೇವ್ರ ಕೈ ಕೊಟ್ಟಂಗೆ ಹೌದಾ? ದೇವರಾಜ್ಯದಲ್ಲಿ ಇವಂಥವ್ರಿಗೆಲ್ಲ ಏನಪ್ಪ ಗತಿ ಅಂತಂದ್ರೆ ಏನ್ರಿ, ದೇವರ ವಾಕ್ಯನೇ ಇವಾಗೇ ಸಾಮಾನ್ಯವಾಗಿ ಎಣಿಸಿರೋರು, ಇವಾಗೇ ಕ್ರಿಸ್ತನ್ ಸ್ವಾರೂಪ್ಯಂತ ಟಾರ್ಗೆಟ್ನ ಮುಟ್ಟೋದಿಕ್ಕೆ ಹಿಂದೆ ಮುಂದೆ ನೋಡೋಂಥವ್ರು, ದೇವರಾಜ್ಯದಲ್ಲಿ ಅದನ್ನ 100% ಅಚೀವ್ ಮಾಡ್ತಂತ ಏನ್ ಗ್ಯಾರಂಟಿ? ಅದಕ್ಕೆ ಹೇಳ್ತಾರೆ, ನಮ್ಮ ಬ್ರದರ್ ಹೇಳ್ತಾರೆ ಕ್ವಶನ್ ಬುಕ್ ಅಲ್ಲಿ, ಇಂಥವರೆಲ್ಲ ಲೂಸ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ತಾರೆ. ಒಂದು ದುಡುವಾಗೆ ಮನ್ಸಿಲ್ದಿರೋರು, ಚಂಚಲವಂತ ಮನ್ಸಿರೋರು, ಇವರೆಲ್ಲ ದೇವರಾಜ್ಯದಲ್ಲೂ ಕೂಡ ಪರ್ಫೆಕ್ಷನ್ಗೆ ಬಂದು ದೇವರಿಗೆ ವಿಧೇಯರಾಗಿರ್ತಾರೋ ಇಲ್ವೋ ಅಂತ ಕೂಡ ಡೌಟು ಅಂತ ಕೂಡ ಹೇಳ್ತಾರೆ. ಯಾಕಂದ್ರೆ ವಿಶ್ವಾರ್ಥದಲ್ಲಿ ದೇವ್ರು ಎಲ್ಲ ಪ್ರಾವಿಷನ್ ಮಾಡಿದ್ದಾರೆ. ಕಾನ್ಸಿಕ್ರೇಷನ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಸಪೋರ್ಟ್ ಬೇಕು ಇವೆಲ್ಲವನ್ನೂ ಮಾಡ್ತೀನಿ ಅಂತ ಹೇಳಿದ್ರೆ, ಇನ್ ಸ್ಪೈಟ್ ಆಫ್ ದಟ್ ಒನ್ ಏನ್ರಿ, ಯಾರು ಕೈ ಬಿಟ್ರೆ ನಾನು ಕೈ ಬಿಡಲ್ಲಪ್ಪ, ನಿನಗೆ ಏನೋ ತೊಂದರೆ ವಿಪತ್ತು ಏನೋ ಆಗಲ್ಲ, ನನ್ನ ಪರ್ಮಿಷನ್ ನಿನ್ನ ಜೀವನದಲ್ಲಿ ಯಾರೋ ಮುಟ್ಟಕ್ಕೂ ನಿನ್ನ ಸಾಧ್ಯ, ಹತ್ರ ಬರೋಕ್ಕೂ ಸಾಧ್ಯ ಇಲ್ಲ ಅಂತ ಅಂದ್ಬಿಟ್ಟು ಇನ್ನೇನು ಬೇಕು? ಆಮೇಲೆ ಊಟ ತಿಂಡಿ ಬಟ್ಟೆ ಬರೆ ಇವೆಲ್ಲವೂ ನೋಡ್ಕೋತೀನಿ, ಚಿಂತೆ ಮಾಡ್ಬೇಡ, ನಾನು ಹೆಂಗೋ ಒಂದ್ ಕಡೆ ನಿಂಗೆ ಸಪೋರ್ಟ್ ಮಾಡ್ತೀನಿ, ಸಹಾಯ ಮಾಡ್ತೀನಿ, ನೀನೇನ್ ಮಾಡೋ ನಾನು ವಾಕ್ಯದ ಪಕ್ಕ ನಡಿ ಅಂತ ಇಷ್ಟ ಹೇಳೋದು ದೇವ್ರು. ಇದನ್ನ ನಾವು ಮಾಡಕ್ ನಾವೇನ್ ಮಾಡ್ತೀರಿ? ಗ್ಯಾರಂಟಿ 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 ಅಂತ ಹುಡುಕ್ತಾನೆ ಇರ್ತೀರಿ. ಏನ್ ಗ್ಯಾರಂಟಿ ಇದ್ದಾರೆ, ಏನ್ ಗ್ಯಾರಂಟಿ ಇದ್ದಾರೆ, ಏನ್ ಆಶ್ವಾಸನೆ, ಹಂಗಾಗ್ಬಿಡ್ತಾರೆ ಹಿಂಗಾಗ್ಬಿಡ್ತಾರೆ ಅಂತ ಭಯ ಪಟ್ಕೊಂಡೆಲ್ಲ ಹೋಯ್ತಾ ಇದ್ರೆ ಮೀನಿಂಗು ಲ್ಯಾಕ್ ಆಫ್ ಫೇತ್, ವಿಶ್ವಾಸ ಇಲ್ಲ ಅಂತ ಅರ್ಥ. ಅದರ ನಿಕೋಡಿಮಸ್ಗೂ ಅದೇ ಪ್ರಶ್ನೆ. ಅದರ ಸ್ವಾಮಿ ನೀನು ಒಳ್ಳೆ ಬೋಧಕ ಹಂಗೆ ಹಿಂಗೆ ಅಂತ ಯೇಸು ಕ್ರಿಸ್ತ ಹೇಳ್ತಾರೆ, ಈ ವಿಚಾರ ಹೇಳಿದ್ರೆ ನೀನ್ ಕೇಳ್ತಾ ಇಲ್ಲ, ಇನ್ನು ಆ ವಿಚಾರದ ಹೆಂಗ್ ಕೇಳ್ತೀಯಾ? ಆಗಲ್ಲ, ಹೋಗು ಅಂತಂತಾರೆ. ಅದೇ ತರ ಏನ್ರಿ, ನಂಬಿಕೆ ಇಲ್ಲ ಅಂತದ್ದು ಸೂಚನೆಗಳು, ದೇವ್ರ ಮೇಲೆ ಡೌಟ್ ಪಡ್ತಾ ಇದೀನಿ ಅಂತ ಏನ್ರಿ ಸೂಚನೆಗಳು. ಇವಾಗೆ ಕಾನ್ಸಿಕ್ರೇಷನ್ ಲೆವೆಲ್ ಬರ್ದಿರೋರು ದೇವರಾಜ್ಯದಲ್ಲಿ ಬರ್ತಾರಾ ಅಂತಂದ್ರೆ ಅಲ್ಲೂ ಕೂಡ ತಿರ್ಗಾ ಸಂದೇಹದ ಮೈಂಡಲ್ಲೇ ಬರ್ತಾರೆ. ಅದು ಒತ್ತಡ ಇರಲ್ಲ, ಚೇತನ್ ಇಲ್ದಿರೋದ್ರಿಂದ ಅವ್ರೇನ್ ಮಾಡ್ತಾರೆ? ಡೆವಲಪ್ಮೆಂಟ್ ಆಗ್ತಾರೆ. ಆದ್ರೆ 1000 years ನಂತರ ಅವ್ನು ಫೈನಲ್ ಟೆಸ್ಟ್ ಇದೆ ಗೊತ್ತಾ, ಎಕ್ಸಾಮು, IAS ಎಕ್ಸಾಮ್ ಎಲ್ಲರೂ ಕಟ್ಲೇಬೇಕು. ಎಲ್ಲರಿಗೂ ಎಲ್ಲರ IAS ಎಕ್ಸಾಮ್ ಏನದು? IAS ಎಕ್ಸಾಮು ಏನ್ರಿ, ಆ ಒಂದು ಸ್ಟ್ಯಾಂಡರ್ಡ್ ಪ್ರಕಾರ ಕ್ರೈಸ್ತ ರಾಜ್ಯವನ್ನು ದೇವ್ರು ಕೊಟ್ಬಿಡ್ತಾರೆ. ದೇವ್ರು ಏನ್ ಮಾಡ್ತಾರೆ? ಅದೋ ಲೋಕದಲ್ಲಿ ದಬ್ಬ ಸೈತಾನ್ ಬಿಡು ಅಂತಂತಾರೆ. ಅವ್ನ್ ಬಿಟ್ರೆ ಅವ್ನು ಏನ್ ಮಾಡ್ತಾನೆ? ಜನಗಳನ್ನ ಏನ್ ಮಾಡ್ತಾನೆ ಇವಾಗ? ಮಳ್ಗೊಳಿಸ್ತಾನೆ. ಹೆಂಗ್ ಮಳ್ಗೊಳಿಸ್ತಾನೆ? ಹೊಸ ಟೆಕ್ನಾಲಜಿ ರೀ, ಸೂಪರ್ ಟೆಕ್ನಾಲಜಿ ರೀ, ನಮಗೆ ಊಹೆ ಮಾಡ್ಕೊಳಕ್ಕಾಗಲ್ಲ. ನಾನು ಇವತ್ತೊಂದು ವಿಡಿಯೋ ನೋಡ್ತಾ ಇದ್ದೆ, ಅದ್ರ ಬಗ್ಗೆ ಹೇಳ್ತೀನಿ ನೋಡಿ. ಏನಂತೀನಿ, ಅಮೇರಿಕ ಅವರು ಇರಾನ್ನ ಹೆಂಗ್ ಹೊಡೆದವ್ರೆ ಅಂತಾರೆ ವಿಡಿಯೋ, ನಾನು ಗ್ರೂಪಲ್ಲಿ ಶೇರ್ ಮಾಡ್ತೀನಿ, ನೋಡಿ ಸೂಪರ್ ಆಗಿದೆ ರೀ.
ಏನ್ ಟೆಕ್ನಾಲಜಿ ಅಂದ್ರೆ ಇರಾನ್ ಅವರು ಯುದ್ಧ ಆಡಿದ್ದಾರೆ. 20 ವರ್ಷದ ಮುಂಚೆ ಇರೋಂಥ ಟೆಕ್ನಾಲಜಿ ಇಟ್ಕೊಂಡೇ ಯುದ್ಧ ಆಡೋರೆ. ಅಮೇರಿಕನ್ಸ್ ಮಾತ್ರ ಏನ್ರಿ ಇರಾನ್ ಒಳಗಡೆನೆ ಬರ್ಲಿಲ್ಲ. ಇರಾನ್ ಒಳಗಡೆನೆ ಬರ್ದಿರಾ ಇರಾನ್ ಆಚ ಕಡೆಯಿಂದನ ಗಲ್ಫ್ ಆಫ್ ಏನ್ರಿ ಓಮನ್ ಆ ಗಲ್ಫ್ ಅಲ್ಲಿ ನಿಂತ್ಕೊಂಡೇನೆ ಇರಾನ್ಗೆ ಏನ್ ಮಾಡ್ರ ಎಲ್ಲೋ ಧ್ವಂಸ ಮಾಡಿಬಿಟ್ಬಿಟ್ಟವ್ರೆ. ಅದೇನು ಇರಾನ್ದು ಮಿಲಿಟರಿ ಸ್ಟ್ರಕ್ಚರ್, ಇರಾನ್ದು ರೆಡಾರ್ ಸಿಸ್ಟಮ್, ಇರಾನ್ ಕಮ್ಯುನಿಕೇಶನ್ ಸಿಸ್ಟಮ್, ಎಂಟೈರ್ ಸಿಸ್ಟಮ್ನ ಕಂಪ್ಲೀಟ್ ಕೊಲಾಪ್ಸ್ ಮಾಡ್ಬಿಟ್ಟವ್ರೆ. ಹೆಂಗೆ ಅಂತ ಸೂಪರ್ ಆಗಿ ನೋಡ್ರಿ ಅಂತೀನಿ. ನಾನು ಥಿಂಕ್ ಮಾಡ್ತಾ ಇದ್ದೆ, ಏನಪ್ಪ ಮನುಷ್ಯನ ಬ್ರೈನು ಸೆಕೆಂಡ್ಸ್ ಇಲ್ಲ ಮಾಡೋದೆಲ್ಲ ನೋಡ್ತಾರೆ. ವಿಡಿಯೋಗಳು ನೋಡ್ರಿ ಅಂತೀನಿ, ತುಂಬಾ ಚೆನ್ನಾಗಿದೆ. ಸೆಕೆಂಡ್ಸ್ ಅಲ್ಲಿ ಮನುಷ್ಯ ಟಕ 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 ಅಂತ ಮಾಡ್ತಾನ್ರಿ. ಎಲ್ಲ ನೋಡಿದ್ರೆ ಎಲ್ಲ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಒಂದೇ ಒಬ್ಬ ಮನುಷ್ಯ ಎಲ್ಲಿಗೋಗಿಲ್ಲ, ಇರಾನ್ಗೆ ಹೋಗಿಲ್ಲ ರೀ. ಎಲ್ಲ ಅನ್ಮ್ಯಾನ್ಡ್ ಏರ್ಕ್ರಾಫ್ಟ್, ಅದರ ಮನುಷ್ಯನೇ ಇಲ್ದಿರೋಂಥ ದೋಣಿಗಳು, ಮನುಷ್ಯನೇ ಇಲ್ದಿರೋಂಥ ಪ್ಲೇನ್ಗಳ ಮುಖಾಂತರ ಏನ್ ಮಾಡಿರೋದು, ಹೋಗಿ ಎಲ್ಲ ಡೆಮಾಲಿಷ್ ಮಾಡಿರೋದು, ಎಲ್ಲ ಡಿಸ್ಟ್ರಾಯ್ ಮಾಡಿದ್ರೆ ಫುಲ್ ಎಲ್ಲ ಜಾಮ್ ಮಾಡ್ಬಿಟ್ಟವ್ರೆ. ಅವ್ನು ಸಿಸ್ಟಮೇ ವರ್ಕ್ ಆಗದಿರ್ತದೆ. ತುಂಬಾ ಚೆನ್ನಾಗಿದೆ ನೋಡ್ರಿ ಅಂತೀನಿ. ಅದರ ಇಲ್ಲಿ ನಾವೇನು ಅರ್ಥ ಮಾಡ್ಕೊಬೇಕಾದ್ರೆ ಮನುಷ್ಯನ ಬ್ರೈನ್ ಕೆಪಾಸಿಟಿ ರೀ. ಸೇತಾನ್ ಲೋಕದಲ್ಲೇ ಈ ಪ್ರಪಂಚದ ದೇವರು ಏನ್ರಿ ಅವ್ರ ತಲೆಗಳನ್ನ ಅವ್ರ ಕಣ್ಗಳನ್ನ ಮಂಕ್ ಮಾಡಿ ಏನ್ರಿ ಈ ಕಾಲದಲ್ಲಿ ಇಷ್ಟೊಂದು ಸೂಪರ್ ಪರ್ಫಾರ್ಮ್ ಮಾಡ್ತಾರೆ ಅಂತಂದ್ರೆ ಇನ್ನ ಸೇತಾನೇ ಹಿಂಗಿರ್ಬೇಕು, ಯೋಚನೆ ಮಾಡ್ರಿ. ಅಲ್ರ ಇನ್ನೇನ್ ತರ್ಬೋದು ಟೆಕ್ನಾಲಜಿ. ನಾ ಈ ಟೆಕ್ನಾಲಜಿ ಬಗ್ಗೆ ಯಾವತ್ತೂ ಊಹೆನೇ ಮಾಡಿಲ್ಲ ರೀ. ಏನು ಈ ತರ ಬೇರೆ ಆಯ್ತಾ ಫೀಚರ್ಸ್ ಅಂದ್ರೆ ಎಸ್ ಇದೆ. ಕೊನೆಯಲ್ಲ ವಿಡಿಯೋಲಿ ಹೇಳ್ತಾರೆ, ಇವತ್ತು ಇರಾನ್ ಬಿದ್ರೆ ತಿರ್ಗಾ ಇನ್ ಎದ್ದೋಳಕ್ಕೆ 40 ವರ್ಷ ಬೇಕು ಅಂತ ಹೇಳ್ತಾರೆ. ಅಷ್ಟೊಂದು ಏಟ್ ಏನ್ ಮಾಡೋರಂತೆ ಕೊಟ್ಟಾರಂತಾರ. ಏಟ್ ಕೊಟ್ಟಿರೋದು ಪಬ್ಲಿಕ್ಗೆ ಏನಾಗಿಲ್ಲ, ನ್ಯೂಸಲ್ಲೆಲ್ಲ ಬ್ರಾಡ್ಕಾಸ್ಟ್ ಆಗಿಲ್ಲ. ಆದ್ರೆ ಈ ತರ ಸಿಸ್ಟಮ್ಯಾಟಿಕ್ ಆಗಿ ಏನ್ ಮಾಡೋರಂತೆ ಒಡೆದು ಬಿಸಾಕೋರಂತೆ ನೋಡಿದ್ರಿ. ಆಮೇಲೆ ಅದರ ಒಂದು ವಿಡಿಯೋ ನೋಡ್ತಾ ನೋಡಿರ್ತೀನಿ. ಅದರ ಏನಪ್ಪ ಅಮೇರಿಕನ್ದು ಗ್ರೇಟ್ ಏನ್ರಿ ಒಂದು ನೇವಿ ಶಿಪ್ ಇದೆ, ಅದೇನೋ ಅಂತಾರೆ ಅಬ್ರಾಹಂ ಲಿಂಕನ್ ಇರ್ಬೇಕು ಮೋಸ್ಟ್ಲಿ. ಅದಕ್ಕೆ ಅವ್ನು ಬಾಂಬ್ ಹೊಡಿತಾರ್ರಿ. ಅದರ ಆ ಬಾಂಬ್ ಹೊಡೆದ್ರೆ ಆ ಶಿಪ್ ಮುಳುಗಲೇ ಇಲ್ಲ ರೀ. ಅದು ನೋಡ್ತಾರೆ ವಿಡಿಯೋ ನೋಡಿರ್ತೀನಿ, ಚೆನ್ನಾಗಿದೆ. ಅದನ್ನ ಪ್ಯಾಚ್ ಅಪ್ ಮಾಡ್ತಾರೆ, ಸೂಪರ್ ಆಗಿ ಮಾಡ್ತಾರೆ ನೋಡಿರ್ತೀರಿ. ಅದರ ಏನ್ರಿ ನೆಕ್ಸ್ಟ್ ಫ್ರಾಕ್ಷನ್ ಆಫ್ ಒಂದು 5 ಮಿನಿಟ್ಸ್ ಸ್ವಲ್ಪ ಹೊತ್ತಲ್ಲಿ ಏನಾಗ್ಬಿಡ್ತಾರೆ ಅದು ಬೀಳ್ತದೆ ನೋಡಿರ್ತೀನಿ. ಆದ್ರೆ ಅದನ್ನ ರೆಡಿ ಮಾಡ್ಬಿಡ್ತಾರೆ. ಇಷ್ಟು ಯುದ್ಧ ಆಡಿದ್ರು ಅಮೇರಿಕನ್ ಒಂದೇ ಒಂದು ಪ್ಲೇನು ಭೂಮಿಗೆ ಬಿದ್ದಿಲ್ಲ. ಒಂದೇ ಒಂದು ಪ್ಲೇನ್ ಬಿಟ್ರೆ ಯಾವ ಪ್ಲೇನು ಭೂಮಿಗೆ ಏನಾಗಿಲ್ಲ, ಬಿದ್ದಿಲ್ಲ ನೋಡಿರ್ತೀರಿ. ಆ ತರ ಏನ್ ಮಾಡೋರೆ ಅದನ್ನ ಹಾಡೋರು ನೋಡಿರ್ತೀನಿ. ಅದರ ಸೊ ಮನುಷ್ಯನ್ ಬ್ರೈನ್ ಕೆಪಾಸಿಟಿ ಎಷ್ಟಿದೆ, ಅದರ ಮನುಷ್ಯನ ತಿಳುವಳಿಕೆ ಎಷ್ಟಿದೆ ಅಲ್ವರ. ಇವೆಲ್ಲ ಮನುಷ್ಯಂದ ದುಷ್ಟ ಮನುಷ್ಯಂದ ಹಿಂಗಿರ್ಬೇಕ್ರೆ ಇನ್ ಸೇತಾನ್ ಮೈಂಡ್ ಹಿಂಗಪ್ಪ. ಕ್ರಿಸ್ತನ್ ರಾಜ್ಯ ಆಗಿದ್ಮೇಲೆ 1000 ವರ್ಷದ ಅಂತಿದ ಅವನ ಬಿಡ್ತಾನೆ ಅಂತಂದ್ರೆ ಅವನು ಎಷ್ಟು ಎಕ್ಸ್ಪೀರಿಯನ್ಸ್ ಇರ್ಬೇಕು, ಅವನಿಗೆ ಏನೆಲ್ಲ ಮೈಂಡ್ ಇರ್ಬೇಕು ಅವನಿಗೆ ಅಲ್ವರ. ಅವನು ಎಷ್ಟೆಲ್ಲ ದೇವ್ರ ಕಡೆ ತಿರುಗ್ಲೇಬೇಡ್ದು ಅಂತಂದ್ಬಿಟ್ಟು ಅವ್ನು ಡಿಸಿಷನ್ ಮಾಡಿರೋನ್ಗೆ ಇನ್ ಹೆಂಗಿರ್ಬೇಕು ಬ್ರೈನ್ ಅಂದ್ರ. ಅಂದ್ರೆ 1000 years ನಂತರ ಡಿಸೆಪ್ಷನ್ಸ್ ಯಾವ ತರ ತರ್ಬೋದು ಯೋಚನೆ ಮಾಡ್ರಿ. ಈ ತರ ಫಿಕ್ಕಲ್ ಮೈಂಡ್ ಅಲ್ಲಿ ಇವಾಗೇ ದೇವ್ರ ಹತ್ರಕ್ಕೆ ಬರ್ತೀನಿ ಅಂದ್ರೆ ನಾನು ನೋಡ್ತೀನಿ, ನಾನು ಮಾಡ್ತೀನಿ, ಅಯ್ಯೋ ನಂಗೆ ಇನ್ನ ಆ ಪ್ರಶ್ನೆ ಇದೆ, ಇನ್ನ ಈ ಪ್ರಶ್ನೆ ಇನ್ನ ತಿಳ್ಕೊಂಡಿಲ್ಲ, ಇನ್ನ ತಿಳ್ಕೊಂತೀನಿ ಆಮೇಲೆ ಬರ್ತೀನಿ ಅಂತೆಲ್ಲ ಹೇಳ್ದ ಅಂತ ಗೊತ್ತಾ ಮೀನಿಂಗು. ನೋಡಪ್ಪ, ನೀನ್ ಇವಾಗೇ ವಿಕೆಟ್ ಬೀಳ್ಸ್ಕೊಂತ ಇದೀಯ. 1000 years ನಂತರ ಯು ವಿಲ್ ಡೆಫಿನೆಟ್ಲಿ ಗೆಟ್ ಔಟ್, ಡೌಟೇ ಇಲ್ಲ. ದೇವ್ರ ಮಕ್ಳು ಹೆಂಗಿರ್ಬೇಕು ಅಂದ್ರೆ ನಂಬಿಕೆಯಲ್ಲಿ ಚಂಚಲವಾಗಿರಬಾರ್ದು. ನಮ್ ನಂಬಿಕೆ ದೊಡ್ಡ ಪರ್ವತ ಆಗಿರ್ಬೇಕು ಅಂತೇನಿಲ್ಲ. ಏನ್ ಹೇಳ್ತಾರೆ, ಸಾಸಿವೆ ಕಾಳಷ್ಟಿರ್ಬೇಕು. ದೇವ್ರ ವಿಚಾರದಲ್ಲಿ ಕಾಂಪ್ರಮೈಸ್ ಇರಬಾರ್ದ್ರಿ. ಅದರ ಧೈರ್ಯವಾಗಿ ದೇವ್ರಿಗೋಸ್ಕರ ಮಾಡಂಗೆ ಏನಾಗಿರ್ಬೇಕು, ದೇವ್ರ ಮಕ್ಳು ಇರ್ಬೇಕ್ರಿ ಹೇಳ್ತೀನಿ. ಅದು ಗಾಡ್ಸ್ ಮೈಂಡ್, ದಟ್ ಈಸ್ ಸ್ಪಿರಿಟ್ ಆಫ್ ಸೌಂಡ್ ಮೈಂಡ್. ಅರ್ಥ ಆಯ್ತರ. ಇದು ಏನ್ರಿ ಜನಗಳಿಗೆ ಇವಾಗ ಗೊತ್ತಾಗಲ್ಲ. ದೇವ್ರ ರಿಯಲೈಸ್ ಯಾವ ಗೊತ್ತಾಗ್ತದೆ 1000 years ಎದ್ದು ಬರ್ಬೇಕಾರೆ, ಛೇ ನಾನು ಅಂಥದ್ದೆಲ್ಲ ಕೆಟ್ಟದ್ ಮಾಡಿದ್ದು ಏನಾಯ್ತು, ದಟ್ ಈಸ್ ಅ ವೇಸ್ಟ್ ಆಫ್ ಟೈಮ್. ನನ್ನ ಕ್ಯಾರೆಕ್ಟರ್ ನಾನು ಏನ್ ಮಾಡ್ಕೊಂಡಂಗಾಯ್ತು, ಸ್ಪಾಯಿಲ್ ಮಾಡೋದಂಗಾಯ್ತು. ಇವತ್ತು ತಿರ್ಗಾ ಹೋಗಿ ನಾನು ರೆಕ್ಟಿಫೈ ಮಾಡೋಕ್ಕಾಗ್ತದಾ, ಕಾಂಟ್ ರೆಕ್ಟಿಫೈ. ಯು ಡೋಂಟ್ ಹ್ಯಾವ್ ಟೈಮ್. ಕ್ರಿಸ್ತನ್ ರಾಜರು ಒಂದು ಚಾನ್ಸ್ ಕೊಡ್ತಾರೆ, ಇವಾಗ ರೆಕ್ಟಿಫೈ ಮಾಡ್ಕೋಕಂದ. ರೆಕ್ಟಿಫೈ ಮಾಡ್ಕೊಳ್ಳೋ ಚಾನ್ಸಸ್ ಇದೆಯಾ ಅಂದ್ರೆ ಎಸ್ ಇರ್ತದೆ. ಅದನ್ನ ಕರ್ತನಲ್ಲಿ ಬಿಟ್ಟಿದ್ರೆ ನಮಗೆ ಇವಾಗೆ ಚಾನ್ಸ್, ಇವಾಗೆ ಲಾಸ್ಟ್. ಇದ್ರ ಮೇಲೆ ಇನ್ನೊಂದು ಚಾನ್ಸ್ ಕೊಡ್ತಾರೆ. ಏನಂತಾರೆ, ನಾವು ತಿರ್ಗಾ ಎಲ್ಲರೂ ರಿಸರ್ವೇಷನ್ ಬರ್ಬೋದು ಅಂದ್ರೆ ಇಲ್ಲ ರೀ, ಕಾನ್ಸಂಟ್ರೇಷನ್ ಮಾಡ್ಕೊಂಡು ಅಷ್ಟೇ ಟಿಕೆಟ್, 1 way ಟಿಕೆಟ್ ಟು ಹೆವೆನ್ ಬುಕ್ ಆಗಿದೆ ಅಂತ ಅರ್ಥ. ರಿಟರ್ನ್ ಟಿಕೆಟೇ ಇಲ್ಲ. ಹೋಗ್ಬೋದು ಅರ್ಧ ಜಾಗದಲ್ಲಿ ನಾನು ಇಲ್ಲೇ ಲ್ಯಾಂಡ್ ಹಾಕ್ಬಿಡ್ತೀನಿ, ನಾನು ಜಂಪ್ ಹೊಡ್ಬಿಡ್ತೀನಿ. ನೋ ಹೋದ್ರೆ ಸೆಕೆಂಡ್ ಎತ್ಗೆ ಹೊಟ್ಟೋಗ್ತೀರಾ ಅಲ್ವರ. ಅದರಿಂದ ನಾವು ಅಂಥವ್ರಾಗಿರ್ಬಾರ್ದ್ರಿ. ಸ್ಪಿರಿಟ್ ಆಫ್ ಸೌಂಡ್ ಮೈಂಡ್ ಏನೇನ್ರಿ, ಧೈರ್ಯವಾಗಿರ್ಬೇಕು, ಸ್ವಸ್ಥವಾಗಿರ್ಬೇಕ್ರಿ ಅಲ್ವರ. ಕ್ಲಿಯರ್ ಆಗಿರ್ಬೇಕು, ಸ್ಕೋಪ್ ಹೆಂಗಿರ್ಬೇಕು ಅದರ ಕ್ಲಿಯರ್ ಆಗಿರ್ಬೇಕು, ಟಾರ್ಗೆಟ್ ಹೆಂಗಿರ್ಬೇಕು ಕ್ಲಿಯರ್ ಆಗಿರ್ಬೇಕು, ಗುರಿಗೆ ಹೊಡಿಬೇಕ್ರಿ ಕರೆಕ್ಟಾಗಿ.
ಅದರ ಗುರಿ ಗೊತ್ತಿಲ್ದಿರೋಂಥರ ಓಟ ಓಡಬಾರ್ದು. ಅಪೋಸ್ಟ್ಲು ಪೌಲ್ ಹೇಳ್ತಲ್ಲ, ಗುರಿ ಏನ್ ಗುರಿ? ಓಡಿದ್ರೆ ಡಿವೈನ್ ನೇಚರ್ ಗೆಲ್ಬೇಕು ದೇವ್ರೆ, ಮಿಸ್ಸೇ ಮಾಡ್ಬೇಕು ಟಾರ್ಗೆಟ್. ಆ ಥರ ನಾವ್ ಏನ್ ಮಾಡ್ಬೇಕು? ಓಟ ಓಡಿ ಮುಗಿಸ್ಬೇಕು. ಇದು ಸೌಂಡ್ ಮೈಂಡ್. ಏಸು ಕ್ರಿಸ್ತ ಹೆಂಗಿದ್ರ ಅಲ್ವರ? ಎಲ್ಲ ಏನೆಲ್ಲ ಹೊಡಿತಾ ಇದ್ರು. ಏಸು ಕ್ರಿಸ್ತ ಹೆಂಗ್ ಥಿಂಕ್ ಮಾಡಿರ್ತಾರೆ? ಅವ್ರು ನೊಂದಿರ್ತಾರ, ಬೇಜಾರು ಮಾಡ್ಕೊಂಡಿರ್ತಾರ, ಅಯ್ಯೋ ಹೊಡಿತಾನ ದೇವ್ರೇ, ಅಯ್ಯೋ ಕಷ್ಟ ಪಡ್ತಾನ. ನೋಡಿದ್ವಿ ಹಿಂಗೆಲ್ಲ ಹೊಡಿತಾನೆ, ಅದೆಲ್ಲ ಅದು ಬೇಜಾರು ಮಾಡ್ಕೊಂಡ ಕ್ರೈಸ್ಟ್ ಅದ್ರ ಬಗ್ಗೆ. ಅದ್ರ ಬಗ್ಗೆ ದೇವರೆಲ್ಲೋ ಕ್ರೈಸ್ಟ್ ಹತ್ರ ಫೀಲಿಂಗ್ಸ್ ಪಟ್ಟರು ಅಂತ ಕೊಟ್ಟಿಲ್ಲ. ಸಿಲ್ಬೆ ಮೇ ಇರ್ಬೇಕಾದ್ರೆ ಮಾತ್ರ ಅದ್ರಲ್ಲಿ ಫೀಲಿಂಗ್ಸ್ ಪಟ್ಟಿರ್ಬೇಕು ಕೊಟ್ಟಾರೆ ಹೊರತು ಹೊಡಿಬೇಕಾರೆಲ್ಲ ಏಸು ಕ್ರಿಸ್ತನಿಗೆ ಈ ಥರ ಆಗಿಲ್ಲ. ಅಲ್ವರ? ಯಾಕೆಂದ್ರೆ ಈ ವಾಸ್ ವೆರಿ ಕ್ಲಿಯರ್ ಇನ್ ಇಸ್ ಮೈಂಡ್, ಸ್ಟ್ರಾಂಗ್ ಆಗಿದ್ರು. ಏನಾರ ಮಾಡ್ಕೊಳ್ರಪ್ಪ ನಾನ್ ಜಗ್ಗಲ್ಲ ಅಂದ್ಬಿಟ್ಟು. ಆ ಥರ ನಾವು ದೇವ್ರ ವಿಚಾರದಲ್ಲಿ ಹೆಂಗಿರ್ಬೇಕು? ಇಟ್ ಈಸ್ ವೆರಿ ಕ್ಲಿಯರ್. ಸೌಂಡ್ ಮೈಂಡ್ ನಮ್ಗೆ ಏನಾಗಿರ್ಬೇಕು? ಇರಬೇಕು. ದೇವರ ನಿರ್ಧಾರಗಳಲ್ಲಿ ಚಂಚಲವಾಗಿ ಏನಾಗ್ಬಿಡು ದೇವ್ರ ಮಕ್ಕಳು ಇರ್ಬಾರ್ದು. ಮಾಡ್ತೀನಿ ಅಂದ್ರೆ ಮಾಡಬೇಕು, ಮಾಡ್ತೀನಿ ದೇವ್ರೆ, ಇದ್ದೇ ಇರ್ತೀನಿ ದೇವ್ರೆ ಅಂತಂದ್ಬಿಟ್ಟು ದೇವರ ನಾಮದಲ್ಲಿ ದೇವರ ಬಲದಲ್ಲಿ ಏನ್ ಮಾಡಕ್ ನಾವು ಹೋಗ್ಬೇಕ್ರಿ. ಅದರ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ. ಇನ್ನೊಂದು ಪ್ಯಾರಾಗ್ರಾಫ್ ಓದೋಣ. ಇನ್ನೊಂದು ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಓಕೆ, ಅನಿತಾ ಸಿಸ್ಟರ್, ಗೌರಮ್ಮ ಸಿಸ್ಟರ್, ಅಮೃತ ಓದ್ತೀರಮ್ಮ? ಓದ್ರಿ. ಮತ್ತೊಂದೆಡೆಯಲ್ಲಿ ದೇವರ ವಾಕ್ಯವು ಮತ್ತು ಆ ವಾಕ್ಯದ ಪವಿತ್ರಾತ್ಮವು ಈ ಲೋಕದ ಸಂಪತ್ತಿಗಾಗಿರುವ ನಮ್ಮ ಆಕಾಂಕ್ಷೆಯನ್ನು ತಡೆದಿಡಿರುತ್ತದೆ ಮತ್ತು ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. 1 ತಿಮೋತಿ 6:10 ಎಂದು ನಮಗೆ ದೃಢಪಡಿಸಿರುವುದರಿಂದ ಅವು ನಮ್ಮನ್ನು ವಿರೋಧವಾಗಿ ಸೋಮಾರಿತನ, ಮೈಗಳ್ಳತನ ಇವುಗಳ ಅತಿರೇಕದಿಂದಲೂ ರಕ್ಷಿಸುತ್ತವೆ ಮತ್ತು ಪ್ರತಿಯೊಬ್ಬರೂ ಎಲ್ಲರ ದೃಷ್ಟಿಯಲ್ಲಿ ಪ್ರಾಮಾಣಿಕವಾಗಿರುವ ಸಂಗತಿಗಳನ್ನು ಮಾತ್ರವೇ ಮುಖ್ಯವಾಗಿ ತನ್ನ ಮನೆಯವರ ಅಗತ್ಯತೆಗಳಿಗಾಗಿ ನೆರವೇರಿಸಬೇಕೆಂದು ಬೋಧಿಸುತ್ತವೆ. ಅವು ನಮ್ಮನ್ನು ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತಿಚಿತ್ತರಾಗಿದ್ದು ಕರ್ತನ ಸೇವೆಯನ್ನು ಮಾಡುವವರಾಗಿರ್ರಿ. ರೋಮಾಪುರದವರಿಗೆ 12:11 ಎಂದು ಎಚ್ಚರಿಸುತ್ತವೆ. ಈ ರೀತಿಯಲ್ಲಿ ದೇವರ ಆತ್ಮವನ್ನು ಹೊಂದಿಕೊಂಡಿರುವವರು ಆಲಸ್ಯವಾಗಿರದಂತೆ ಯಾವುದೇ ನಿಜವಾದ ಯೋಗ್ಯತೆ ಇಲ್ಲದ ಗೊಬ್ಬರ ಕೂಡಿಸಿಕೊಳ್ಳುವುದರಲ್ಲಿ ತಮ್ಮ ಜೀವನವನ್ನು ವ್ಯರ್ಥಗೊಳಿಸುವ ಇತರರಿಂದ ನಮ್ಮನ್ನು ಜಾಗರೂಕಗೊಳಿಸುತ್ತದೆ. ಅವರುಗಳಿಗೆ ಆಲಸ್ಯದ ಅದೃಢತೆಯ ಬಗ್ಗೆಯೂ ಜಾಗರೂಕರನ್ನಾಗಿಸುತ್ತದೆ ಮತ್ತು ಮಾನವ ಜನಾಂಗಕ್ಕೆ ಉಪಯೋಗಕಾರಿಯಾದ ಎಲ್ಲ ಒಳ್ಳೆಯ ಸೇವೆಗಳಲ್ಲಿ ಉತ್ಸಾಹಶಾಲಿಗಳಾಗಿರುವಂತೆ ಬೋಧಿಸುತ್ತವೆ. ಇಂತಹ ಸೇವೆಗಳಿಗೆ ದೈವಿಕ ಅನುಮತಿ ದೊರೆಯುತ್ತದೆ ಮತ್ತು ಇವು ಕರ್ತನಿಗೆ ಮಾಡಿದ ಸೇವೆ ಎಂಬುದಾಗಿ ಅಂಗೀಕೃತವಾಗುತ್ತವೆ ಮತ್ತು ಇವುಗಳಲ್ಲಿ ನಿತ್ಯ ನಿರಂತರ ಜೀವಿತದಲ್ಲಿ ವಿಪುಲವಾದ ಬಹುಮಾನಗಳು ದೊರೆಯುತ್ತವೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸರ್. ಅದಕ್ಕೆ ಹಂಗಾರೆ ಏನಪ್ಪ, ದೇವ್ರ ಮಕ್ಕಳು ಲೋಕದಲ್ಲಿ ಏನೋ ನಾವು ದುಡ್ಡು ಅಂದ್ಬಿಟ್ಟು ಎಲ್ಲ ಕೆಟ್ಟತನಕ್ಕೆ ಮೂಲ ಅಂತ ಗೊತ್ತಾಗ ಅದನ್ನ ಸಂಪಾದನೆ ಮಾಡಕ್ಕೆ ಹೋಗ್ಬಾರ್ದಾ? ಸೋಮರಿಗಳು ತೆಗೆದ್ಬಿಡ್ಬೇಕಾ ಅಂದ್ರೆ ಇಲ್ಲ ರೀ. ಏನ್ರಿ, ದ ಸ್ಪಿರಿಟ್ ಆಫ್ ಸೌಂಡ್ ಮೈಂಡ್ ಏನಪ್ಪ ಹೇಳ್ತಾರೆ ಅಂದ್ರೆ, ಇದೇ ವಾಕ್ಯದಲ್ಲಿ ಹೇಳ್ತಾರೆ, ನಿಮ್ಮ ಸ್ವಂತ ಕುಟುಂಬನ ನೋಡ್ಕೊಂಡಿದ್ರೆ ಅವಿಶ್ವಾಸಗಳಿಗಿಂತ ಕೇಡು ಅಂತ ಹೇಳ್ತಾರೆ. ಆಮೇಲೆ ಹೇಳ್ತಾರೆ, ಇರಬೇಡಿ, ಆಲಸ್ಯವಾಗಿರ್ಬೇಡಿ, ಆಸಕ್ತಿ ಚಿತ್ತರಾಗಿರಿ ಅಂತ ಹೇಳ್ತಾರೆ. ಅದೇನರ್ಥ ಅಂದ್ರೆ, ನಮಗೆ ದೇವರು ಈ ಲೋಕದಲ್ಲಿ ಏನಂತ ಕೆಲಸ ಕೊಟ್ಟಿದಾರೋ ಅಥವಾ ಏನಂತ ನಮ್ಮ ಕೈಯಲ್ಲಿ ಒಂದು ಏನಂತಾರೆ ಕೆಲಸ ಮಾಡೋದಕ್ಕೆ ಒಂದು ಹುದ್ದೆ ಅಂತ ಏನ್ ಕೊಟ್ಟಿದಾರೋ ಅಥವಾ ಬಿಸ್ನೆಸ್ ಎಕ್ಸೆಟ್ರಾ ಏನ್ ಇದೆಯಲ್ಲ ಕೊಟ್ಟಿದಾರೋ, ಇದನ್ನ ನಿಷ್ಠಾವಂತಿಕೆಯಾಗಿ ಪೂರ್ಣ ಆಸಕ್ತಿಯಿಂದ ಏನ್ ಮಾಡ್ಬೇಕು? ನಾವು ಮಾಡೋರಾಗಿರ್ಬೇಕು. ಅದರ ಇದು ಮಾಡ್ದ ಅಂತಂದ್ರೆ ಅದ್ರಲ್ಲಿ ದೇವರ ಆಶೀರ್ವಾದ ಏನ್ ಮಾಡ್ತಾರೆ ನಮ್ಗೆ ದೇವ್ರ ಇಟ್ಟಿರ್ತಾರೆ. ಅಪೊಸ್ತಲ ಪೌಲ್ ಏನ್ ಮಾಡಿದ್ರು? ಟೆಂಟ್ ಕೆಲಸ ಮಾಡ್ತಾ ಇದ್ರು. ಬೇರೆ ಅಪೊಸ್ತಲರು ಏನ್ ಮಾಡ್ತಾರೆ ನಮ್ಗೆ ವಿವರಣೆ ಕೊಟ್ಟಿಲ್ಲ. ಅದೇ ಮೀನ್ ಹಿಡಿಯೋರು ಏನ್ ಮಾಡ್ತಾರೆ? ಖಂಡಿತ ಮೀನ್ ಹಿಡಿದು ಮೀನ್ ಮಾರಾಟ ಮಾಡಿ ತಿಂತಾ ಇರ್ತಾರೆ ಅಲ್ವರ? ಅದರಿಂದ ಅದರಲ್ಲಿ ನಾವು ಏನಾಗಿರ್ಬೇಕು? ಆಸಕ್ತರಾಗಿರ್ಬೇಕು. ನಮ್ಗೆ ಏನಾದ್ರು ಕೊಟ್ಟಿರ್ಲಿ, ಸಣ್ಣ ಪುಟ್ಟ ಕೊಟ್ಟಿಲ್ಲ, ಏನಿರಲಿ, ಅದ್ರಲ್ಲಿ ಏನಿರ್ಬೇಕು? ನಾವು ಇಂಟ್ರೆಸ್ಟ್ ಆಗಿರ್ಬೇಕು, ಜೆಲಸ್ ಆಗಿ ಏನ್ ಮಾಡ್ಬೇಕು? ಅದರ ಮಾಡೋರಿರ್ಬೇಕು. ಇದ್ರಲ್ಲಿ ಬರೋಂಥದ್ನ ಏನ್ರಿ ನಾವು ದೇವ್ರ ಕೆಲ್ಸಕ್ಕೆ ಯುಟಿಲೈಸ್ ಮಾಡೋರಾಗಿರ್ಬೇಕು. ಸೋಂಬೇರಿಗಳು ಇರ್ಬಾರ್ದು. ಅಯ್ಯೋ ದೇವ್ರೆಲ್ಲ ತ್ಯಾಗ ಮಾಡೋ ಅಂತ ಹೇಳ್ಬಿಟ್ಟು ನಮ್ಗೆ ಕೆಲಸನೇ ತ್ಯಾಗ ಮಾಡ್ಬಿಡೋದು, ದೇವ್ರೆಲ್ಲ ತ್ಯಾಗ ಮಾಡೋ ಅಂತ ಅಂದ್ಬಿಟ್ರೆ ಊಟ ತಿನ್ನೋದು ತ್ಯಾಗ ಮಾಡ್ಬಿಡೋದು, ದೇವ್ರೆಲ್ಲಾನು ಬಿಟ್ಬಿಡು ಅಂತ ಹೇಳ್ಬಿಟ್ಟಾರೆ ಅಂತಂದ್ಬಿಟ್ಟು ಏನ್ರಿ ದರಿದ್ರನಾಗಿರು ಅಂತ ಹೇಳೋರ? ಇಲ್ಲ ರೀ. ಅದರ ನಾವು ದೇವರ ದೃಷ್ಟಿಯಲ್ಲಿ ಏನು ಯೋಗ್ಯವಾಗಿದೆಯೋ ಅದನ್ನೇನ್ ಮಾಡ್ಬೇಕು? ನಾವು ಮಾಡ್ಬೇಕು. ಕೆಲಸಕ್ಕೆ ದರಿದ್ರನಾಗಿದ್ರ ಬಟ್ಟೆ ಬರ ಇಲ್ವಾ? ಏನ್ ಮಾಡೋರು? ಬಟ್ಟೆ ಬರ ಎಲ್ಲ ಇತ್ತು, ಅವ್ರೆಲ್ಲ ಎಂತ ಎಲ್ಲ ಶಿಷ್ಯನುಗಳೆಲ್ಲ ಗಮನಿಸ್ಕೊಂತ ಇದ್ರು. ಎಲ್ಲಾನು ಬಿಟ್ಬಿಡು, ದರಿದ್ರನಾಗಿದ್ರು, ಅವರೆಲ್ಲ ಭಿಕ್ಷೆ ತರಲೇ ತಗೊಂಬರ್ರ
ಹಂಗೆ ಹೋಗ್ರ ಹಿಂಗೆ ಹೋಗ್ರ ಅಂತಂದ್ರ ಅಲ್ವರ ಅವ್ರನ್ನೇನು ಮಾಡಿದ್ರು ಪ್ರಾಪರಾಗಿ ಜ್ಞಾನವಾಗೆಲ್ಲ ಯೂಟಿಲೈಸ್ ಮಾಡಿದ್ರು ಅದರ ಆ ರೀತಿ ದೇವ್ರು ನಮ್ಗೆ ಕೊಟ್ಟಿರೋ ರಿಸೋರ್ಸಸ್ನ ದೇವ್ರ ಕೆಲಸದಲ್ಲಿ ಏನ್ ಮಾಡ್ಬೇಕು ನಾವು ಅದನ್ನ ಅದು ಪ್ರಾಪರ್ ಆಗಿ ಯೂಸ್ ಮಾಡಬೇಕು. ವಿ ಶುಡ್ ನಾಟ್ ಬಿ ಅನ್ಸೌಂಡ್. ಅಲ್ವರ ಇವತ್ತು ಎಷ್ಟೋ ಜನಗಳು ಕೆಲಸ ಇಲ್ದಾರೆ ಅಲ್ಲಿ ಇಲ್ಲಿ ಅಲಿತಾರೆ. ಅಫ್ಕೋರ್ಸ್ ಸಮಾಜ ಹಂಗಿದೆ. ಆದ್ರೂ ಕೂಡ ಮನ್ಸು ಮಾಡಿದ್ರೆ ಏನೋ ಒಂದು ಮಾಡ್ಬೋದಲ್ವಾ, ಏನೋ ಒಂದು ಕೆಲಸ ಮಾಡ್ಬೋದಲ್ಲ. ಕೆಲಸನೇ ಇಲ್ದಿರ್ತಿ, ಶಾಶ್ವತವಾಗಿ ಕೆಲಸನೇ ಇಲ್ದಿರ್ತಿಲ್ಲ ಏನೋ ಇದೆಯಾ ಅಂದ್ರೆ ಇಲ್ಲ. ಯಾವುದೋ ಒಂದು ಕೆಲಸ, ಕೀಳು ಮಟ್ಟದ ಕೆಲಸನೋ ಏನು ಕೆಲಸನೋ, ಅದರ ಒಟ್ಟಲ್ಲಿ ಕೆಲಸ ಮಾಡಕ್ ಮನ್ಸಿದ್ರೆ ಏನೋ ಒಂದು ಏನು ಮಾಡ್ಬೋದು. ಆ ರೀತಿನೇ ದೇವ್ರ ಮಕ್ಕಳಲ್ಲಿ ಏನಾಗಿರ್ಬೇಕಂತೆ, ದೇ ಶುಡ್ ನೆವರ್ ಬಿ ಸ್ಲ್ಯಾಕ್. ಸೋಂಬೇರಿ ಥರ ಏನಾಗಿರ್ಬಾರ್ದು, ಇರಬಾರ್ದು ಅಲ್ವರ. ಸೊ ಅದಕ್ಕೆ ಏನ್ರಿ, ಈ ಲೋಕದಲ್ಲಿರೋಂಥ ಎಲ್ಲವನ್ನು ಗ್ಯಾದರ್ ಮಾಡಿಕೊಂಡು ಲೋಕದ ಸಂಪಾದನೆ ಮಾಡೋಂಥದ್ದಲ್ಲ. ದೇವ್ರು ನಮ್ಗೆ ಏನು ಕೊಟ್ಟಿದ್ರು ಸಂತೃಪ್ತಿಯಾಗಿ ಏನ್ರಿ ನಾವು ಮಾಡೋಂಥವ್ರು ಏನಾಗಿರ್ಬೇಕು, ಇರಬೇಕು. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ, ದಿಸ್ ಇಸ್ ದ ಸ್ಪಿರಿಟ್ ಆಫ್ ಸೌಂಡ್ ಮೈಂಡ್. ಅದಕ್ಕೆ ಇದು ಉದಾಹರಣೆ ಹೇಳ್ಬೇಕಂದ್ರೆ, ಇವಾಗ ಆನ್ಲೈನ್ ಫ್ರಾಡ್ಗಳು ಮಾಡ್ತಾರೆ ನೋಡ್ತೀನಿ. ಅದರ ಸುಮ್ಮನೆ ಅದು ಮೆಸೇಜ್ ಕಳ್ಸೋದು, ಇವ್ರ ಮೆಸೇಜ್ ಕಳ್ಸೋದು, ಇವ್ರಿಗೆ ಲಿಂಕ್ ಕಳ್ಸೋದು, ಅವ್ರ ಲಿಂಕ್ ಕಳ್ಸೋದು, ಅದನ್ನ ಮಾಡಿ ಇದು ಮಾಡಿ ಅಂತೆಲ್ಲ ಹೇಳೋದು. ಇವರೆಲ್ಲ ಫ್ರಾಡ್ಗಳು, ಸೋಂಬೇರಿಗಳು, ಎಲ್ಲ ವೆಲ್ ಎಜುಕೇಟೆಡ್ ಆಗಿರ್ತಾರೆ. ಯಾರೇ ಕೈ ಕಷ್ಟಪಟ್ಟು ದುಡಿದಕ್ಕೆ ಅಂತ ಇವ್ರಿಗೆ ಸೋಂಬೇರಿ. ಅದರ ಆಮೇಲೆ ಸಫಿಷಿಯೆಂಟ್ ಆಗಿರೋಂಥ ದುಡ್ಡು ಏನಾಗಲ್ಲ ಅವ್ರಿಗೆ, ಸಿಗ್ತಾ ಇರಲ್ಲ. ಅದಕ್ಕೆ ಏನು ಮಾಡೋದು, ಈ ಥರ ಎಲ್ಲ ಕಾಮಚೋರ್ ಕೆಲಸಗಳನ್ನ ಮಾಡೋದು. ಅದರ ಅದೇ ಮಾಡೋದು, ಯಾರೋ ಒಬ್ಬರ ಹತ್ರ ಡ್ಯೂಟಿ ಮಾಡ್ಬಿಡೋದು. ಅವನ ಹತ್ರ 500 ರೂಪಾಯಿ ಕಿತ್ಕೊಳೋದು, ಇವಂತ 1000 ರೂಪಾಯಿ ಕಿತ್ಕೊಳೋದು, ಇವನ ಅಕೌಂಟಿಂದ ಎತ್ಕೊಂಡೋದು ದುಡ್ಡು, ಅವನ ಅಕೌಂಟಿಂದ ಎತ್ಕೊಂಡ್ಬಿಡೋದು. ಅದರ ಇವೆಲ್ಲ ಎಷ್ಟು ದಿನ ಇರ್ತಾರೆ ಯೋಚನೆ ಮಾಡಿರ್ತೀನಿ. ಅದರ ಸ್ವಲ್ಪ ದಿನ ಆಮೇಲೆ ಏನಾಗ್ತಾರೆ ಹೇಳಿ, ಅದರ ಇವೆಲ್ಲ ವರ್ಕೌಟ್ ಆಗಲ್ಲ. ಅದರ ಅವ್ರಿಗೆ ಏನಾಗ್ಬಿಡ್ತಾರೆ, ನಾನು ನನ್ನ ಜೀವನದಲ್ಲಿ ಇವೆಲ್ಲ ಮಾಡ್ಕೊಂಡು ಬದುಕ್ಬಿಟ್ಟಲ್ಲ ಅಂತ ಅವ್ರಿಗೇನಾಗ್ತದೆ, ಅವ್ರಿಗೆ ಬೇಜಾರಾಗ್ತದೆ. ಅದರ ಆ ರೀತಿ ದೇವ್ರ ಮಕ್ಳ ಜೀವನದಲ್ಲಿ ನಾವು ವ್ಯತ್ಯೆ ಪಡೋ ಥರ ನಾವು ಜೀವನ ಮಾಡ್ಕೊಂಡ್ಬಿಡ್ತೀರಿ. ಅದರ ದೇವ್ರು ಏನೇ ಕೊಟ್ಟಿರಲಿ ಆಸಕ್ತಿಯಿಂದ ಕೆಲಸ ಮಾಡೋರು ಏನಾಗಿರ್ಬೇಕು, ನಾವು ಆಗಿರ್ಬೇಕು. ಅದರ ಅನ್ನ ಕರ್ತನಲ್ಲಿ ಪ್ರೀತಿ ಅನ್ಸಗಳೇ, ನಾವೇನು ಮಾಡೋಣ, ಈ ಒಂದು ನಿಮಿಷ ಇವತ್ತಿಲ್ಲಿ ಸ್ಟಾಪ್ ಮಾಡೋಣ. ನೆಕ್ಸ್ಟ್ ವೀಕ್ ನಾವು ಕಂಟಿನ್ಯೂ ಮಾಡೋಣ. ನಿಮ್ಮೆಲ್ಲರಿಗೂ ಹೇಳಂತ ರೀತಿಯಲ್ಲಿ ಬರುವಂಥ ಮಂಗಳವಾರ ಅದರ ಏನ್ರಿ ಪ್ರಭು ರಾತ್ರಿ ಭೋಜನ ಇರ್ತದೆ. ಅದರ ಏನ್ರಿ ದಾವಣಗೆರೆಯಲ್ಲಿರೋರು ದಾವಣಗೆರೆ ಎಕ್ಲೀಶಾಗಿ ದಯವಿಟ್ಟು ಹೋಗಿ. ಮೈಸೂರಲ್ಲಿರೋರು ಮೈಸೂರು ಎಕ್ಲೀಶಾಗಿ ಏನು ಮಾಡಿ ಅಲ್ಲಿ ಹೋಗಿ. ಅದರ ವಿಕ್ಟೋರಿಯಾ ಸ್ಕೂಲ್ ವೆಸ್ಲಿ ಚರ್ಚ್ ಕಾಂಪೌಂಡಲ್ಲಿ. ಬೆಂಗಳೂರಿನಲ್ಲಿರೋರು ದಯವಿಟ್ಟು ನಮ್ಮ ಮನೆಗೆ ಬನ್ನಿ. ಆಯ್ತರ ಯಾದಗಿರಿಲಿರೋರು ಮೋಹನ್ ಬದರ್ ಮನೆಯಲ್ಲಿ, ಬಾಗಲಕೋಟೆಯಲ್ಲಿರೋಂಥ ಎಲ್ಲ ಸೋದರಗಳು ಏನ್ರಿ ಮಾರ್ಕ್ ಬದರ್ ಮನೆ ಮೇಲೆ. ಅದರ ಎಲ್ಲ ಕಡೆ 5 ಗಂಟೆಗೆ ಸರ್ವಿಸ್ ಶುರು ಮಾಡ್ತೀರಿ. 7ರಿಂದ 7:15 ಮ್ಯಾಕ್ಸಿಮಮ್ 7:15 ಒಳಗಡೆ ಸರ್ವಿಸ್ ಮುಗಿಸ್ಬಿಡ್ತೀರಿ ಎಲ್ಲ ಕಡೆ. ಅದರಿಂದ ಲೇಟ್ ಆಗಲ್ಲ. 8:30 9 ಗಂಟೆ ಆಗೋದೆಲ್ಲ ಸೀನ್ ಇಲ್ಲ. ಅಂದ ಎಲ್ಲ ಬ್ರದರ್ಸ್ಗಳಿಗೆ ಹೇಳ್ಬಿಡ್ತೀನಿ, ಕರೆಕ್ಟಾಗೆಲ್ಲ 5 ಗಂಟೆಗೆ ಇರ್ಬೇಕು. 5 ಗಂಟೆ ಇರಬೇಕು ಪ್ರೇಯರ್ ಹಾಲಲ್ಲಿ. 5 ಗಂಟೆಗೆ ಆರಾಮ ಅಂದರೆ 5 ಗಂಟೆ ಆರಂಭ ಆಗಬೇಕು. ದಯವಿಟ್ಟು ರಿಲ್ಯಾಕ್ಸಾಗಿ ಆರಾಮಾಗಿ 5:30 6 ಗಂಟೆಗೆ ಬರೋದು ಅದೆಲ್ಲ ದಯವಿಟ್ಟು ಯಾರು ಮಾಡಬೇಡಿ, ಆಯಿತಾ. ಜಲ್ದಿ ಮುಗಿಸಿ ಎಲ್ಲ ಸುರಕ್ಷಿತವಾಗಿ ತಮ್ಮ ಮನೆಗಳಿಗೆ ಹೋಗೋದಕ್ಕೆ ಅನುಕೂಲ ಮಾಡ್ಕೊಳ್ಳಿ. ಅದರಿಂದ ದಯವಿಟ್ಟು ಲೇಟಾಗಿ ಬರೋದು ಮಾಡ್ಕೊಂಬಿಡಿ. ಆಮೇಲೆ ಲೇಟಾಗೆಲ್ಲ ಇರ್ತಾರೆ, ಪ್ರೋಗ್ರಾಮ್ಗಳೆಲ್ಲ ಆಗ್ತಾರೆ, ಅದೆಲ್ಲ ಯಾವುದಿಲ್ಲ. ಕರೆಕ್ಟಾಗಿ 7 ಮ್ಯಾಕ್ಸಿಮಮ್ 7:30 ರೀ ಎಲ್ಲ ಕಾರ್ಯಕ್ರಮ ಮುಗಿಸ್ಬಿಡ್ತೀರಿ. ಅದರಿಂದ ಯಾಕೆ ಅಂತಂದರೆ ಹೊರಗಡೆ ಅಂತ ಬರೋ ಸೋದರಾಗಿರ್ಬೇಕು, ದೂರದಿಂದ ಬರೋರು ಅವೆಲ್ಲ ತಿರ್ಗಾ ತಮ್ಮ ಮನೆಗಳಿಗೆ ಹೋಗೋಕ್ಕೆ ಅನುಕೂಲ ಆಗಲಿ, ಸೌಕರ್ಯಗಳಾಗಲಿ ಅಂತ. ಆಮೇಲೆ ಆ ಪ್ರಭು ರಾತ್ರಿ ಭೋಜನಕ್ಕೆ ಸಂಬಂಧಪಟ್ಟಾಗೆ ಸಾಂಗ್ಸ್ಗಳು ಏನಾಡ್ತಾರೋ ಆ ಎಕ್ಲೀಶಾ ಗ್ರೂಪಲ್ಲಿ ಅವರ ಸಾಂಗ್ಸ್ಗಳನ್ನ ಹಾಕಿದೆ, ಆಡಿಯೋ ರೆಕಾರ್ಡಿಂಗು ದಯವಿಟ್ಟು ಕೇಳಿ, ಅದನ್ನ ಪ್ರಿಪೇರ್ ಮಾಡ್ಕೊಂಡು ಹೋಗಿ. ಆಮೇಲೆ ಆವತ್ತಿನ ದಿನ ಎಲ್ಲರೂ ಎಲ್ಲ ಸೋದರಿಗಳು ಅಂತ ಒಂದು ಪ್ರಾರ್ಥನೆಯಲ್ಲಿ ನೆನೆಸ್ಕೊಳ್ಳಿ. ಅದರ ನಾವು ಕೂಡ ಎಲ್ಲ ನೆನೆಸ್ಕೊಂತೀರಿ. ಒಂದು ಪ್ರೀತಿಯುಕ್ತವಾಗಿ ಒಳ್ಳೆ ಒಂದು ಪರಿಶುದ್ಧವಾದಂಥ ಮನಸ್ಸಲ್ಲಿ ಇದನ್ನ ಆಚರಣೆ ಮಾಡೋಕ್ಕೆ ದೇವರೇ ನಿಮಗೆ ಕೃಪೆ ಕೊಡಲಿ ಅಂತ ನಾವು ಪ್ರಾರ್ಥನೆ ಮಾಡಾಕ್ತೀರಿ. ನೀವು ಕೂಡ ಏನು ಮಾಡಿ, ಪ್ರಾರ್ಥನೆ ಮಾಡ್ಕೊಳ್ಳಿ. ಆಮೇಲೆ ಆವತ್ತಿನ ದಿನ ಮುಖ್ಯವಾಗಿ ಸೋದರಿಗಳು ಯಾರೆಲ್ಲ ಸಭೆಯಲ್ಲಿ ಅಂತಾರೆ ಮುಖ್ಯವಾದ ಒಂದು ಕಾರ್ಯಗಳನ್ನ ಮಾಡ್ತಾ ಇದ್ದೀರೋ, ಸೋದರಿಗಳು ಯಾರೂ ಮಿಸ್ ಮಾಡ್ತೀರಾ ಬರೋ ಥರ ನೋಡ್ಕೊಳ್ಳಿ. ಯಾರೋ ಬರೋ ತಡವಾಗಿದ್ರೆ ಒಂದು ಅಟೆಂಡೆನ್ಸ್ ಹಾಕ್ಬಿಟ್ಟು, ಯಾರೋ ಬರ್ದಿರಿದ್ರೆ ಅವ್ರಿಗೆ ಫೋನ್ ಮಾಡಿ ಮಾತಾಡಿ ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ಕೇಳ್ಕೊಳ್ಳಿ. ಆಲ್ರೆಡಿ ನಾನು ಇಲ್ಲೇ ಎಲ್ಲ ಬ್ರಸ್ಗಳು ಯಾರು ಎಲ್ಲ ಹೋಗ್ತಾರೆ ಅಂತ ಎಲ್ಲ ಏರ್ಪಾಡು ಮಾಡಿದ್ದೀನಿ. ಆದರೂ ಕೂಡ ಅಲ್ಲಿ ಲೋಕಲ್ ಇರೋ ಬ್ರಸ್ಗಳು ಯಾರೋ ಈ ಥರ ಬರ್ದಿರೋರು ಯಾರೋ ಇದ್ದರೆ ಅವ್ರಿಗೆ ಫೋನ್ ಮಾಡಿ ದಯವಿಟ್ಟು ಎಕ್ಲಿಷೆ ಬರೋದಕ್ಕೆ ಪ್ರೋತ್ಸಾಹ ಪಡಬೇಕು, ಎಂಕರೇಜ್ ಮಾಡಬೇಕು, ಸಹಾಯ ಮಾಡಬೇಕು ಕೇಳ್ಕೊತೀವಿ. ಓಕೆನಾ? ಸೊ ಯಾರಿಗೇನೋ ಡೌಟ್ಸ್, ಏನೋ ಕ್ವಶನ್ಸ್ ಏನೋ ಇದೆಯಾ, ಏನೋ ಕೇಳಬೇಕು ಅಂತಿದ್ಯಾ ಯಾರಿಗಾರ, ಅಥವಾ ಯಾರಿಗ ಏನೇ ಹೇಳ್ಬೇಕು ಅಂತಿದ್ಯಾ ಹೇಳ್ರಿ. ಯಾರಿಗ ಇದ್ರೆ ಕೇಳ್ಬೋದು, ಆಯ್ತಾ. ಆನ್ಲೈನಲ್ಲಿ ಯಾರಿಗೂ ಇರಲ್ಲ. ಆನ್ಲೈನಲ್ಲಿ ಒಬ್ಬರೇ ಸೃಷ್ಟಿಗಿರೋದು. ಒಂದು ನಿಮಿಷ ಬರ್ತಾರೆ. ಆನ್ಲೈನಲ್ಲಿ ರೇಷ್ಮೆ ಅಷ್ಟಕ್ಕೆ ಒಬ್ರಿಗೆ ಇರೋದು. ಅದರಿಂದ ದಯವಿಟ್ಟು ಎಲ್ಲರೂ ಫಿಸಿಕಲ್ ಆಗಿ ಗ್ಯಾದರ್ ಆಗಬೇಕು, ಆಯ್ತಾ. ಆನ್ಲೈನಲ್ಲಿ ರೇಷ್ಮಾ ಸಿಸ್ಟರ್ ಒಬ್ರಿಗೆ ಇರೋದು, ದಯವಿಟ್ಟು ಗ್ಯಾಪ್ನ ಇಟ್ಕೊಳ್ಳಿ. ಮಿಕ್ಕಿದೆಲ್ಲ ಬ್ರದರ್ಸ್ ಸಿಸ್ಟರ್ಸ್ ಎಲ್ಲೇ ಇರಲಿ ದಯವಿಟ್ಟು ಫಿಸಿಕಲ್ ಆಗಿ ಗ್ಯಾದರ್ ಆಗಿ ಪ್ಲಾನ್ ಮಾಡಿ.
ಓಕೆನಾ? ಸರಿ, ಬಸವರಾಜ್ ಬುದ್ಧರ್ ಹೇಳಿ. ಬ್ರದರ್, ಈಗ ನೀವು ಮೈಸೂರು, ಬೆಂಗಳೂರು, ದಾವಣಗೆರೆ ಹೇಳಿದ್ರಿ, ಇನ್ನೆರಡು ಯಾವ ಅಂತ ಹೇಳಿದ್ರಲ್ಲ ಬ್ರದರ್? ಅದು ಬಾಗಲಕೋಟೆ ಮತ್ತೆ ಯಾದಗಿರಿ. ಯಾದಗಿರಿ. ಹ್ಮ್. ಹಾ 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 ನಿಮಗೆ ಯಾಕಂದ್ರ ಬ್ರದರ್, ನಮಗೆ ಯಾದಗಿರಿ ಅಂದ್ರೆ ಎಲ್ಲಿ ಮೈಸೂರು ತೆಗ್ರೆ ಯಾದಗಿರಿನ ಅಥವಾ ಈ ಇಲ್ಲ ಕಡೆ ನಿಮಗೆ ಗುಲ್ಬರ್ಗ? ದಾವಣಗೆರೆನೇ ಹತ್ರ. ನೀವು ದಯವಿಟ್ಟು ದಾವಣಗೆರೆಗೆ ಬನ್ನಿ. ಇದು ಯಾದಗಿರಿಯಿಂದ ಇನ್ನೂ ಹಾ ಸಿಕ್ಕಾಪಟ್ಟೆ ದೂರ. ಓಹೋ, ಸರಿ ಬ್ರದರ್, ಹಂಗಾರ ಓಕೆನಾ? ಹ್ಮ್. ಓಕೆ ಸರ್. ಸರಿ, ಓಕೆ ಓಕೆ. ಬ್ರದರ್, ಥ್ಯಾಂಕ್ ಯು ಎವ್ರಿಬಡಿ. ಮಂಗಳವಾರ ಅಲ್ವಾ ಬ್ರದರ್? ಮಂಗಳವಾರ ಮಂಗಳವಾರ. 31ನೇ ತಾರೀಕು ಎಲ್ಲ ಗ್ರೂಪಲ್ಲಿ ಮೆಸೇಜ್ ಆಗ್ತಾ ಇರ್ತೀನಿ. ನಿಮ್ಮ ದಿನ ಹಾಕ್ತೀನಿ. ಸೊ ಎಲ್ಲರೂ ದಯವಿಟ್ಟು ಯಾರು ಮಿಸ್ ಮಾಡಿದ್ರಿ, ಆಮೇಲೆ ಯಾರು ಆಬ್ಸೆಂಟ್ ಆಗಿರೋರು, ನಿಮ್ ಗುರುತು ಪರಿಚಯ ಬ್ರದರ್ಸ್ ಸಿಸ್ಟರ್ಸ್ ಇದ್ರೆ ದಯವಿಟ್ಟು ಅವ್ರಿಗೆ ಫೋನ್ ಮಾಡಿ ಮಾಡಿ ಅವ್ರಿಗೆ ಹೇಳಿ ಅಲ್ವರ. ಹ್ಮ್. ಸರಿ, ಯಾರು ಮಿಸ್ ಮಾಡಿ. ಆಮೇಲೆ ಯಾರು ಇನ್ನೇನು ಯಾರಿಗ ಏನೋ ಡೌಟ್ಸ್ ಇದೆ, ಏನೋ ಕೇಳ್ಬೇಕಾ? ಯಾರು ಏನೋ ಹೌದಾ ಹೇಳ್ರಿ. ಏನಿಲ್ಲ ಬ್ರದರ್, ಅದು ಇವಾಗ ಕೇಳೋರು ಕ್ರಿಸ್ತನ್ ರಾಜ್ಯದಲ್ಲಿ ಬರ್ತಾರೆ ಅಂತ ಹೇಳಿದ್ರಲ್ಲ, ಹ್ಮ್. ಅದು ಸತ್ಯ ಕಂಪ್ಲೀಟ್ ಆಗಿ ಕೇಳಿರೋರು ಅಥವಾ ಕಾನ್ಸ್ಟಿಟ್ಯೂಷನ್ ತಗೊಂಡಿರೋರು? ಕಾನ್ಸಿಕ್ರೇಷನ್ ತಗೊಂಡಿರೋರು ಯಾವತ್ತೂ ಬರಲ್ಲ. ಕಾನ್ಸಿಕ್ರೇಷನ್ ಮಾಡಿದಿರೋರ್ ಬಗ್ಗೆ ಹೇಳ್ತಾರದ್ ನಾನು. ಈಗ ಸತ್ಯ ಕೇಳಿರ್ತಾರೆ ಅನ್ಕೊಳ್ಳಿ, ಹ್ಮ್. ಕಾನ್ಸ್ಟಿಟ್ಯೂಷನ್ ತಗೊಳಕ್ ಆಗದೆ ಡೆತ್ ಆಗಿರ್ತಾರೆ, ಅವ್ರಿಗೆ ಪುನರುತ್ಥಾನ ಇರುತ್ತಾ? ಅವ್ರು ಭೂಲೋಕ ರಕ್ಷಣೆಗೆ ಬರ್ತಾರೆ. ಹಾ. ಸರಿ ಸರಿ ಬ್ರದರ್, ಆಯ್ತು. ಓಕೆ 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 ಸರಿ, ಓಕೆ. ಬೇರೆ ಏನೇ ಡೌಟ್ಸ್ ಇದೆಯಾ? ಸರಿ, ಪ್ರೇ ಮಾಡಿ ಏನು ಮಾಡೋಣವಾ? ಸರಿ, ನಾವೆಲ್ಲ ತಲೆಬಾಗಿ ಪ್ರಾರ್ಥನೆ ಮಾಡೋಣ. ಭೂಪರಲೋಕವನ್ನು ಅಂತ ಸಮಸ್ತವನ್ನು ಸೃಷ್ಟಿ ಮಾಡಿರುವಂಥ ನಮ್ಮ ಪರಲೋಕದ ತಂದೆಯ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಆಗಮೆ ಅಂತ ಬೆಳಕಿನಲ್ಲಿ ವಾಸ ಮಾಡುತ್ತಾ ಪಾಪಿಷ್ಟರಲ್ಲಿ ನಾವು ಮಣ್ಣು ಧೂಳು ಆಗಿರೋಂಥ ನಮ್ಮವ್ರನ್ನ ಎಷ್ಟು ರೀತಿಯಲ್ಲಿ ಕರುಣಿಸಿ ಕಾದು ಕಾಪಾಡಿ ಇದುವರೆಗೂ ನಮ್ಮ ಸಂರಕ್ಷಿಸ್ತಾ ಬಂದಿದೆಯಾ, ಅದಕ್ಕಾಗಿ ನೀವು ಸ್ತೋತ್ರಾಗ್ತೀವಿ. ಮುಖ್ಯವಾಗಿ ತಂದಾದರೆ ನಾವು ಕೆಲಸ ಬರೋಂಥ ಸೇವಕರು, ಅಪ್ರಯೋಜನವಾದಂಥ ಒಂದು ಸೇವಕರು, ಅದು ಕೂಡ ತಂದಾದರೆ ನಮ್ಮನ್ನ ಎಷ್ಟು ರೀತಿಯಲ್ಲಿ ಕೃಪೆ ಕೊಟ್ಟು ದಯ ಕೊಟ್ಟು ಇದುವರೆಗೂ ತಂದಾದರೆ ನೀನು ಒಂದು ಸೇವೆಯಲ್ಲಿ ನಮ್ಮನ್ನ ಪ್ರಯೋಜನ ಪಡಿಸೋದಕ್ಕಾಗಿ ನಿಮಗೆ ಸ್ತೋತ್ರಾಗ್ತೀವಿ. ಮುಖ್ಯವಾಗಿ ತಂದಾದರೆ ಎಲ್ಲ ಪ್ರಿಯ ಮಕ್ಕಳು ನಿನ್ನ ವಾಕ್ಯನ ಕೇಳ್ತಿರೋರ ಬಗ್ಗೆ ನೀ ಎಲ್ಲ ಸಂಪೂರ್ಣವಾಗಿ ತಿಳಿದವನಾಗಿದೆಯಾ. ತಂದೆ ಇದ್ರೆ ಅವ್ರಿಗಿರುವಂಥ ಒಂದು ಮನಸ್ಸು, ಅವ್ರಿಗಿರೋಂಥ ಒಂದು ಕಷ್ಟ ಸಂಕಟಗಳು, ಅವ್ರಿಗೆ ಈ ಒಂದು ಸನ್ನಿವೇಶಗಳಿರುವಂಥ ಶೋಧನೆಗಳು, ಅವ್ರಿಗಿರೋಂಥ ಅನಾರೋಗ್ಯಗಳು, ನೀನೆಲ್ಲ ಬಲತನಾಗಿದೆಯಾ. ತಂದೆ ಇದ್ರೆ ಇವೆಲ್ಲ ಸನ್ನಿವೇಶಗಳ ಅರ್ತಿರೋಂಥ ದೇವರಾಗಿರೋ ನೀನು ಅವ್ರ ಕಣ್ಣೀರೆಲ್ಲ ನಿನ್ನ ಬುದ್ಧಿಯಲ್ಲಿ ಇಟ್ಕೊಂಡಿದ್ಯಾ. ತಂದೆ ಅವ್ರಿಗೆ ಕೃಪೆ ನೀಡು, ದಯ ನೀಡು ಅಂತ ಕೇಳ್ಕೊಂಡಾಗ್ತೀವಿ. ತಂದೆ ಇದ್ರೆ ಕಳೆದ ವರ್ಷ ಎಲ್ಲ ನಮ್ಮನ್ನ ಈ ಒಂದು ಪರಿಶುದ್ಧ ಮಾರ್ಗದಲ್ಲಿ ಇದುವರೆಗೂ ನಾನು ಕಾಪಾಡಿ ಎಲ್ಲನೂ ನಡೆಸ್ತಾ ಬಂದಿದ್ದಿ, ಅದಕ್ಕಾಗಿ ನಿಮಗೆ ಸ್ತೋತ್ರಾಗ್ತೀವಿ. ಮುಂದೆ ಬರುವಂಥ ವರ್ಷಗಳಲ್ಲಿ ತಂದೆ ಇದ್ದಾರೆ ನಿನ್ನ ಮಾರ್ಗದಲ್ಲಿ ನಡೆಯುವಂಥವ್ರು ಕೃಪೆ ನೀಡಬೇಕಾಗಿ ಕೇಳ್ಕೊತೀವಿ. ಮುಖ್ಯವಾಗಿ ತಂದೆ ಇದ್ರೆ ಬರುವಂಥ ಒಂದು ಮಂಗಳವಾರ 31ನೇ ತಾರೀಕು ಎಲ್ಲ ಸಹೋದರ ಸಹೋದರಿಗಳು ಐಕ್ಯದಲ್ಲಿ ಸೇರಿ ನಿನ್ನ ಒಂದು ಮಗನ ಪಂಕ್ತಿಯಲ್ಲಿ ಪಾಲ್ಗೊಳ್ಬೇಕಾರೆ ಅವ್ರಿಗೆ ಬೇಕಂತ ಒಂದು ಜ್ಞಾನ ಬುದ್ಧಿ ತಿಳುವಳಿಕೆ, ಪರಿಶುದ್ಧವಾಗಿರೋಂಥ ಒಂದು ಮನಸ್ಸು, ಒಂದು ಪ್ರೀತಿಯುತವಾಗಿರೋಂಥ ಒಂದು ಹೃದಯನ ಕೊಡ್ಬೇಕಾದ್ರೆ ನಾವು ಕೇಳ್ಕೊತಿದ್ದಾರೆ. ಯಾವುದೇ ರೀತಿ ಯಾವುದೇ ಸಹೋದರ ಸಹೋದರಿಗಳು ತಂದರೆ ಅದನ್ನು ತಪ್ಪಿಸ್ಕೊಂಡ ರೀತಿಯಲ್ಲಿ ಯಾವುದೇ ರೀತಿ ಒಂದು ಶೋಧನೆಯಲ್ಲಿ ಮುಳುಗೋದ ರೀತಿಯಲ್ಲಿ ಅವರೆಲ್ಲವನ್ನು ಸಂಪೂರ್ಣವಾಗಿ ಜಯಿಸಿ ನಿನ್ನ ಮಾರ್ಗದಲ್ಲಿ ನಿನ್ನ ವಾಕ್ಯದ ಪ್ರಕಾರ ಬಾಳಂತ ಕೂಡ ಕೃಪೆ ನೀಡಬೇಕಂತ ನಾವು ಕೇಳ್ಕೊಂತಿದ್ದಾರೆ. ಹಾಗೆ ತಂದರೆ ಲೋಕದಲ್ಲಿರುವಂಥ ಎಲ್ಲೆಲ್ಲಿ ಸಹೋದರ ಸಹೋದರಿಗಳಿದ್ದಾರೋ ಅವರೆಲ್ಲರೂ ತಂದರೆ ಇದ್ರಲ್ಲಿ ಪಾಲ್ಗೊಳ್ಳೋಂಥ ಕೃಪೆ ನೀಡೋ ದಯ ನೀಡುತ್ತಂದರೆ ಅಸ್ವಸ್ಥವಾಗಿರೋಂಥ ಸಹೋದರ ಸಹೋದರಿಗಳಿಗೆ ಆ ದೇಹದಲ್ಲಿ ಬೇಕಾದಂಥ ಒಂದು ಬಲಶಕ್ತಿ ಆರೋಗ್ಯ ನೀಡಿ ಕೃಪೆ ನೀಡಿ ಅವರು ದೃಢವಾಗಿರುವಂಥ ಕೂಡ ನೀವು ಅನುಗ್ರಹ ನೀಡು ತಂದೆ. ಹೀಗೆ ತಂದೆ ನಾವು ಕೊಟ್ಟಿರೋಂಥ ಈ ಒಂದು ದಿನಕ್ಕಾಗಿ ನೀವು ಸ್ವತಂತ್ರರಾಗ್ತೀವಿ. ಕೊಟ್ಟಂಥ ಎಲ್ಲ ಆಹಾರಕ್ಕಾಗಿ, ಕೊಟ್ಟಂಥ ಎಲ್ಲ ಕೃಪೆ ದಯೆಗಾಗಿ, ಎಲ್ಲ ರಕ್ಷಣೆಗಾಗಿ ನೀವು ಸ್ವತಂತ್ರರಾಗ್ತೀವಿ. ಮತ್ತು ತಂದೆ ಈ ದಿನದ ಅಂತ್ಯದಲ್ಲಿ ಈ ದಿನವನ್ನೆಲ್ಲವನ್ನು ತಮ್ಮ ಪಾದದಲ್ಲಿ ಸಮರ್ಪಣೆ ಮಾಡಿ ಇನ್ನು ನಿದ್ದೆ ಮಾಡೋ ಸಂದರ್ಭದಲ್ಲಿ ಸುಖ ನಿದ್ದೆ ಕೊಟ್ಟು ಮುಂಜಾನೆ ಜಲ್ದಿ ಎದ್ದು ಕೊಡೋಣ ಅಂತ ಕೃಪೆ ನೀಡೋ ದಯ ನೀಡೋ ಅಂತ ತಿಳ್ಕೊಳಕ್ಕೆ ತಂದರೆ. ಹೀಗೆ ತಂದೆಯವರೇ ಬಿಡಿದಂಥ ವರ್ಗಗಳು ಬಿಡಿದಂಥ ಎಲ್ಲ ವರ್ಗಗಳನ್ನ ನಿನ್ನ ಪ್ರಿಯ ಮಗನು ನಮ್ಮ ರಕ್ಷಕನಾಗಿರೋಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡವರು ಅಂದವರಾಗಿದ್ವಿ ತಂದೆ ಆದರೆ. ಆಮೇನ್. ಥ್ಯಾಂಕ್ ಯು ಬ್ರದರ್ ಸಿಸ್ಟರ್ಸ್. ಗಾಡ್ ಬ್ಲೆಸ್ ಎವ್ರಿಬಡಿ. ಎಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ನಮಸ್ತೆ ಬ್ರದರ್. ನಮಸ್ತೆ ನಮಸ್ತೆ ಆಂಟಿ. ಬಾಯ್ ಬಾಯ್ ನಮಿತಾ ಸ್ಟಾರ್, ಪ್ರಭಾ ಆಂಟಿ ಬಾಯ್. ಅನು ಸಿಸ್ಟರ್ ಬಾಯ್, ಸರೋಜ ಮಂಜು ಮಾಸ್ಟರ್ ಬಾಯ್, ದಿವ್ಯಾ ಅಷ್ಟರ್ ಬಾಯ್. ಬಾಯ್ ಬ್ರದರ್. ಬಾಯ್ ದೇವಿ ಬ್ರದರ್, ಸಂತೋಷ್ ಬ್ರದರ್ ಬಾಯ್. ಎಲ್ಲ ಬ್ರದರ್ಸ್ ಜೊತೆಗೆ ನಮಸ್ತೆ ರೀ. ನಮಸ್ತೆ. ಬಾಯ್ ಶಕುಂತಲ ಸ್ಟಾರ್, ಮಂಜುಳಾ ಸ್ಟಾರ್ ಬಾಯ್, ರೇಷ್ಮಾ ಅಷ್ಟರ್ ಬಾಯ್, ನವೀನ್ ಬ್ರದರ್, ಸೀಮಾ ಅಷ್ಟರ್ ಬಾಯ್, ಎಲ್ಲಪ್ಪ ಬ್ರದರ್ ಗುಡ್ ಈವ್ನಿಂಗ್ ಬಾಯ್. ಎಲ್ಲರಿಗೂ ನಮಸ್ತೆ. ಬಾಯ್ ಬಾಯ್ ಗಂಗಾ ಸ್ಟಾರ್, ಲಾರೆನ್ಸ್ ಬ್ರದರ್ ಗುಡ್ ನೈಟ್, ಗೌರಮ್ಮ ಸ್ಟಾರ್, ಅಮೃತ ಅಷ್ಟರ್ ಬಾಯ್, ಮುತ್ತುರಾಜ್ ಬ್ರದರ್ ನಮಸ್ಕಾರ. ಚೆನ್ನಾಗಿದ್ದೀರಾ?
ಗುಡ್. ಊಟ ಮಾಡಿದ್ರಾ? ಇನ್ನೆಲ್ಲ ಸರ್. ಓಕೆ ಓಕೆ. ಸಿಸ್ಟರ್ ಹೇಗಿದ್ದಾರೆ? ಹಾ ಚೆನ್ನಾಗಿದೆ. ಓಕೆ, ಈ ವಾರ ಬನ್ನಿ, ಮನೇಲೇ ಇರ್ತದೆ. ಹಾ, ಸರಿ ಸಿಸ್ಟರ್ ಕರ್ಕೊಂಬನ್ನಿ, ಮಿಸ್ ಮಾಡ್ಬಿಡಿ. ಸರಿ. ಓಕೆ. ವಿವೋ ಯಾರಿದ್? ವಿವೋ ಮ್ಯಾಗಿಷ್ಟ ವಿವೋ 2015 ಯಾರಿದು? ಓಕೆ, ಪ್ರಸನ್ನ ಬ್ರದರ್ ಬಾಯ್ ಬಾಯ್. ಲಕ್ಷ್ಮೀ ಇಷ್ಟ ಬಾಯ್, ಗುಡ್ ನೈಟ್. ಬಾಯ್ ಬ್ರದರ್. ನಮಸ್ತೆ ಬ್ರದರ್. ಹಾ, ಓ ಶಾಂತ ಮಾಸ್ಟರ್ ನಮಸ್ಕಾರ. ಏನಾಯ್ತು ಮೊಬೈಲ್ಗೆ? ಏನಾಗೈತೆ ನನ್ನ ಹೆಸರೇ ಬರ್ತಾ ಇಲ್ಲ ಬ್ರದರ್. ನಾನು ಹೇಳೋಣ ಅನ್ಕೊಂಡು ಕೂತ್ಕೊಂಡಿದ್ದೆ. ಏನ್ ನೆಟ್ ಬರ್ತಾ ಇಲ್ವಾ?